ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಅಕ್ಕ ಐಎಎಸ್ ಅಕಾಡೆಮಿಯ ಕರೆಂಟ್ ಅಫೇರ್ಸ್ ಸೆಷನ್ಗೆ ಸ್ವಾಗತ. ಈ ದಿನ ನಾವು ನಮ್ಮ ಈ ಸೆಷನ್ ನಲ್ಲಿ ಏನು ಈ ದಿನ ಬೆಳಿಗ್ಗೆ 9 ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ಗೆ ಪದೋನ್ನತಿ ಹೊಂದಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರ ನೇಮಕಾತಿಯ ಹಿಂದೆ ಯಾವೆಲ್ಲ ವ್ಯವಸ್ಥೆಗಳು ಕೆಲಸ ಮಾಡಿದೆ, ಅವ್ರನ್ನ ಸರ್ಕಾರಕ್ಕೆ ಶಿಫಾರಸು ಮಾಡಿರತಕ್ಕಂತ ಏನು ಈ ಕೊಲಿಜಿಯಂ ಅನ್ನೋದಿದೆ, ಅದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ನೋಡಿ, ನಾವು ಈ ಚಿತ್ರದಲ್ಲಿ ಗಮನಿಸಬಹುದು, ಇಲ್ಲಿ ಮುಖ್ಯ ನ್ಯಾಯಮೂರ್ತಿ ರಮಣ ಅವರಿದ್ದಾರೆ. ಹಾಗೆ ಇಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತ ಜಸ್ಟಿಸ್ BV ನಾಗರತ್ನ ಅವರು ಇಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಈ 9 ಜನ ದ ನೈನ್ ನ್ಯೂಲಿ ಅಪಾಯಿಂಟೆಡ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಯಾರ್ಯಾರಿದ್ದಾರೆ, ಇವರಲ್ಲಿ ಜಸ್ಟಿಸ್ ಹಿಮಾ ಕೊಹ್ಲಿ ಇವರು ಗುಜರಾತ್ ಅಲ್ಲಿ ಇದ್ದಂಥವ್ರು, ಮತ್ತೆ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದ್ದಂತಹ ಇವರು ಜಸ್ಟಿಸ್ BV ನಾಗರತ್ನ ಮತ್ತೆ ಜಸ್ಟಿಸ್ ಬೇಲಾ ತ್ರಿವೇದಿ ಅನ್ನೋರು, ಹಾಗೆ ಅದ್ರ ಜೊತೆಗೆ ಜಸ್ಟಿಸ್ AS ಓಕಾ, ಅಭಯ್ ಶ್ರೀನಿವಾಸ್ ಓಕಾ ಇವರು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥವ್ರು. ಇವರು ಕೂಡ BV ನಾಗರತ್ನ ಮತ್ತೆ ಜಸ್ಟಿಸ್ ಅಭಯ್ ಶ್ರೀನಿವಾಸ್ ಓಕಾ ಕರ್ನಾಟಕದಿಂದ ಇವರು ಪದೋನ್ನತಿ ಹೊಂದಿ ಇಂದು ಸುಪ್ರೀಂ ಕೋರ್ಟ್ಗೆ ಇವರು ನ್ಯಾಯಮೂರ್ತಿಗಳಾಗಿದ್ದಾರೆ. ಹಾಗೆ ನೆಕ್ಸ್ಟ್ ಜಸ್ಟಿಸ್ ವಿಕ್ರಮ್ನಾಥ್ ಮತ್ತೆ ಜಸ್ಟಿಸ್ JK ಮಹೇಶ್ವರಿ, ಜಸ್ಟಿಸ್ CT ರವಿಕುಮಾರ್, ಜಸ್ಟಿಸ್ M ಸುಂದರೇಶ್ ಮತ್ತೆ ಸೀನಿಯರ್ ಅಡ್ವೊಕೇಟ್ PS ನರಸಿಂಹ ಇವರೆಲ್ಲರೂ ಕೂಡ ಜಸ್ಟಿಸ್ ಆಗಿದ್ದಂಥವ್ರು. ಇವರು ಸೀನಿಯರ್ ಅಡ್ವೊಕೇಟ್ ಆಗಿದ್ದಂಥವ್ರು ಅಂತಂದ್ರೆ ಇವರು ಡೆಪ್ಯೂಟಿ ಸಾಲಿಸಿಟರ್ ಜನರಲ್ ಆಗಿದ್ದಂಥವ್ರು, ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿದ್ದಂಥವ್ರು. ಅವರನ್ನ ನೇರವಾಗಿ ಸುಪ್ರೀಂ ಕೋರ್ಟ್ ಬಾರ್ನಿಂದ ಅಂದ್ರೆ ಬಾರ್ ಕೌನ್ಸಿಲ್ ನಿಂದ ಇವರನ್ನ ಪದೋನ್ನತಿಗೊಳಿಸಿ ಇವರನ್ನು ಕೂಡ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಯನ್ನಾಗಿ ಆಯ್ಕೆ ಮಾಡಿದೆ. ಸೊ ಈ ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ, ಇದರಲ್ಲಿ ಯಾವ ತರ ಇವರನ್ನ ಆಯ್ಕೆ ಮಾಡ್ತಾರೆ, ಆಯ್ಕೆ ಮಾಡಿದ ಹೆಸರುಗಳನ್ನ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತಾರೆ. ಅದಾದ ನಂತರ ಇವ್ರನ್ನ ಪ್ರೆಸಿಡೆಂಟ್ ಅವರು ಇವ್ರನ್ನ ನೇಮಕ ಮಾಡ್ತಾರೆ. ಸೊ ಇದರಲ್ಲಿ ದೇರ್ ವಾಸ್ ದ ಫಸ್ಟ್ ಟೈಮ್ ಇನ್ ಇಟ್ಸ್ 70 year ಹಿಸ್ಟ್ರಿ. ನಾವು ಸ್ವತಂತ್ರ ಬಂದ ನಮ್ಮ 75 ವರ್ಷಗಳ ಇತಿಹಾಸದಲ್ಲಿ ಅಂತಂದ್ರೆ ನಮಗೆ ಸುಪ್ರೀಂ ಕೋರ್ಟ್ ರಚನೆ ಆಗಿರ್ತಕ್ಕಂಥದ್ದು 1950 ಫೆಡರಲ್ ಕೋರ್ಟ್ ಆಗಿ ಇದು ನಮ್ಮ ಸುಪ್ರೀಂ ಕೋರ್ಟ್ ರಚನೆ ಆಗುತ್ತೆ. ಅದಕ್ಕಿಂತ ಮುಂಚೆ ನಮಗೆ 1935 ಆಕ್ಟ್ ಕೆಳಗಡೆ ಒಂದು ಫೆಡರಲ್ ಕೋರ್ಟ್ ಆಗಿ ರಚನೆ ಆಗಿರುತ್ತೆ. ಈ ಫೆಡರಲ್ ಕೋರ್ಟ್ ನ ರಚನೆ 1950 ತನಕ ಮುಂದುವರೆದು ಇದು ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ದಿನದಿಂದ ಹಿಡಿದು ಇದನ್ನ ನಾವು ಸುಪ್ರೀಂ ಕೋರ್ಟ್ ಆಗಿ ಇದನ್ನ ಕರಿತೀವಿ. ಅದಕ್ಕಿಂತ ಹಿಂಚೆ ಏನು 1935 ಇಲ್ಲಿತ್ತು, ಇದರಲ್ಲಿದ್ದಂತಹ ಏನು ಫೆಡರಲ್ ಕೋರ್ಟ್ ವ್ಯವಸ್ಥೆ ಇತ್ತು, ಈ ಫೆಡರಲ್ ಕೋರ್ಟ್ ನಲ್ಲಿ ಯಾವುದೇ ರೀತಿಯ ಅಪೀಲುಗಳನ್ನ ನಾವು ತೆಗೆದುಕೊಂಡು ಪ್ರೈವಿ ಕೌನ್ಸಿಲ್ಗೆ ನಾವು ಹೋಗ್ಬೇಕಿತ್ತು. ಈ ಪ್ರೈವಿ ಕೌನ್ಸಿಲ್ ಅನ್ನೋದು ಬ್ರಿಟನ್ ನಲ್ಲಿ ಇರ್ತದಂತಹ ಒಂದು ಕೋರ್ಟ್ ನ ವ್ಯವಸ್ಥೆ. ಇಲ್ಲಿ ಭಾರತದಲ್ಲಿ ಯಾವುದೇ ರೀತಿಯ ಮೊಕದ್ದಮೆಗಳು ಪ್ರಕರಣಗಳು ದಾಖಲಾದಾಗ ಅದರ ಅಬಾಧಿತ ಆಗ್ತಾನೆ, ಆ ಪ್ರಕ್ರಿಯೆಯಿಂದ ಯಾರು ಅಗ್ರವೇಟೆಡ್ ಪರ್ಸನ್ ಇರ್ತಾನೆ ಆತ ಇದರ ವಿರುದ್ಧವಾಗಿ ಮೇಲ್ಮನವಿ ಹೋಗ್ಬೇಕು ಅಂತಂದ್ರೆ ಅವನು ವಿದೇಶದಲ್ಲಿರುವ ಪ್ರೈವಿ ಕೌನ್ಸಿಲ್ಗೆ ಅವನು ತನ್ನ ಮೇಲ್ಮನವಿಯನ್ನ ಸಲ್ಲಿಸಬೇಕಾಗಿತ್ತು. ಅಲ್ಲಿ ತೀರ್ಪುನ ಅದು ಹೈ ಲೆವೆಲ್ ಬಾಡಿ ಆಗಿರ್ತಕ್ಕಂಥ ಒಂದು ಜುಡಿಷಿಯರಿ ಆಗಿತ್ತು, ಅಲ್ಲಿ ತೀರ್ಪನ್ನ ಫೈನಲ್ ಆಗಿ ಕೊಡ್ತಾ ಇದ್ರು. ನಮ್ಮ ಏನು 1950 ಆದ ನಂತರ ನಮಗೆ ಏನು ಕಾನ್ಸ್ಟಿಟ್ಯೂಷನ್ ನಾವು ಎನಾಕ್ಟ್ ಮಾಡಿದ್ದು, ಅಡಾಪ್ಟ್ ಮಾಡ್ಕೊಂಡಿದ್ದ ನಂತರ ನಮ್ಮ ಈ ಫೆಡರಲ್ ಕೋರ್ಟ್ ಸಿಸ್ಟಮ್ ಅಂದ್ರೆ ಸುಪ್ರೀಂ ಕೋರ್ಟ್ ಆಗಿ ಬದಲಾವಣೆ ಆಯಿತು. 1950 ಇಂದ ಇದು ಕಾರ್ಯಾಚರಣೆಯನ್ನು ಗೊಳಿಸ್ತಾ ಇದೆ. ಸೊ ಮೊದಲನೇ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನು ಸುಪ್ರೀಂ ಕೋರ್ಟ್ ನ ಇತಿಹಾಸದಲ್ಲಿ ಏಕಕಾಲಕ್ಕೆ 9 ಜನ ಜಡ್ಜ್ಗಳನ್ನ ಟೇಕಿಂಗ್ ಓತ್ ಅವ್ರನ್ನ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಇಂದು ಅವಕಾಶ ಕಲ್ಪಿಸಲಾಗಿದೆ. ಅಂದ್ರೆ 70 ವರ್ಷದ ಇತಿಹಾಸದಲ್ಲಿ ಒಂದೇ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 9 ಜನ ನ್ಯಾಯಮೂರ್ತಿಗಳಿದ್ರು ಅವರಿಗೆ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. The names of the 9 judges were recommended for the elevation to the Supreme Court by the Collegium. ಈ 9 ಜನನ ಸುಪ್ರೀಂ ಕೋರ್ಟ್ಗೆ ಅವ್ರನ್ನ ಪದೋನ್ನತಿಗೊಳಿಸಿ ಅಂತ ರೆಕಮೆಂಡ್ ಮಾಡಿದ್ದು ಈ ಕೊಲಿಜಿಯಂ ಆನ್ August 17 ಇದು ಶಿಫಾರಸ್ನ ಮಾಡುತ್ತೆ ಸರ್ಕಾರಕ್ಕೆ. ಸಬ್ಸಿಕ್ವೆಂಟ್ಲಿ ಅದು ಮುಂದುವರೆದ ಭಾಗವಾಗಿ ಸರ್ಕಾರನು ಕೂಡ August 26 ಎಲ್ಲರ ಏನು ಕೊಲಿಜಿಯಂ ರೆಕಮೆಂಡ್ ಮಾಡಿದಂತ ಅಷ್ಟು 9 ಜನಗಳ ಹೆಸರನ್ನ ಫೈನಲೈಸ್ ಮಾಡಿ ನೋಟಿಫಿಕೇಶನ್ ಹೊರಡಿಸುತ್ತೆ ಸರ್ಕಾರ. ಸೊ ಆರ್ಟಿಕಲ್ 124 ನಮ್ಮ ಸಂವಿಧಾನದಲ್ಲಿ ನಮಗೇನೋ ಪ್ರಾವಧಾನ್ಯ ಇದೆಯಾ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಆರ್ಟಿಕಲ್ 124 ನಮಗೆ ಕಣ್ಮುಂದೆ ಬರುವಂತದ್ದು. ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಿಸ್ಕ್ರೈಬ್ಡ್ ದ ಸುಪ್ರೀಂ ಕೋರ್ಟ್ ಶಾಲ್ ಕಂಪ್ರೈಸ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂಡ್ ನಾಟ್ ಮೋರ್ ದೆನ್ 7 ಅದರ್ ಜಡ್ಜಸ್. ಇದು ಅಂದು ಆ ಕಾಲಕ್ಕೆ ಸುಪ್ರೀಂ ಕೋರ್ಟ್ ಮೊದಲನೇ ಬಾರಿಗೆ ಕಾರ್ಯಾಚರಣೆಗೆ ಶುರು ಮಾಡಿದಾಗ ನಮ್ಮ ಸಂವಿಧಾನದಲ್ಲಿ ತಿಳಿಸಿದ್ದಕ್ಕಂತಹ ಅಂಶ ಇದು. ಮೊದಲನೇ ಬಾರಿಗೆ ಇದು ಚೀಫ್ ಜಸ್ಟಿಸ್ ಒಬ್ರು ಇರಬೇಕು, ಮತ್ತೆ ನಾಟ್ ಮೋರ್ ದೆನ್ 7 ಅವರ ಜೊತೆಗೆ 7 ಜನ ಮತ್ತೆ
ನ್ಯಾಯಮೂರ್ತಿಗಳು ಅವ್ರ ಜೊತೆ ಇರಬೇಕು ಅನ್ನೋದನ್ನ ಇದು ಉಲ್ಲೇಖ ಮಾಡಿದೆ ಮೊದಲನೇ ಬಾರಿಗೆ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಜಡ್ಜಸ್ ಕುಡ್ ಬಿ ಇನ್ಕ್ರೀಸ್ಡ್, ಅದೇ ಪ್ರಾವಧಾನದಲ್ಲಿ ಮತ್ತೆ ತಿಳಿಸಿರೋ ಹಾಗೆ ದ ನಂಬರ್ ಆಫ್ ಜಡ್ಜಸ್ ಕುಡ್ ಬಿ ಇನ್ಕ್ರೀಸ್ಡ್ ಬೈ ದ ಪಾರ್ಲಿಮೆಂಟ್ ಬೈ ಲಾ. ಈ ಏನು ನ್ಯಾಯಮೂರ್ತಿಗಳು ಇರ್ತಕ್ಕಂಥ ಸಂಖ್ಯೆಯನ್ನ ಆ ಪರಿಸ್ಥಿತಿಗೆ ಅನುಗುಣವಾಗಿ ಮುಂದೆ ಸಂಸತ್ತು ಹೆಚ್ಚಿಸಬಹುದು ಅನ್ನೋದನ್ನ ಅವಕಾಶ ಮಾಡಿಕೊಟ್ಟಿದೆ. ಇದು ಈ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸುವಂತ ಅಧಿಕಾರ ಇರೋದು ಕೇವಲ ಪಾರ್ಲಿಮೆಂಟ್ಗೆ ಬೈ ಲಾ ಮೂಲಕ. ಅಕಾರ್ಡಿಂಗ್ಲಿ ದ ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಜಡ್ಜಸ್ ಆಕ್ಟ್ 1956 ಪ್ರೊವೈಡೆಡ್ ಫಾರ್ ದ ಮ್ಯಾಕ್ಸಿಮಮ್ 11 ಜಡ್ಜಸ್ ಅಂದು ಅದಾದ ನಂತರ 1956ನೇ ಇಸ್ವಿಯಲ್ಲಿ ಇದನ್ನ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ಅದು 11ಗೆ ಬರುತ್ತೆ, 8 ಇದ್ದಿದ್ದು 11 ಆಗುತ್ತೆ. ಸೊ ಇಲ್ಲಿ ಈ 1956 ಇಂದ ಹಿಡಿದು ಇಲ್ಲಿವರೆಗೂ ನಮಗೆ 70 ವರ್ಷಗಳ ಅವಧಿಯಲ್ಲಿ ನಮಗೆ 9 ಜನ ಜಡ್ಜ್ಗಳನ್ನ ಏಕಕಾಲಕ್ಕೆ ನೇಮಕವಾಗಿರತಕ್ಕಂತ ಒಂದು ಪರಿಸ್ಥಿತಿ ಇವತ್ತಿದೆ. ಅದಾಗೆ 2019ರಲ್ಲಿ ಪಾರ್ಲಿಮೆಂಟ್ ಮತ್ತೊಂದು ಆಕ್ಟ್ ನ ಅಂದ್ರೆ ಅದೇ 1956 ಏನು ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವಂತ ಒಂದು ಕಾಯ್ದೆ ಇದೆಯಲ್ಲ, ಅದಕ್ಕೆ ತಿದ್ದುಪಡಿ ಮಾಡೋದ್ರ ಮೂಲಕ ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಜಡ್ಜಸ್ ಆಕ್ಟ್ 1956ಗೆ ತಿದ್ದುಪಡಿ ಮಾಡೋದ್ರ ಮೂಲಕ ಅದರ ಸಂಖ್ಯೆಯನ್ನ ಜಾಸ್ತಿ ಮಾಡಲಾಗುತ್ತದೆ. ಅದರ ಏನಿದು ನೋಟಿಫಿಕೇಶನ್ ನಂಬರ್ ಜಾಸ್ತಿ ಮಾಡಿದ್ದಕ್ಕೆ 30 in 2009 ಅಲ್ಲಿ ಮಾಡಿದ್ದು, ಮತ್ತೆ 33 in 2019 ಈ ಇದಕ್ಕೆ ಸಂಬಂಧಪಟ್ಟಿರುವಂತ ಒಂದು ಈ ಗೆಜೆಟ್ ಆಫ್ ಇಂಡಿಯಾ ಹೊರಡಿಸಿರುವಂತದ್ದು ಇದು ಇದರಲ್ಲಿ ತಿಳಿಸಲಾಗಿದೆ ಇದರಲ್ಲಿ. ಸೊ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಇದನ್ನ ಹೊರಡಿಸಿರುವಂತದ್ದು. ಸೊ ಟು ಎನ್ಶೂರ್ ದ ಡೆಮೋಕ್ರಸಿ ಇನ್ ದ ಜುಡಿಷಿಯಲ್ ಸಿಸ್ಟಮ್ ಎ ನೋವಲ್ ಮೆಕಾನಿಸಮ್ ಆಫ್ ಕೊಲಿಜಿಯಂ ಸಿಸ್ಟಮ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1993. ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅತಿ ಮುಖ್ಯವಾಗಿರ್ಬೇಕು, ಅದು ಕಾರ್ಯಾಂಗದಿಂದ ಸ್ವತಂತ್ರವಾಗಿ ಅದು ಕೆಲಸ ಮಾಡುವಂತಹ ವಾತಾವರಣನ ನಿರ್ವಹಿಸಬೇಕು. ಹಾಗಾಗಿ ಅದರ ಉದ್ದೇಶದಿಂದ ಟು ಎನ್ಶೂರ್ ದ ಡೆಮೋಕ್ರಸೀಸ್ ಖಾತ್ರಿಪಡಿಸಲು, ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಖಾತ್ರಿಪಡಿಸಲು, ಸುಗಮವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೆಯೋ ಅಂತ ಸಂದರ್ಭದಲ್ಲಿ ನಾವು ಕೋರ್ಟಿಗೆ ಸ್ವತಂತ್ರವಾಗಿರೋ ತರ ಅವಕಾಶವನ್ನ ಮಾಡ್ಕೊಡ್ಬೇಕು. ಅದೇ ರೀತಿಯ ಆ ಕೋರ್ಟಿನಲ್ಲಿ ಯಾರು ನ್ಯಾಯವಾದಿಗಳಿರ್ತಾರೆ, ಇವರು ತೀರ್ಪನ್ನ ಅವರು ನ್ಯಾಯ ವಿಮರ್ಶೆ ಮಾಡಿ ಯಾವುದೂ ಕಡೆದಕ್ಕೂ ಏನು ಬಯಾಸ್ಡ್ ಆಗದೇನೆ, ಪ್ರಿಜುಡೈಸ್ ಮೈಂಡ್ ಇರ್ಬಾರ್ದು, ಏನು ಪೂರ್ವಗ್ರಹ ಪೀಡಿತರಾಗದೇನೆ ಅವರು ಒಂದು ತೀರ್ಪನ್ನ ಕೊಡ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಈ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡುವಂತ ವ್ಯವಸ್ಥೆಗೆ ಏನಿದೆ, ಈ ಕೊಲಿಜಿಯಂ ಸಿಸ್ಟಮ್ ಇದೆಯಲ್ಲ, ಈ ಶಿಫಾರಸನ್ನ ಮಾಡುವಂತಹ ವ್ಯವಸ್ಥೆಯನ್ನ ನಾವು ನಮ್ಮ ದೇಶದಲ್ಲಿ 1993ನೇ ಇಸ್ವಿಯಿಂದ ನಾವು ಕಾಣ್ತಾ ಇದೀವಿ. ಅಂತಂದ್ರೆ ಒಂದು ಸುವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸತಕ್ಕಂತಹ ವರ್ಷದಿಂದ ಅಂದ್ರೆ 93ನೇ ಇಸ್ವಿಯಿಂದ ಈ ಕೊಲಿಜಿಯಂ ಸಿಸ್ಟಮ್ ಕೆಲಸ ಮಾಡ್ತಾ ಇದೆ. ದ ಪರ್ಪಸ್ ಆಫ್ ದ ಕೊಲಿಜಿಯಂ ಸಿಸ್ಟಮ್ ಇಸ್ ಟು ಎನ್ಶ್ಯೂರ್ that the opinion of the Chief Justice of India is not is individual opinion, but the one formed collectively by a body of the judges of the highest integrity in the judiciary. ಅಂದ್ರೆ ಇಲ್ಲಿ ನೇಮಕ ಮಾಡುವಂತಹ ಪೂರ್ತಿ ಪ್ರಕ್ರಿಯೆಗೆ ಸಿಜೆಐ ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಈಗ ಸುಪ್ರೀಂ ಕೋರ್ಟ್ಗೆ ಮುಖ್ಯವಾಗಿರುವಂತವರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ. ಅವರ ಅಡಿಯಲ್ಲಿ ಎಲ್ಲ ತೀರ್ಮಾನಗಳು ಆಗುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಏನು ಬೆಂಚಸ್ ಗಳಿರುತ್ತೆ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಅವ್ರನ್ನ ರೋಸ್ಟರ್ ಆಫ್ ಮಾಸ್ಟರ್ ಅಂತಾನು ನಾವು ಕರಿತೀವಿ. ಅಂದ್ರೆ ಯಾವ ಕೇಸ್ಗಳು ಸುಪ್ರೀಂ ಕೋರ್ಟ್ಗೆ ಬರುವಂತ ಯಾವೆಲ್ಲ ಪ್ರಕರಣಗಳನ್ನ ಯಾವ ಪೀಠ ತೀರ್ಪುನ ನೀಡಬೇಕು, ಅಥವಾ ಯಾವ ಪ್ರಕರಣವನ್ನ ಯಾರು ಜಡ್ಜ್ಗಳು ಯಾವ ಬೆಂಚ್ನವರು ನಿರ್ವಹಿಸಬೇಕು ಅಂತ ಅನ್ನೋದನ್ನ ತೀರ್ಮಾನ ಮಾಡುವಂತದ್ದು ಈ ಸಿಜೆ ಆಗಿರ್ತಾರೆ ಅವ್ರನ್ನ. ಹಾಗಾಗಿ ನಾವು ರೋಸ್ಟರ್ ಆಫ್ ಮಾಸ್ಟರ್ ಅಂತಾನು ಕೂಡ ಕರಿತೀವಿ. ಹಾಗಾಗಿ ಅವರ ನೇತೃತ್ವದಲ್ಲಿ ನಡೆಯುವಂತ ಎಲ್ಲಾ ಏನು ಪ್ರಕ್ರಿಯೆಗಳಿದಾವೆ ಅದರಲ್ಲಿ ಈ ಕೊಲಿಜಿಯಂ ಸಿಸ್ಟಮ್ ಕೂಡ ಒಂದು. ಅದೇ ರೀತಿ ಅವರು ಮುಖ್ಯಸ್ಥರಾಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರಿಗೆ ಇಷ್ಟ ಬಂದವ್ರನ್ನ ಇಲ್ಲಿ ಆಯ್ಕೆ ಮಾಡಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಈಸ್ ಇಂಡಿವಿಜುವಲ್ ಒಪಿನಿಯನ್, ಅವರ ವೈಯಕ್ತಿಕ ಅಭಿಪ್ರಾಯ ಒಂದೇ ಇಲ್ಲಿ ಮುಖ್ಯ ಆಗಲ್ಲ, ಬಟ್ ಒನ್ ಆಫ್ ದಿ ಫಾರ್ಮ್ಡ್ ಕಲೆಕ್ಟಿವ್ಲಿ ಆಫ್ ದಿ ಬಾಡಿ ಆಫ್ ಜಡ್ಜಸ್. ಇದರಲ್ಲಿ ಇನ್ನೂ ಹಲವಾರು ಬೇರೆ ಮುಖ್ಯ ನ್ಯಾಯಮೂರ್ತಿಗಳು ಜೊತೆಗೆ ಅದರ ಜೊತೆಗೆ ಇರುವಂತಹ ಸೀನಿಯರ್ ಜಡ್ಜಸ್ ಯಾರಿರ್ತಾರೆ, ಹಿರಿಯ ನ್ಯಾಯಮೂರ್ತಿಗಳಿರ್ತಾರೆ, ಅವರ ಒಪಿನಿಯನ್ ಕೂಡ ಇಲ್ಲಿ ಕಲೆಕ್ಟಿವ್ಲಿ ಆಗಿ ಇಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ಸೊ ಅವರ ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಈ ಕೊಲಿಜಿಯಂ ಸಿಸ್ಟಮ್ ಕೆಲಸ ಮಾಡುವಂತದ್ದು. ಹಾಗಾದ್ರೆ ಏನಿದು ಕೊಲಿಜಿಯಂ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಕೂಲಂಕುಷವಾಗಿ, ಕೊಲಿಜಿಯಂ ಸಿಸ್ಟಮ್ ಇಸ್ ದ ಸಿಸ್ಟಮ್ ಆಫ್ ಅಪಾಯಿಂಟ್ಮೆಂಟ್ ಅಂಡ್ ಟ್ರಾನ್ಸ್ಫರ್ ಆಫ್ ದ ಜಡ್ಜಸ್. ನೋಡಿ, ಇದು ಮುಖ್ಯವಾಗಿ ಅಪಾಯಿಂಟ್ಮೆಂಟ್ ಅಂಡ್ ಟ್ರಾನ್ಸ್ಫರ್ ಈ ಎರಡಕ್ಕೆ ಸಂಬಂಧಪಟ್ಟಿರುವಂತದ್ದು. ಇದು ಈ ಎರಡನ್ನ ತೀರ್ಮಾನ ಮಾಡುವಂತ ವ್ಯವಸ್ಥೆ ಏನಿದೆ ಅದನ್ನ ನಾವು ಕೊಲಿಜಿಯಂ ಸಿಸ್ಟಮ್ ಅಂತೀವಿ. ಕೊಲಿಜಿಯಂ ಸಿಸ್ಟಮ್ ನ ಅರ್ಥ ಏನು, ಒಂದೇ ಮನಸ್ಥಿತಿ ಉಳ್ಳಂತಹ ಒಂದು ವ್ಯಕ್ತಿಗಳ ಗುಂಪು ಅಂತ ಕರಿಬಹುದು ಇದನ್ನ. ಸೊ ಈ ಕೊಲಿಜಿಯಂ ಸಿಸ್ಟಮ್ ಇದು ರಷ್ಯಾದಲ್ಲಿ ಇದ್ದಂತಹ ವ್ಯವಸ್ಥೆ. ಅದಾದ ನಂತರ ಇದನ್ನ ನಮ್ಮ ಜಸ್ಟಿಸ್ PN ಭಗವತಿ ಅವರು ಮೊದಲನೇ ಬಾರಿಗೆ ಇದನ್ನ ಉಲ್ಲೇಖ ಮಾಡಿದ್ದಾರೆ, ಈ ಪದನ ಬಳಸಿರುವಂತವ್ರು.
ಅದಾದ್ಮೇ ಅವಾಗ ಈ ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಅಪಾಯಿಂಟ್ಮೆಂಟ್ ಮತ್ತೆ ಟ್ರಾನ್ಸ್ಫರ್ ಆಫ್ ದ ಜಡ್ಜಸ್ ನಡೆಯುತ್ತೆ. ಇದು ಯಾವ ಜಡ್ಜಸ್ಗೆ ಸಂಬಂಧಪಟ್ಟಿದ್ದು? ಇದು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ನ ನ್ಯಾಯಮೂರ್ತಿಗಳಿಗೆ ಸಂಬಂಧಪಟ್ಟಿದ್ದು. ಅವ್ರನ್ನ ಅಪಾಯಿಂಟ್ ಮಾಡೋದು, ಅವ್ರನ್ನ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ ಗಳಿಂದ ಪದೋನ್ನತಿ ಮಾಡೋದು, ಮತ್ತೆ ಅವ್ರನ್ನ ಒಂದು ಹೈಕೋರ್ಟ್ ಇಂದ ಇನ್ನೊಂದು ಹೈಕೋರ್ಟ್ಗೆ ವರ್ಗಾವಣೆ ಮಾಡುವಂತದ್ದು ಎರಡೂ ಕೆಲಸಗಳನ್ನ ಈ ಕೊಲಿಜಿಯಂ ಸಿಸ್ಟಮ್ ಮಾಡುತ್ತೆ. ದಟ್ ಹ್ಯಾಸ್ ಎವಾಲ್ವ್ಡ್ ಥ್ರೂ ದ ಜಡ್ಜ್ಮೆಂಟ್ ಆಫ್ ದ ಎಸ್ಸಿಸ್ ಅಂಡ್ ನಾಟ್ ಬೈ ಎನಿ ಆಕ್ಟ್ ಆಫ್ ದ ಪಾರ್ಲಿಮೆಂಟ್. ಈ ಕೊಲಿಜಿಯಂ ವ್ಯವಸ್ಥೆಗೆ ಯಾವುದೇ ರೀತಿಯ ಏನು ಪಾರ್ಲಿಮೆಂಟ್ ಅಲ್ಲಿ ಇದಕ್ಕೆ ಅವಕಾಶ ಇಲ್ಲ, ಅಥವಾ ಪಾರ್ಲಿಮೆಂಟ್ ಮಾಡಿರುವಂತಹ ಯಾವುದೇ ರೂಲ್ಸ್ ಗಳಲ್ಲಿ ಅಥವಾ ಕಾನ್ಸ್ಟಿಟ್ಯೂಷನ್ ಗಳಲ್ಲಿ ಇದ್ರ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಹಾಗಾದ್ರೆ ಈ ಕೊಲಿಜಿಯಂ ಸಿಸ್ಟಮ್ಗೆ ನಮ್ ದೇಶದಲ್ಲಿ ಯಾವ ರೀತಿ ಇದು ವಿಕಸಿತ ಆಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಇದೊಂದು ಕಳೆದ ಸುಪ್ರೀಂ ಕೋರ್ಟ್ಗಳು ಕೊಡ್ತಾ ಇರತಕ್ಕಂತ ಹಲವಾರು ಪ್ರಕರಣಗಳಲ್ಲಿ ಏನು ತೀರ್ಪುಗಳಿದೆ ಅದಕ್ಕೆ ಪೂರಕವಾಗಿ, ಅದಕ್ಕೆ ಅನುಗುಣವಾಗಿ ದೇಶದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಇದು ಕೊಲಿಜಿಯಂ ಹೊರಹೊಮ್ಮಿದೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಪಾರ್ಲಿಮೆಂಟ್ ಅಥವಾ ಕಾನ್ಸ್ಟಿಟ್ಯೂಷನ್ ಎರಡರಲ್ಲೂ ಕೂಡ ಇದಕ್ಕೆ ಯಾವುದೇ ರೀತಿಯ ಒಂದು ಮಾನ್ಯತೆ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗೆ ಏನು ಇದರ ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡುವಂತದ್ದು ಅಥವಾ ಕಡಿಮೆ ಮಾಡುವಂತದ್ದು, ಅಥವಾ ಈ ಜಡ್ಜ್ಗಳನ್ನ ನೇಮಕ ಆಗೋರ್ನ ತೆಗೆಯುವಂತ ಪ್ರಕ್ರಿಯೆ ಎಲ್ಲವೂ ಕೂಡ ನಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ಆದ್ರೆ ಅವ್ರನ್ನ ಹೇಗೆ ನೇಮಕ ಮಾಡಬೇಕು ಅನ್ನೋ ಪ್ರಕ್ರಿಯೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ. ಹಾಗಾಗಿ ಈ ಕೊಲಿಜಿಯಂ ಸಿಸ್ಟಮ್ ಅನ್ನೋದು ಕೇವಲ ಬರೀ ಸುಪ್ರೀಂ ಕೋರ್ಟ್ಗಳ ತೀರ್ಪುಗಳಿಗೆ ಅದರ ಮೇಲೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ. ದ SC ಕೊಲಿಜಿಯಂ ಈಸ್ ಹೆಡೆಡ್ ಬೈ ದ CJI ಅಂಡ್ ಕಂಪ್ರೈಸಸ್ 4 ಅದರ್ ಸೀನಿಯರ್ಸ್ ಮೋಸ್ಟ್ ಜಡ್ಜ್ ಆಫ್ ದಿ ಕೋರ್ಟ್. ಅಂದ್ರೆ CJI ಒಬ್ರು ಇರ್ತಾರೆ, ಮುಖ್ಯ ನ್ಯಾಯಮೂರ್ತಿ. ಅದ್ರ ಜೊತೆಗೆ ಅದೇ ಸುಪ್ರೀಂ ಕೋರ್ಟ್ ನ ಹಿರಿಯ 4 ಏನು ನ್ಯಾಯಮೂರ್ತಿಗಳು ಇರ್ತಾರೆ, ಅವರು ಇರ್ತಾರೆ ಅವ್ರ ಜೊತೆಗೆ. ಹಾಗೆ ದ ಹೈಕೋರ್ಟ್ ಅಲ್ಲಿರುವಂತಹ ಕೊಲಿಜಿಯಂ ಕೂಡ ಅದರಲ್ಲಿರುವಂತಹ ಚೀಫ್ ಜಸ್ಟಿಸ್ ಇರ್ತಾರೆ, ಮತ್ತೆ ಸೇಮ್ ಇದೇ ವ್ಯವಸ್ಥೆ ಕೂಡ ನಮ್ಮ ಹೈಕೋರ್ಟ್ ಗಳಲ್ಲೂ ಕೂಡ ಇರುತ್ತೆ. ಅದರಲ್ಲಿ 4 ಅದರ್ ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ. ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಅಲ್ಲಿ ನಾವು ನೋಡೋದಾದ್ರೆ, ಆರ್ಟಿಕಲ್ 124 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್. ನಮ್ಮ ಆರ್ಟಿಕಲ್ 124ನೇ 2ರಲ್ಲಿ ಏನ್ ಹೇಳುತ್ತೆ, ಒಂದು ಸುಪ್ರೀಂ ಕೋರ್ಟ್ಗೆ ಜಡ್ಜ್ಗಳಿರ್ಬೇಕು. ಆ ಜಡ್ಜ್ ನ ಅಪಾಯಿಂಟ್ ಮಾಡುವಂತ ಅಪಾಯಿಂಟಿಂಗ್ ಅಥಾರಿಟಿ ಆಗಿರ್ತಾರೆ ಅಂತಂದ್ರೆ ಪ್ರೆಸಿಡೆಂಟ್ ಇರ್ತಾರೆ. ಅವರು ಏಕಾಏಕಿಯಾಗಿ ಅಪಾಯಿಂಟ್ ಮಾಡೋದಂತದ್ದಲ್ಲ, ಅವರು ಆಫ್ಟರ್ ದಿ ಕನ್ಸಲ್ಟೇಷನ್ ಸಮಾಲೋಚನೆ ನಡೆಸಬೇಕಾಗುತ್ತೆ ವಿತ್ ಸಚ್ ಎ ನಂಬರ್ ಆಫ್ ದ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ಸ್ ಇನ್ ದ ಸ್ಟೇಟ್ಸ್. ಈ ಪ್ರೆಸಿಡೆಂಟ್ ಯಾರು ರಾಷ್ಟ್ರಪತಿ ಆಗಿರ್ತಾರೋ ಅಥವಾ ರಾಷ್ಟ್ರ ಅಧ್ಯಕ್ಷರಾಗಿರ್ತಾರೆ, ಇವರು ಈ ಕನ್ಸಲ್ಟೇಷನ್ ಯಾರು ಕೊಲಿಜಿಯಂ ಸಿಸ್ಟಮ್ ಅವರಿಗೆ ಏನು ಸರ್ಕಾರಕ್ಕೆ ರೆಕಮೆಂಡ್ ಮಾಡುವಂತ ಏನ್ ಹೆಸರುಗಳಿದಾವೆ ಅದನ್ನ ಇವು ಪ್ರೆಸಿಡೆಂಟ್ ಗೆ ಬರುತ್ತೆ, ಲಾ ಮಿನಿಸ್ಟ್ರಿಗೆ ಬರುತ್ತೆ. ಲಾ ಮಿನಿಸ್ಟರ್ ಇಂದ ನೆಕ್ಸ್ಟ್ ಇದು ಪ್ರೆಸಿಡೆಂಟ್ ಗೆ ಬರುತ್ತೆ. ಪ್ರೆಸಿಡೆಂಟ್ ಹೆಸರುಗಳು ಬಂದಾದ ತಕ್ಷಣನೇ ಅವರು ಅದ್ರಲ್ಲಿರುವಂತ ಹೆಸರುಗಳ ಮೇಲೆ ಅವರು ಚರ್ಚೆ ನಡೆಸಬಹುದು. ಯಾರ ಜೊತೆ ಅಂತಂದ್ರೆ ಮತ್ತೆ ಕೊಲಿಜಿಯಂ ವ್ಯವಸ್ಥೆ ಜೊತೆ ಇವರು ಚರ್ಚೆ ನಡೆಸಬಹುದು. ಆಫ್ಟರ್ ದಿ ಕನ್ಸಲ್ಟೇಷನ್ ಮಾಡೋದ್ರ ಮೂಲಕ, ಸಮಾಲೋಚನೆಯನ್ನ ಮಾಡೋದ್ರ ಮೂಲಕ ಅವರು ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬಹುದು. ಅವರು ಕಳಿಸಿರ್ತಕ್ಕಂಥ ಹೆಸರುಗಳನ್ನ ಇವರು ಅನುಮೋದನೆ ಮಾಡಬಹುದು. ಹಾಗೆ ಮತ್ತೆ CJI ಅಂಡ್ ದ ಸ್ಟೇಟ್ ಗವರ್ನರ್, ನಾವು ಹೈಕೋರ್ಟ್ಗೆ ಸಂಬಂಧಪಟ್ಟಿರೋ ತರ ಅಪಾಯಿಂಟಿಂಗ್ ನೋಡೋದಾದ್ರೆ ಅಲ್ಲೂ ಕೂಡ ಪ್ರೆಸಿಡೆಂಟ್ ಅವರೇ ಇದರ ನೇಮಕಾತಿಯನ್ನ ಮಾಡುವಂತವ್ರು. ಇನ್ ದ ಕನ್ಸಲ್ಟೇಷನ್ ವಿತ್ CJI, ಯಾರು ಕರ್ನಾಟಕಕ್ಕೆ ಅಥವಾ ಯಾವ್ದಾದ್ರು ರಾಜ್ಯದ ಹೈಕೋರ್ಟ್ಗೆ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ನೇಮಕಾತಿ ಆಗ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಯವರ ಜೊತೆಗೆ ಮತ್ತು ಆ ರಾಜ್ಯದ ಗವರ್ನರ್ ಜೊತೆಗೆ ಈ ಪ್ರೆಸಿಡೆಂಟ್ ಅವರು ಇಬ್ಬರ ಜೊತೆ ಇವರು ಸಮಾಲೋಚನೆಯನ್ನು ನಡೆಸಬೇಕಾಗುತ್ತೆ. ಅದರ್ ದೆನ್ ದ CJI ಅಂತಂದ್ರೆ ಯಾರು ಆ ಕೋರ್ಟ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಯಾರು ಚೀಫ್ ಜಸ್ಟಿಸ್ ಇರ್ತಾರಲ್ಲ ಅವ್ರನ್ನ ಸಂಪರ್ಕ ಮಾಡಿ ಮತ್ತೆ ಈ ಗವರ್ನರ್ ಜೊತೆ ಅವರು ಪ್ರೆಸಿಡೆಂಟ್ ಅವರು ಈ ಉಳಿದ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡುವಂತ ಪ್ರಕ್ರಿಯೆ ನಮಗೆ ಆರ್ಟಿಕಲ್ 217 ನಲ್ಲಿ ಮತ್ತೆ ಆರ್ಟಿಕಲ್ 124 ಇದು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಿದ್ದು, ಇದು ಹೈಕೋರ್ಟ್ಗೆ ಸಂಬಂಧಪಟ್ಟಿದ್ದು. ಈ ರೀತಿಯಾಗಿ ನಮಗೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ನಮಗೆ ಇದೆ. ಸೊ ಹೌ ಅಂಡ್ ವೆನ್ ಡಿಡ್ ದ ಅದರ್ ಸಿಸ್ಟಮ್ಸ್ ಎವಾಲ್ವ್ಸ್? ಹಾಗಾದ್ರೆ ಈ ಕೊಲಿಜಿಯಂ ಸಿಸ್ಟಮ್ ನಾವು ಹಿಂದೆ ಮಾತಾಡಿರೋ ತರ ಹಲವಾರು ಸುಪ್ರೀಂ ಕೋರ್ಟ್ ನ ಪ್ರಕರಣಗಳ ಮೂಲಕ ಇದು ವ್ಯವಸ್ಥಿತವಾಗಿ ವಿಕಸಿತ ಆಗಿದೆ ಅಂತ ಹೇಳಿ ನಾವು ಹೇಳಿದ್ವಿ. ಹಾಗಾದ್ರೆ ಯಾವ ರೀತಿ ಅದು ವಿಕಸಿತ ಆಯ್ತು ಅಂತ ನಾವು ಗಮನಿಸೋದಾದ್ರೆ, ದ ಕೊಲಿಜಿಯಂ ಸಿಸ್ಟಮ್ ಆಸ್ ಇಟ್ಸ್ ಜೆನಿಸಿಸ್ ಇನ್ ಎ ಸೀರೀಸ್ ಆಫ್ 3 ಜಡ್ಜ್ಮೆಂಟ್ಸ್ ದಟ್ ಈಸ್ ನೌನ್ ಕ್ಲಬ್ಡ್ ಟುಗೆದರ್ ಆಸ್ ದ 3 ಜಡ್ಜ್ ಕೇಸಸ್. ನಾವು ನಮ್ಮ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳ ಏನ್ ನೇಮಕಾತಿಗಳಲ್ಲಿ ನಾವು ನೋಡೋದಾದ್ರೆ ಅವರ ಪ್ರಕರಣಗಳಿಗೆ ಅಥವಾ ಯಾವ ರೀತಿ ಆಗ್ತಾ ಇದೆ ಅಂತ ಗಮನಿಸೋದಾದ್ರೆ ಒಟ್ಟು ಮೂರು ಮುಖ್ಯವಾಗಿರ್ತಕ್ಕಂತಹ ಪ್ರಕರಣಗಳು ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆ ಆಗಿದ್ದಾವೆ. ಆ ಪ್ರಕರಣಗಳ ಇದ್ರಲ್ಲಿ ಏನಿದೆ, ಕೊನೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪುಗಳು ಆ ಎಲ್ಲ ಏನು ಪ್ರಕರಣಗಳಿದಾವೆ ಅವನ್ನೆಲ್ಲವನ್ನು ನಾವು ಒಟ್ಟಿಗೆ ಸೇರಿಸಿ ಅದನ್ನ 3 ಜಡ್ಜ್ ಕೇಸಸ್ ಅಂತಾನು ಕರಿತೀವಿ. ಸೊ ಅದರಲ್ಲಿ ಮೊದಲನೇದು ಯಾವ್ದಿದೆ,
ಅದರಲ್ಲಿ SP ಗುಪ್ತಾ ಅಂತ, ಅದು 1981 ನಲ್ಲಿ ನಡೆದಿರ್ತಕ್ಕಂತಹ ಮೊದಲನೇ ಪ್ರಕರಣ. ಇದನ್ನ ಫಸ್ಟ್ ಜಡ್ಜ್ ಕೇಸ್ ಅಂತಾನು ಕರಿತೀವಿ. ಇದರಲ್ಲಿ ಮುಖ್ಯವಾಗಿ ಇಟ್ಸ್ ಡಿಕ್ಲೇರ್ಡ್ ದಟ್ ದ ಪ್ರೈಮೇಸಿ, ಏನು ಸುಪ್ರೀಂ ಕೋರ್ಟ್ ನ ಇದು ತೀರ್ಪಿದು SP ಗುಪ್ತಾ ಅನ್ನೋರ ಪ್ರಕರಣದಲ್ಲಿ ಇಟ್ಸ್ ಡಿಕ್ಲೇರ್ಡ್ ದಟ್ ದಿ ಪ್ರೈಮೇಸಿ ಆಫ್ ದ CJI ರೆಕಮೆಂಡೇಶನ್ಸ್ ಟು ದ ಪ್ರೆಸಿಡೆಂಟ್ಸ್ ಕ್ಯಾನ್ ಬಿ ರೆಫ್ಯೂಸ್ಡ್ ಫಾರ್ ಕಂಜೆಂಟ್ ರೀಸನ್ಸ್. ನಾವು ಆವಾಗಲೇ ಮಾತಾಡಿರೋ ತರ ಏನು ರಾಷ್ಟ್ರಪತಿಗಳು ಕೊಲಿಜಿಯಂ ರೆಫರ್ ಮಾಡುವಂತದ್ದು, ಯಾರು ಸುಪ್ರೀಂ ಕೋರ್ಟ್ ನಿಂದ ಹೆಸರುಗಳು ಶಿಫಾರಸ್ ಮಾಡ್ತಾರೆ, ಇವರನ್ನ ನೀವು ಪದೋನ್ನತಿಗೊಳಿಸಿ, ಹೈಕೋರ್ಟ್ ಗಳಿಂದ ಸುಪ್ರೀಂ ಕೋರ್ಟ್ಗೆ ಇವರನ್ನ ಪದೋನ್ನತಿಗೊಳಿಸಿ ಇವರನ್ನ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಿ, ಅಥವಾ ಒಂದು ಹೈಕೋರ್ಟ್ ಇಂದ ಇನ್ನೊಂದು ಹೈಕೋರ್ಟ್ಗೆ ಇವರನ್ನ ವರ್ಗಾವಣೆ ಮಾಡಿ ಅಂತ ಶಿಫಾರಸು ಮಾಡುವಂತ ಕೊಲಿಜಿಯಂ ನಿರ್ಧಾರಗಳನ್ನ ರಾಷ್ಟ್ರಪತಿಯವರಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ರಾಷ್ಟ್ರಪತಿಯವರು ವಿತ್ ದ ಕನ್ಸಲ್ಟ್ ಅಂತ ಇದೆ. ನಾವು ಆರ್ಟಿಕಲ್ 124 ಅಲ್ಲಿ ಇರೋ ಏನು ಆ ಲೈನ್ಸ್ ಇದಾವೆ, ಅದ್ರ ಪ್ರಕಾರ ಕನ್ಸಲ್ಟ್ ಅಂತ ಇದೆ. ಆ ಕನ್ಸಲ್ಟ್ ಅನ್ನೋ ಪದ ಇಷ್ಟು ಈ ಏನು 3 ಪ್ರಕರಣಗಳು ನಡೆದಿದ್ದಾವೆ, ಈ 3 ಜಡ್ಜಸ್ಗೆ ಕೇಸ್ಗಳಿಗೆ ಸಂಬಂಧಪಟ್ಟಿದ್ದು, ಈ ಪದ ಒಂದನ್ನೇ ಇಲ್ಲಿ ಕಾಂಟ್ರವರ್ಷಿಯಲ್ ಆಗಿರತಕ್ಕಂಥದ್ದು. ಅಲ್ಲಿ ಕನ್ಸಲ್ಟೆಂಟ್ ಅಂತ ಹೇಳಿರೋದು ಅಂದ್ರೆ ಸಮಾಲೋಚನೆ ನಡೆಸಬೇಕು ಅಂತ ಹೇಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದ್ದಾರೆ. ಆದ್ರೆ ಸರ್ಕಾರ ಏನ್ ಎಕ್ಸಿಕ್ಯೂಟಿವ್ ಇರುತ್ತೆ, ಇದು ಆ ಪದನ ಕನ್ಸಲ್ಟೇಷನ್ ಅಂತಂದ್ರೆ ಸಮಾಲೋಚನೆ ಅಂದ್ರೆ ನಾವು ಸಮಾಲೋಚನೆ ನಡೆಸಬೇಕು ಅನ್ನೋದಾದ್ರೆ ನೀವ್ ಹೇಳಿದ್ದನ್ನ ನಾವು ಕೇಳ್ಬೇಕು ಅಂತನ, ಅಥವಾ ಕನ್ಸಲ್ಟೇಷನ್ ಅಂತಂದ್ರೆ ನಾನು ಫೈನಲೈಸ್ ಮಾಡ್ತೀನಲ್ಲ ಅದನ್ನ ಅನ್ನೋ ಒಂದು ಈ ಅರ್ಥದ ಗೊಂದಲ ಏನಿದೆ, ಆಂಬಿಗ್ಯೂಟಿ ಇದಿದೆ. ಇದಕ್ಕೆ ಎರಡೂ ಕೂಡ ಇಲ್ಲ ನಾನು ಮಾಡಿದ ತೀರ್ಪು ಇಲ್ಲಿ ಫೈನಲ್ ಆಗುತ್ತೆ, ಇಲ್ಲ ರಾಷ್ಟ್ರಪತಿಯವರು ಇಲ್ಲ ಸರ್ಕಾರ ಹೇಳಿದ್ದಂಥದ್ದು ಇಲ್ಲಿ ಫೈನಲ್ ಆಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಪದ ಬಳಸಿರುವಂತದ್ದು ಕನ್ಸಲ್ಟೇಷನ್ ಅಂದ್ರೆ ಸಮಾಲೋಚನೆ ನಡೆಸಬೇಕಾಗಿರೋದು. ಹಾಗಾಗಿ ಆ ಸಮಾಲೋಚನೆ ಅನ್ನೋ ಪದಕ್ಕೆ ನಾವು ಹಲವಾರು ತೀರ್ಪುಗಳ ಮೂಲಕ ಸುಪ್ರೀಂ ಕೋರ್ಟ್ ಅದನ್ನ ಹೇಗೆ ವ್ಯಾಖ್ಯಾನಿಸಲಾಗಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಈ ಪ್ರಕರಣ ಇನ್ನ ಆ ಪದದ ಸಮಾಲೋಚನೆ ಅನ್ನೋ ಪದಕ್ಕೆ ಇದು ಏನು ರಾಷ್ಟ್ರಪತಿಗಳಿದ್ದಾರೆ ಅಥವಾ ಸರ್ಕಾರದ ನಿಲುವೇನಿದೆ ಅದಕ್ಕೆ ಪೂರಕವಾಗಿ ಅದನ್ನ ಸಪೋರ್ಟ್ ಮಾಡುವಂತಹ ಮೊದಲನೇ ಪ್ರಕರಣ. ಅದರಲ್ಲಿ ಕೊಟ್ಟಿರುವಂತಹ ತೀರ್ಪಿದು ಇಟ್ ಡಿಕ್ಲೇರ್ ದ ಪ್ರೈಮೇಸಿ, ಏನು ಪ್ರೈಮೇಸಿ ಅದರ ಪ್ರಾಮುಖ್ಯತೆ ಇರುತ್ತೆ ಆಫ್ ದ CJI ರೆಕಮೆಂಡೇಶನ್ಸ್ ಟು ದ ಪ್ರೆಸಿಡೆಂಟ್ಸ್ ಕ್ಯಾನ್ ಬಿ ರೆಫ್ಯೂಸ್ಡ್. ನೋಡಿ, ಇವ್ರು ಹೇಳ್ತಿರೋ ಪ್ರಕರಣದಲ್ಲಿ ಪ್ರೆಸಿಡೆಂಟ್ ಏನಿದ್ದಾರೆ ಕ್ಯಾನ್ ಬಿ ರೆಫ್ಯೂಸ್ಡ್ ಫಾರ್ ದಿ ಕಂಜೆಂಟ್ ರೀಸನ್ ಅಂತ ಹೇಳಿದ್ದಾರೆ. ಅಂತಂದ್ರೆ ಏನು ರಾಷ್ಟ್ರಪತಿಗಳು ಅದನ್ನ ನಿರಾಕರಿಸ್ತಾರೆ. ಏನು ಕೊಲಿಜಿಯಂ ಮಾಡಿರತಕ್ಕಂಥ ಏನ್ ಶಿಫಾರಸ್ಗಳಿದಾವೆ, ಅವು ಕೊಟ್ಟಿರತಕ್ಕಂಥ ಹೆಸರುಗಳಿದಾವೆ, ಅದನ್ನ ರೆಫ್ಯೂಸ್ ಮಾಡ್ಬೋದು, ಅವರು ಅದನ್ನ ತೆಗಿಬಹುದು. ಸೊ ಯಾವ್ದ್ರ ಮೇಲೆ ಹಾಗಾಗಿ ಈ SP ಗುಪ್ತಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ನ ಏನು ಪ್ರಕರಣ ಏನು ತೀರ್ಪಿದೆ, ಈ ತೀರ್ಪಲ್ಲಿ ಅವರು ರಾಷ್ಟ್ರಪತಿಯವರು ಮಾಡೋ ಏನು ರೆಫ್ಯೂಸ್ ಮಾಡ್ತಾರೆ ಅದು ಸರಿ ಇದೆ ಅನ್ನೋದನ್ನ ಇವರು ಎತ್ತಿ ಹೇಳಿದ್ದಾರೆ. ದಿಸ್ ಬ್ರಾಟ್ ಎ ಪ್ಯಾರಾಡಿಸಮ್ ಶಿಫ್ಟ್ ಇನ್ ದ ಫೇವರ್ ಆಫ್ ದಿ ಎಕ್ಸಿಕ್ಯೂಟಿವ್. ಈ ತೀರ್ಪಿದೆ, ಸೊ ಇದು ಆಟೋಮೆಟಿಕಲಿ ಆಡಳಿತ ಮಾಡುವಂತ ಸರ್ಕಾರಗಳಿಗೆ ಈ ತೀರ್ಪಿನ ಒಂದು ಏನ್ ಅಂಶ ಇದೆ ಅದು ಫೇವರ್ ಆಗಿ ಇರುತ್ತೆ. ಯಾಕೆ ಅಂತಂದ್ರೆ ಹ್ಯಾವಿಂಗ್ ಎ ಪ್ರೈಮಸಿ ಓವರ್ ದ ಜುಡಿಷಿಯರಿ, ಆಬ್ವಿಯಸ್ಲಿ ಅದು ಯಾರು ಈ ನ್ಯಾಯಾಂಗದ ವ್ಯವಸ್ಥೆಗಿಂತ ಏನು ಎಕ್ಸಿಕ್ಯೂಟಿವ್ ಏನಿದೆ, ಕಾರ್ಯಾಂಗ ಏನಿದೆ, ಇದು ಉನ್ನತ, ಅದಕ್ಕಿಂತ ಅದ್ರ ಮೇಲೆ ಹೆಚ್ಚು ಅಧಿಕಾರ ಇದೆ ಅನ್ನೋದನ್ನ ತೋರಿಸಬೇಕಾಗುತ್ತೆ. ಇದು ಪ್ರೈಮಸಿ ಓವರ್ ದ ಜುಡಿಷಿಯರಿ ದ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಫಾರ್ ದ ನೆಕ್ಸ್ಟ್ 12 years. ಈ ತೀರ್ಪಿನ ಅನುಸಾರವಾಗಿ ಮುಂದೆ 12 ವರ್ಷಗಳ ಕಾಲ ಸರ್ಕಾರ ಏನಿರುತ್ತೆ ಅದು ತಾನು ಹೇಳಿದ್ದೇ ಮುಖ್ಯ ಆಗುತ್ತೆ. ಇಲ್ಲಿ ಕನ್ಸಲ್ಟೇಷನ್ ಅನ್ನೋ ಪದ ಅಂತಂದ್ರೆ ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟಂತದ್ದು. ಕನ್ಸಲ್ಟೇಷನ್ ನಿಮ್ ಜೊತೆ ಸಮಾಲೋಚನೆ ನಡೆಸಿದ್ರು ಕೂಡ ನಾವಿಲ್ಲಿ ಏನು ಫೈನಲ್ ಆಗಿ ತೆಗೆದುಕೊಳ್ಳುವಂತ ತೀರ್ಪಿದೆ ಅದು ಪ್ರಿವೇಲ್ ಆಗುತ್ತೆ ಅಂತ ಹೇಳಿ ಸರ್ಕಾರ ಹೇಳಿದೆ. ಹಾಗಾಗಿ ಇದು ಫೇವರ್ ಆಫ್ ದ ಎಕ್ಸಿಕ್ಯೂಟಿವ್ಸ್, ಪ್ರೈಮಸಿ ಓವರ್ ದ ಜುಡಿಷಿಯರಿ ಆಗುತ್ತೆ. ಸೊ ಈಗ ಹಾಗೆ ಇದು ಮುಂದುವರೆದು ಇದೇನು ಎಕ್ಸಿಕ್ಯೂಟಿವ್ ಪ್ರೈಮಸಿ ಆಗಿರುತ್ತಲ್ಲ ಅದ್ರ ನಂತರ ಮತ್ತೆ ಜುಡಿಷಿಯರಿ ಮತ್ತೆ ನ್ಯಾಯಾಂಗ ವ್ಯವಸ್ಥೆ ಒಂದು ಸಾರ್ವಭೌಮತ್ವಕ್ಕೆ ಬರುತ್ತೆ, ಮತ್ತೆ ಪ್ರಭುತ್ವಕ್ಕೆ ಬರುವಂತದ್ದು, ಪ್ರೈಮಸಿಗೆ ಬರುವಂತದ್ದು ಯಾವ ಪ್ರಕರಣ ಅಂತಂದ್ರೆ ಮತ್ತೆ ಸೆಕೆಂಡ್ ಜಡ್ಜ್ ಕೇಸಸ್ ಅಂತ. ಇದು 1993 ನಲ್ಲಿ ಆಗಿರೋದು, ಅದು 1982 ನಲ್ಲಿ ಆಗಿರ್ತಕ್ಕಂಥದ್ದು. ದ ಸೆಕೆಂಡ್ ಜಡ್ಜ್ ಕೇಸಸ್ ಇದು ಯಾರ್ಯಾರ ನಡುವೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಸೋಸಿಯೇಷನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1993 ನಲ್ಲಿ ಆಗಿರ್ತಕ್ಕಂತಹ ಪ್ರಕರಣ. ಇದರಲ್ಲಿ ಇದು 9 ನ್ಯಾಯಮೂರ್ತಿಗಳಿದ್ದಂತಹ ಬೆಂಚ್, ಇದು 9 ಜಡ್ಜ್ ಬೆಂಚಸ್ ಇದನ್ನ ಡಿಸ್ಕಷನ್ ಮಾಡುತ್ತೆ. ಇದನ್ನ ಕೊನೆಗೆ ಅವರು ಡಿಸಿಷನ್ ತಗೋತಾರೆ. ಇನ್ ದ ಕೇಸ್ ದಿಸ್ ವಾಸ್ ವಾಟ್ ಯೂಶರ್ಡ್ ಇನ್ ದ ಕೊಲಿಜಿಯಂ ಸಿಸ್ಟಮ್ಸ್ ದ ಮೆಜಾರಿಟಿ ವರ್ಡಿಕ್ಟ್ ರಿಟನ್ ಬೈ ದ ಜಸ್ಟಿಸ್ ವರ್ಮಾ. ಆಗಿನ ಏನು ಮುಖ್ಯ ನ್ಯಾಯಮೂರ್ತಿಗಳಾಗಿದ್ರು ಅವರು ಜಸ್ಟಿಸ್ ವರ್ಮಾ ಅನ್ನೋರಾಗಿದ್ರು. ಈ ಜಸ್ಟಿಸ್ ವರ್ಮಾ ಅನ್ನೋರ್ನ ನಾವು ಏನು ದೆಹಲಿಯ ಒಂದು ನಿರ್ಭಯ ಕೇಸ್ ಪ್ರಕರಣ ಆಯ್ತಲ್ಲ, ಅದಾದ ನಂತರ ಸರ್ಕಾರ ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಏನು ಅತ್ಯಾಚಾರಗಳಿದಾವೆ ಅದಕ್ಕೆ ಸಂಬಂಧಪಟ್ಟಂಗೆ CRPC ಗಳನ್ನ ಮತ್ತೊಮ್ಮೆ ಬಲಗೊಳಿಸಲು ಮತ್ತೆ ಅದಕ್ಕೆ ಮಾರ್ಪಾಡುಗಳನ್ನು ತರಲು, ಅವರಿಗೆ ಶಿಕ್ಷೆ ಪ್ರಮಾಣವನ್ನ ಹೆಚ್ಚು ಮಾಡಲು ಒಂದು
ಕಮಿಟಿನ ರಚನೆ ಮಾಡಿತ್ತು. ಅದರ ಕಮಿಟಿಯ ಮುಖ್ಯ ಯಾರು ಚೇರ್ಪರ್ಸನ್ ಆಗಿದ್ರಲ್ಲ ಅವರೇ ಈ ಜಸ್ಟಿಸ್ ವರ್ಮಾ ಕಮಿಟಿಯಲ್ಲಿ ಆಗಿರ್ತಕ್ಕಂಥದ್ದು. ಇದರಲ್ಲಿ ನೀವು ಇದಾದ್ಮೇಲೆ ಗಮನಿಸಬಹುದು ಯಾವ ರೀತಿ ಇವರು ಏನು ರೆಕಮೆಂಡ್ ಮಾಡಿದ್ದಾರೆ ಅನ್ನೋದನ್ನ ನೀವು ನಂತರ ಗಮನಿಸಬಹುದು. ಈ ಏನು ಜಸ್ಟಿಸ್ ವರ್ಮಾ ಇದಾರಲ್ಲ, ನಿರ್ಭಯ ಪ್ರಕರಣದಲ್ಲಿ CRPCಗಳನ್ನ ಅಥವಾ ಶಿಕ್ಷಕ ಪ್ರಮಾಣಗಳನ್ನ ಸರ್ಕಾರಕ್ಕೆ ಏನು ಒಂದು ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಈ ಜಸ್ಟಿಸ್ ವರ್ಮಾ ಇದಾರಲ್ಲ, ಅವರೇ ಅಂದಿನ ಏನು 93ನೇ ಇಸ್ವಿಯಲ್ಲಿ ನಡೆದಿರ್ತಕ್ಕಂಥ ಈ ಸೆಕೆಂಡ್ ಜಡ್ಜ್ ಕೇಸಸ್ ಏನಿದೆ ಆ ಪ್ರಕರಣದಲ್ಲಿ ಇವರು ಮುಖ್ಯ ನ್ಯಾಯಮೂರ್ತಿಗಳಾಗಿ ಇದ್ದಂಥವ್ರು. ಅವರು ತೀರ್ಪುಗಳಲ್ಲಿ ಈ ಏನು ನ್ಯಾಯಾಂಗ ವ್ಯವಸ್ಥೆ ಇದು ಏನು ಪ್ರೈಮಸಿ ಇತ್ತಲ್ಲ, ಹಿಂದೆ ನಡೆದಿರ್ತಕ್ಕಂಥ ಪ್ರಕರಣದಲ್ಲಿ ಎಕ್ಸಿಕ್ಯೂಟಿವ್ ಪ್ರೈಮಸಿ ಅಂತ ಹೇಳಿ ತೀರ್ಪು ಕೊಟ್ಟಿದ್ರು. ಆದ್ರೆ ಇವರು ಆ ಪ್ರಕರಣವನ್ನ ಇವರು ಪೂರ್ತಿಯಾಗಿ ಅಲ್ಲಗಳೆದು ಆ ತೀರ್ಪನ್ನ ಇವರು ರಿವರ್ಸ್ ಮಾಡ್ತಾರೆ. ಇದರಲ್ಲಿ ಹೇಳ್ತಾರೆ ಅವರು, ಇಟ್ಸ್ ಓವರ್ ಟರ್ನ್ಡ್ ದ SP ಗುಪ್ತಾ ಜಡ್ಜ್ಮೆಂಟ್ ಸೇಯಿಂಗ್ ದ ರೋಲ್ ಆಫ್ ದ CJ ಈಸ್ ಪ್ರೈಮಲ್. ಇಲ್ಲಿ ಮುಖ್ಯವಾಗಿ ರಾಷ್ಟ್ರಪತಿಗಳ ಏನು ಒಂದು ವಿವೇಚನೆ ಇದೆ ಅದು ಇಲ್ಲಿ ಮುಖ್ಯ ಆಗಲ್ಲ. ಇದು ಮುಖ್ಯ ಆಗೋದು ಯಾರಿಗೆ ಅಂತಂದ್ರೆ ಏನು CJ ಇರ್ತಾರಲ್ಲ ಮುಖ್ಯ ನ್ಯಾಯಮೂರ್ತಿಗಳು, ಅವರ ಒಂದು ಅಭಿಮತ ಏನಿದೆ, ಅವರ ಅಭಿಪ್ರಾಯಗಳು ಇಲ್ಲಿ ಪ್ರೈಮಲ್ ಆಗುತ್ತೆ ಇನ್ ದ ನೇಚರ್ ಬಿಕಾಸ್ ದಿಸ್ ಬೀಯಿಂಗ್ ಎ ಟಾಪಿಕ್ ವಿತ್ ಇನ್ ದ ಜುಡಿಷಿಯಲ್ ಫ್ಯಾಮಿಲಿ. ಏನು ಕೋರ್ಟ್ಗಳಿಗೆ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡುವಂತಹ ವ್ಯವಸ್ಥೆ ಇದೆ, ಇದೆಲ್ಲವೂ ಕೂಡ ಒಂದು ನ್ಯಾಯಾಂಗ ಇಲಾಖೆಯಲ್ಲಿ ನ್ಯಾಯಾಂಗ ಒಂದು ಪರಿಮಿತಿಯಲ್ಲಿ ನಡೆಯುವಂಥದ್ದು. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಎಕ್ಸಿಕ್ಯೂಟಿವ್ಸ್ ಏನಿದ್ದಾರೆ ಅಥವಾ ಎಕ್ಸಿಕ್ಯೂಷನ್ ಲೆವೆಲ್ ಅವರಿಗೆ ಇಲ್ಲಿ ಯಾವುದೇ ರೀತಿಯ ಆಸ್ಪದ ಇಲ್ಲ, ಅವರಿಗೆ ಅವಕಾಶ ಇಲ್ಲ. ಹಾಗಾಗಿ ಇದೊಂದು ಎಂಟೈರ್ಲಿ ದ ಥಿಂಗ್ಸ್ ಹ್ಯಾಪನಿಂಗ್ ಇನ್ ದ ಜುಡಿಷಿಯಲ್ ಫ್ಯಾಮಿಲಿ ಅಂತ ಅವರು ಹೇಳ್ತಾರೆ. ಮತ್ತೆ ದ ಎಕ್ಸಿಕ್ಯೂಟಿವ್ಸ್ ಕ್ಯಾನ್ ನಾಟ್ ಹ್ಯಾವ್ ಎನ್ ಈಕ್ವಲ್ ಸೇ ಇನ್ ದ ಮ್ಯಾಟರ್ಸ್. ಇಯರ್ ದ ವರ್ಡ್ ಕನ್ಸಲ್ಟೇಷನ್ಸ್ ಟು ದಿ ಕನ್ಕರೆನ್ಸ್. ಈ ತೀರ್ಪಿನಲ್ಲಿ ಅವ್ರು ಏನ್ ಹೇಳ್ತಾರೆ, 1982 ಮೊದಲನೇ ಏನು ಫಸ್ಟ್ ಜಡ್ಜ್ ಕೇಸಲ್ಲಿ ಇತ್ತು, ಅದರಲ್ಲಿ ನಾವು ಕನ್ಸಲ್ಟೇಷನ್ ಅನ್ನೋ ಅರ್ಥದಲ್ಲೇ ಸುಪ್ರೀಂ ಕೋರ್ಟ್ ಕೂಡ ವ್ಯಾಖ್ಯಾನ ನೀಡಿತ್ತು. ಕನ್ಸಲ್ಟೇಷನ್ ಅಂತಂದ್ರೆ ಇಲ್ಲಿ ಒಂದು ಸಮಾಲೋಚನೆ ಅಷ್ಟೇ, ಆದ್ರೆ ಅದಕ್ಕೆ ಯಾವುದೇ ವಿಶೇಷವಾದ ಅರ್ಥಗಳನ್ನ ಈ ತೀರ್ಪುಗಳಲ್ಲಿ ಕೊಟ್ಟಿರಲಿಲ್ಲ. ಆದ್ರೆ 92ರ ಏನು ಸೆಕೆಂಡ್ ಜಡ್ಜ್ ಕೇಸಸ್ 93ರಲ್ಲಿ ಈ ಕನ್ಸಲ್ಟೇಷನ್ ಅನ್ನೋ ಪದಕ್ಕೆ ಜಸ್ಟಿಸ್ ವರ್ಮಾ ಅವರು ಇದರ ಅರ್ಥವನ್ನ ಹೇಳ್ತಾರೆ. ಇದು ಕನ್ಕರೆನ್ಸ್ ಅಂತ ಅಂದ್ರೆ ಇದು ಸಹಮತದೊಂದಿಗೆ, ನಮ್ಮ ಸಹಮತದೊಂದಿಗೆ ಇದು ನಡಿಬೇಕಾಗಿರೋದು. ಏಕಪಕ್ಷೀಯವಾಗಿ ನೀವು ತೀರ್ಮಾನ ಇಲ್ಲಿ ತೆಗೆದುಕೊಳ್ಳಕ್ ಆಗಲ್ಲ, ಇದು ನಮ್ಮ ಕನ್ಕರೆನ್ಸ್ ಆಗಿರ್ಬೇಕು. ಹಾಗಾಗಿ ಇದು ಈಕ್ವಲ್ ಸೇಸ್ ಇನ್ ದ ಮ್ಯಾಟರ್, ನಮಗೂ ಅಷ್ಟೇ ನಿಮ್ಮಷ್ಟೇ ನಮಗೆ ಅಧಿಕಾರ ಇದೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ ಇಲ್ಲಿ. ಮುಂದೆ ಅವರು ದ ಚೀಫ್ ಜಸ್ಟಿಸ್ ವುಡ್ ಟೆಂಡರ್ ಇಸ್ ಅಡ್ವೈಸ್ ಆನ್ ದ ಮ್ಯಾಟರ್ ಆಫ್ಟರ್ ದಿ ಕನ್ಸಲ್ಟಿಂಗ್ 2 of his senior most colleagues. ಅವರು ಮುಂದುವರೆದು ಕನ್ಕರೆನ್ಸ್ ಅಂತ ಹೇಳ್ತಾರೆ, ಇದು ನಮ್ಮ ಸಹಮತದೊಂದಿಗೆ ಅಂತ. ನಮ್ಮ ಸಹಮತದ ಯಾರ ಜೊತೆಗೆ? ಸರ್ಕಾರ ಮತ್ತೆ ಕೊಲಿಜಿಯಂ ವ್ಯವಸ್ಥೆ ಏನಿದೆ ಸಹಮತ. ಹಾಗೆ ಈ ಕೊಲಿಜಿಯಂ ಅಲ್ಲಿ ಇರುವಂತ ಯಾರು ಚೀಫ್ ಜಸ್ಟಿಸ್ ಇರ್ತಾರೆ ಅವರೇ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳಕ್ ಆಗಲ್ಲ. ಇದೇ ತೀರ್ಪಿನಲ್ಲಿ ಅವರು ಮುಂದುವರೆದು ನನ್ನ ಜೊತೆಗೆ ಅಂದ್ರೆ ಯಾರು CJ ಜೊತೆಗೆ ಇನ್ನ ನನ್ನ ಇಬ್ಬರು ಹಿರಿಯ ಏನು ನ್ಯಾಯಮೂರ್ತಿಗಳಿರ್ತಾರೆ ಅವರ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಸೇರಿಸಿ ನಾವು ರೆಕಮೆಂಡ್ ಮಾಡ್ತೀವಿ. ಆ ಅಭಿಪ್ರಾಯನ ನಾವಿಬ್ರು ಕೂಡ ಕನ್ಫರೆನ್ಸ್ ಆಗಿ ತೀರ್ಮಾನ ಮಾಡ್ಬೇಕಾಗುತ್ತೆ. ನಮ್ಮ ಇಬ್ಬರ ಸಹಮತ ಬೇಕಾಗುತ್ತೆ. ಆ ಸಹಮತದೊಳಗಡೆ ನನ್ನ ಮತ್ತಿಬ್ಬರ ಸಹಮತ ಅವಶ್ಯಕ ಇದೆ ಅಂತ ಹೇಳಿ ಇವ್ರು ಹೇಳಿದ್ದಾರೆ ಅವರ ಈ ತೀರ್ಪಿನಲ್ಲಿ. ಸೊ ಇಸ್ ಅಡ್ವೈಸ್ ಆಫ್ ಇಸ್ ಸೀನಿಯರ್ ಮೋಸ್ಟ್ ಕೊಲೀಗ್ಸ್ ಅಂತ ಈ ಪ್ರಕರಣದಲ್ಲಿ ಅವರು ತೀರ್ಪನ್ನ ಕೊಟ್ಟಿದ್ರು. ಆದ್ರೆ ಅದೇ ಏನು ಈ ಜಸ್ಟಿಸ್ ವರ್ಮಾ ಅವರ ಜೊತೆಯಲ್ಲಿ ಶೇರ್ ಮಾಡಿ ಏನು ಇನ್ನೊಬ್ರು ಜಸ್ಟಿಸ್ ಆಗಿರ್ತಾರೆ, ಅವ್ರ ಜೊತೆ ಬೆಂಚ್ ನ ಶೇರ್ ಮಾಡಿರ್ತಾರೆ, ಅವರು ಜಸ್ಟಿಸ್ ಪೂಂಚಿ ಅಂತ. ನಾವು ಈ ಪೂಂಚಿ ಕಮಿಷನ್ ಅನ್ನೋದನ್ನ ನಾವು ಗಮನಿಸಿದೀವಿ. ನಮಗೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ನಡುವೆ ಯಾವ ರೀತಿ ಸಹಕಾರ ಇರಬೇಕು ಅನ್ನೋದಕ್ಕೆ ಕೆಲವು ಆಯೋಗಗಳನ್ನು ಸರ್ಕಾರ ರಚನೆ ಮಾಡಿದೆ. ಅದರ ಏನು ಕೇಂದ್ರ ಮತ್ತೆ ಸರ್ಕಾರಗಳ ನಡುವೆ ಇರ್ತಕ್ಕಂಥ ಸಂಬಂಧಗಳ ಸುಧಾರಣೆಗಾಗಿ ಕೆಲವು ಆಯೋಗಗಳು ರಚನೆ ಆಗಿದೆ. ಅದರಲ್ಲಿ ನಮಗೆ ಒಂದು ಸರ್ಕಾರಿಯ ಕಮಿಷನ್ ಅನ್ನೋದು ಒಂದಿದೆ. ಅದಾದ ನಂತರ ನಮಗೆ ಪೂಂಚಿ ಕಮಿಷನ್ ಇದೆ. ಈ ಪೂಂಚಿ ಕಮಿಷನ್ ಅಲ್ಲಿ ಸರ್ಕಾರ 2007ರಿಂದ 2010 ತನಕ ಈ ಪೂಂಚಿ ಕಮಿಷನ್ ವಿಸ್ತೃತವಾಗಿ ಅಧ್ಯಯನ ನಡೆಸಿ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಸಂಬಂಧಗಳು ಹೇಗೆ ಸುಧಾರಿಸಬೇಕು ಮತ್ತೆ ಕನ್ಕರೆನ್ಸ್ ಲಿಸ್ಟ್ ಅಲ್ಲಿ ಇರುವಂತಹ ಏನು ಸಹವರ್ತಿ ಪಟ್ಟಿಯಲ್ಲಿ ಇರತಕ್ಕಂತ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರ ತೀರ್ಪನ್ನ ಅಥವಾ ಅದರ ವಿಷಯಗಳ ಮೇಲೆ ಇದು ಯಾವುದೇ ಕಾನೂನುಗಳನ್ನ ಮಾಡುವಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳ ಒಪ್ಪಿಗೆಯನ್ನ ಅಥವಾ ಅವರ ಅಭಿಪ್ರಾಯನ ಪಡೆದು ಅದನ್ನ ನಾವು ಪಾರ್ಲಿಮೆಂಟ್ ಅಲ್ಲಿ ಅದನ್ನು ಕೂಡ ಶೇರ್ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಈ ಪೂಂಚಿ ಏನು ಕಮಿಷನ್ ಇದೆಯಲ್ಲ ಇವರು ಇದರಲ್ಲಿ ತನ್ನ ವರದಿಗಳಲ್ಲಿ ಹೇಳಿದ್ದಾರೆ. ಸೊ ಯಾರು ಈ ಪೂಂಚಿ ಅವರು ಇದಾರಲ್ಲ ಇವರು ಅಂದು ಸೆಕೆಂಡ್ ಜಡ್ಜ್ ಕೇಸಲ್ಲಿ ಇವರು ಕೂಡ ಜಡ್ಜ್ ಆಗಿದ್ದಂತವ್ರು. ಅವರು ತಮ್ಮ ಅಭಿಪ್ರಾಯನ ಮುಂದುವರೆದು ತಿಳಿಸಿದ್ದಾರೆ. CJ ನೀಡ್ ನಾಟ್ ಟು ರಿಸ್ಟ್ರಿಕ್ಟ್ ಹಿಮ್ಸೆಲ್ಫ್ ಟು ದ two judges as mentioned in the ruling and can consult any numbers of the judges if he wants or none at all. ಏನು
ಜಸ್ಟಿಸ್ ವರ್ಮಾ ಅವರ ಏನಿತ್ತು ತೀರ್ಪಿತ್ತು, ನಾನು ಮತ್ತೆ ನನ್ನ ಇಬ್ಬರು ಉಳಿದಂತಹ ಯಾರು ಸೀನಿಯರ್ ಜಡ್ಜ್ಗಳ ಅಭಿಪ್ರಾಯದ ಮೇರೆಗೆ ನಾವು ಕೊಲೆಜಿಯಂ ಅಲ್ಲಿಂದ ನಾವು ಹೆಸರುಗಳನ್ನ ರೆಕಮೆಂಡ್ ಮಾಡ್ತೀವಿ, ಶಿಫಾರಸ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಅವ್ರು ಕೊಟ್ಟಂತ ತೀರ್ಪಿಗೆ ಇವ್ರು ಅದಕ್ಕೆ ಸೇರಿಸಿ ಹೇಳ್ತಾ ಇದ್ದಾರೆ ಪೂಂಚಿ ಅವರು, ಮುಖ್ಯ ನ್ಯಾಯಮೂರ್ತಿ ಅವರು ಈ ಯಾರನ್ನ ಇಬ್ರನ್ನ ಕನ್ಸಲ್ಟ್ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಆ ತರ ಅವರು ಆ ತರ ಸಂಖ್ಯೆಗೆ ರಿಸ್ಟ್ರಿಕ್ಟ್ ಆಗುವಂತಹದ್ದು ಬೇಕಾಗಿಲ್ಲ. ಅವರು ಎಷ್ಟು ಜನದ ಬೇಕಾದ್ರೂ ಕೂಡ ಅವರು ಕನ್ಸಲ್ಟ್ ಮಾಡ್ಬೋದು, ಅವ್ರ ಒಪ್ಪಿಗೆನ ಪಡಿಬಹುದು. ಯಾರು ಸೀನಿಯರ್ ಜಡ್ಜಸ್ ಏನು ಇಬ್ರು ಅಂತ ಹೇಳಿದ್ರಲ್ಲ, ಇಬ್ರಿಗಿಂತ ಹೆಚ್ಚಾಗಿ ಕೂಡ ಪಡಿಬಹುದು ಅಥವಾ ಪಡಿದೇನೆ ಇರ್ಬೋದು ಅಂತ ಹೇಳಿ ಇವರು ಪೂಂಚಿ ಅವರು ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ. ಅಂತಂದ್ರೆ ಇಲ್ಲಿ ಜುಡಿಷಿಯರಿ ಯಾರು ಸಿಜೆಐಗೆ ಇಲ್ಲಿ ಹೆಚ್ಚಿನ ಅಧಿಕಾರ ಇರಬೇಕು ಅನ್ನೋದನ್ನ ಇವರು ಹೇಳಿರುವಂತ ಹೇಳಿಕೆಯಿಂದ ನಾವು ಗಮನಿಸಬಹುದು. ಫಾರ್ ದ ನೆಕ್ಸ್ಟ್ 5 years there was a confusions on the role of the CJI and the 2 judges in the judicial appointments and transfers. In many cases CJI took unilateral decisions without consulting the 2 colleagues. ಏನು ಜಸ್ಟಿಸ್ ವರ್ಮಾ ಅವರು ಕೊಟ್ಟಂತ ತೀರ್ಪಿತ್ತಲ್ಲ, ಅದಕ್ಕೆ ಅದನ್ನ ನಂತರ ತೀರ್ಪಿನ ನಂತರ ಮುಂದಿನ 5 ವರ್ಷಗಳ ಕಾಲ ಈ ಸ್ಟೇಟ್ಮೆಂಟ್ ಏನಿದೆ ಈ ಪೂಂಚಿ ಅವ್ರದ್ದು ಮತ್ತೆ ಯಾರು ಈ ಜಸ್ಟಿಸ್ ವರ್ಮಾ ಅವರ ಹೇಳಿಕೆಗಳಿಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಅಂತಂದ್ರೆ ಈ ಅವರು ವರ್ಮಾ ಅವ್ರು ಹೇಳಿರೋ ಪ್ರಕಾರ ಮುಖ್ಯ ನ್ಯಾಯಮೂರ್ತಿ ಮತ್ತೆ ಉಳಿದಂತ ಇಬ್ಬರು ಹಿರಿಯ ನ್ಯಾಯವಾದಿಗಳ ತೀರ್ಪು ಏನು ಅವರ ಅಭಿಪ್ರಾಯನ ಪಡೆದು ಅಂತ ಹೇಳಿದ್ದಾರೆ. ಹಾಗೆ ಮುಂದೆ 5 ವರ್ಷ ಇವ್ರು ಹೇಳಿರೋದ್ ಪ್ರಕಾರ ಇಬ್ರು ಇರ್ಬೋದು ಅಥವಾ ತುಂಬಾ ಜನದು ಪಡಿಬಹುದು ಅಥವಾ ಪಡಿದೇನೆ ಇರ್ಬೋದು ಅಂತ ಈ ಜಸ್ಟಿಸ್ ಪೂಂಚಿ ಅವರು ಹೇಳಿದ್ರು. ಅದರ ಮೇಲೆ ಮುಂದೆ 5 ವರ್ಷಗಳ ನಂತರ ಏಕಪಕ್ಷೀಯವಾಗಿ ಯಾರು ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರಲ್ಲ, ಅವರೇ ಎಲ್ಲಾ ಡಿಸಿಷನ್ಗಳನ್ನ ತೆಗೆದುಕೊಳ್ಳಕ್ಕೆ ಶುರು ಮಾಡಿರ್ತಾರೆ ವಿತೌಟ್ ಕನ್ಸಲ್ಟಿಂಗ್ 2 colleagues. ಯಾರು ವರ್ಮಾ ಅವ್ರು ಹೇಳಿರೋ ಪ್ರಕಾರ 2 colleagues ಇದ್ರಲ್ಲ, ಅವರ ಹೆಸರು ಅವರನ್ನು ಕೂಡ ಕನ್ಸಿಡರ್ ಮಾಡಿದರೆ ಪೂರ್ತಿಯಾಗಿ ಏಕಪಕ್ಷೀಯವಾಗಿ ಎಲ್ಲಾ ನಿರ್ಧಾರಗಳನ್ನ ಟ್ರಾನ್ಸ್ಫರ್ ಮಾಡುವಂಥದ್ದು ಅಥವಾ ಪದೋನ್ನತಿಗೊಳಿಸುವಂಥದ್ದು, ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಎಲ್ಲದನ್ನು ಕೂಡ ಮುಖ್ಯ ನ್ಯಾಯಮೂರ್ತಿಗಳು ಏಕಪಕ್ಷೀಯವಾಗಿ ತೆಗೆದುಕೊಳ್ತಾರೆ. ಇದು ಮುಂದಿನ 5 ವರ್ಷಗಳ ಕಾಲ ಇದು ಕನ್ಫ್ಯೂಷನ್ಗೆ, ಇದು ಒಂದು ಗೊಂದಲಕ್ಕೆ ಇದು ಎಡೆ ಮಾಡಿಕೊಡುವಂಥದ್ದು. ಅದಾದ ನಂತರ ಮುಂದೆ ನಾವು ಈ ಕನ್ಫ್ಯೂಷನ್ ಅನ್ನೋದು ಹೇಗೆ ಇದು ನಿವಾರಣೆ ಆಯಿತು ಅಂತ ನಾವು ಗಮನಿಸೋದಾದ್ರೆ, 1998ನೇ ಇಸ್ವಿಯಲ್ಲಿ ಪ್ರೆಸಿಡೆಂಟ್ ಆಗಿದ್ದಂತ ಯಾರು KR ನಾರಾಯಣ್ ಇರ್ತಾರೆ, ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನ ಕೊಡ್ತಾರೆ. ಕನ್ಸಲ್ಟೇಷನ್ ಅನ್ನೋ ಪದ ಇದೆಯಲ್ಲ ಆರ್ಟಿಕಲ್ 124ರಲ್ಲಿ, ಹಿಂದೆ ನೀವು ಕನ್ಕರೆನ್ಸ್ ಅಂತ ಹೇಳಿದಾಗ 1982ನಲ್ಲಿ ಫಸ್ಟ್ ಜಡ್ಜ್ ಕೇಸಲ್ಲಿ ಹೇಳಿದೀರಾ, ಆಮೇಲೆ ಏನು 1993ನಲ್ಲಿ ಸೆಕೆಂಡ್ ಜಡ್ಜ್ ಕೇಸಸ್ ಹೇಳಿದ್ರೆ, ಈ ಸೆಕೆಂಡ್ ಜಡ್ಜ್ ಕೇಸಸ್ ಅಲ್ಲೂ ಮತ್ತೆ ಫಸ್ಟ್ ಜಡ್ಜ್ ಕೇಸಸ್ ಅಲ್ಲೂ ಕನ್ಕರೆನ್ಸ್ ಅನ್ನೋದನ್ನ ಏನು ಕನ್ಸಲ್ಟೇಷನ್ ಅನ್ನೋದನ್ನ ಇಲ್ಲ ರಾಷ್ಟ್ರಪತಿಯವರೇ ಇದರಲ್ಲಿ ಅವರು ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಬಹುದು ಅಂತ ಅದನ್ನ ಹೇಳಿದಿರಾ. 2ನೇ ತೀರ್ಪಲ್ಲಿ ಏನಿದೆ 1993ನಲ್ಲಿ ಆಗಿರತಕ್ಕಂಥ ಸೆಕೆಂಡ್ ಜಡ್ಜ್ ಕೇಸಸ್ಗಳಲ್ಲಿ ಕನ್ಸಲ್ಟೇಷನ್ ಮೀನ್ಸ್ ಕನ್ಕರೆನ್ಸ್ ಅಂತ ಹೇಳಿದೀರಾ. ಹಾಗೆ ಕನ್ಕರೆನ್ಸ್ ಜೊತೆಗೆ ಇಬ್ರು ನ್ಯಾಯಮೂರ್ತಿಗಳ ಅವರ ಹಿರಿಯ ನ್ಯಾಯಮೂರ್ತಿಗಳ ಅಭಿಪ್ರಾಯ ಬೇಕು ಅಂತ ಕೇಳಿದಿರಾ. ಹಾಗೆ ಪೂಂಚಿ ಅವರು ಹೇಳಿದ್ದಾರೆ 2 ಆಗಿರ್ಬೋದು, ಎಷ್ಟಾರು ಆಗಿರ್ಬೋದು ಅಥವಾ ಇಲ್ದೇನೆ ಇರ್ಬೋದು ಅನ್ನೋದನ್ನ ಹೇಳಿದಿರಾ. ಹಾಗಾಗಿ ನನಗೆ ಕನ್ಫ್ಯೂಷನ್ ಇದೆ ಇದು ಅನ್ನೋದನ್ನ ಹೇಳ್ತಾರೆ. KR ನಾರಾಯಣ ಯಾರು ಪ್ರೆಸಿಡೆಂಟ್ ಆಗಿದ್ದಂಥವ್ರು. ಕನ್ಸಲ್ಟೇಷನ್ ರಿಯಲಿ ಮೀನ್ಸ್ ಏನು, 224 ಹೇಳಿರೋ ತರ ಮತ್ತೆ 217 ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಿದ್ದು, ಮತ್ತೆ 222 ಆರ್ಟಿಕಲ್ ಅಲ್ಲಿ ಹೇಳಿರೋ ಪ್ರಕಾರ ಟ್ರಾನ್ಸ್ಫರ್ಗೆ ಸಂಬಂಧಪಡುವಂಥದ್ದು ಹೈಕೋರ್ಟ್, ಇದರಲ್ಲಿ ಏನು ಅನ್ನೋದನ್ನ ಅವರು ಆರ್ಟಿಕಲ್ 143 ಕೆಳಗಡೆ ಕೇಳ್ಬೋದು. ರಾಷ್ಟ್ರಪತಿಗಳಿಗೆ ಯಾವ್ದಾದ್ರು ಕಾನೂನಾತ್ಮಕ ವಿಷಯದಲ್ಲಿ ಅಥವಾ ಸಂವಿಧಾನದಲ್ಲಿ ಇಂಟರ್ಪ್ರಿಟ್ ಮಾಡೋದಕ್ಕೆ ಯಾವ್ದಾದ್ರು ಆಂಬಿಗ್ಯೂಟಿ ಅಂದ್ರೆ ಗೊಂದಲ ಏನಾದ್ರು ಶುರುವಾಯಿತು ಅಂತಂದ್ರೆ ಅವರು ಸುಪ್ರೀಂ ಕೋರ್ಟ್ ನ ಕನ್ಸಲ್ಟ್ ಮಾಡ್ಬೋದು. ಅವ್ರು ಯಾವ ಅಧಿಕಾರನ ಬಳಸಿ ಅಂತಂದ್ರೆ ಆರ್ಟಿಕಲ್ 143ರ ಏನು ಪ್ರಾವಧಾನ ಇದೆ ಅದನ್ನ ಬಳಸಿ ಅವರು ಸುಪ್ರೀಂ ಕೋರ್ಟ್ಗೆ ಕೇಳ್ಬೋದು. ಈ ರೀತಿ ಪ್ರಶ್ನೆ ಕೇಳಿದಾಗ ದ ಕ್ವಶನ್ ಇಫ್ ದ ಟರ್ಮ್ ಇನ್ ಕನ್ಸಲ್ಟೇಷನ್ ಇದೆಯಲ್ಲ ರಿಕ್ವೈರ್ಸ್ ಕನ್ಸಲ್ಟೇಷನ್ ವಿತ್ ದ ನಂಬರ್ ಆಫ್ ದಿ ಜಡ್ಜಸ್ ಫಾರ್ಮಿಂಗ್ CJI ಒಪಿನಿಯನ್ ವೆದರ್ ದ ಸೋಲೋ ಒಪಿನಿಯನ್ ಆಫ್ ದ CJI ಕಾನ್ಸ್ಟಿಟ್ಯೂಟ್ ದ ಮೀನಿಂಗ್ ಆಫ್ ದಿ ಆರ್ಟಿಕಲ್. ಏನ್ ಈ ರೀತಿ ಪ್ರಕರಣಗಳಲ್ಲಿ ಹಿಂದೆ ಇರ್ತಕ್ಕಂಥ ಈ ಕನ್ಸಲ್ಟೇಷನ್ ಅರ್ಥವನ್ನ ವಿಸ್ತೃತವಾಗಿ ಫೈನಲೈಸ್ ಮಾಡಿ ಅದ್ರ ಬಗ್ಗೆ ನಮಗೆ ಗೊಂದಲ ನಿವಾರಿಸಿ ಅಂತೇಳಿ ರಾಷ್ಟ್ರಪತಿ ಅವರು ಕೇಳ್ತಾರೆ. ಅದಕ್ಕೆ ರಿಪ್ಲೈ ಆಗಿ ಸುಪ್ರೀಂ ಕೋರ್ಟ್ ಒಂದು 9 ಗೈಡ್ಲೈನ್ಸ್ ಅನ್ನ ಹಾಕುತ್ತೆ, ಮಾರ್ಗಸೂಚಿಗಳನ್ನ ಹಾಕುತ್ತೆ. ಫಾರ್ ದಿ ಫಂಕ್ಷನ್ ಆಫ್ ದಿ ಕೋರಮ್ ಫಾರ್ ಅಪಾಯಿಂಟ್ಮೆಂಟ್ಸ್ ಆಫ್ ದಿ ಟ್ರಾನ್ಸ್ಫರ್. ಏನು ಕೋರಮ್ ಅನ್ನೋದು ಒಂದು ಯಾವುದೇ ಕೋರಮ್ ಅನ್ನೋದನ್ನ ಯಾವುದೇ ಒಂದು ಸಭೆಗಳು ನಡಿಬೇಕಾಗಿದ್ರು ಅಥವಾ ಯಾವುದೇ ಒಂದು ಪ್ರಕ್ರಿಯೆ ನಡಿಬೇಕಾಗಿದ್ರು ಆ ಪ್ರಕ್ರಿಯೆ ಅಥವಾ ಸಮಾರಂಭಗಳಲ್ಲೂ ಅಥವಾ ಸಭೆಗಳನ್ನ ನಡೆಸಕ್ಕೆ ಇಷ್ಟು ಜನ ಇರ್ಲೇಬೇಕು ಅನ್ನೋದನ್ನ ಒಂದು ಸಂಖ್ಯೆಯನ್ನ ನಾವು ನಿಗದಿ ಮಾಡ್ತೀವಿ. ಅದಕ್ಕೆ ನಾವು ಕೋರಮ್ ಅಂತೀವಿ. ಈಗ ಯಾವ್ದಾದ್ರು ಉದಾಹರಣೆಗೆ ಈಗ ಗೇಮ್ಸ್ ಗಳಾಗಿರ್ಬೋದು, ಕಬಡ್ಡಿ ಆಗಿರ್ಬೋದು ಅಥವಾ ವಾಲಿಬಾಲ್ ಆಗಿರ್ಬೋದು. ಈ ರೀತಿ ಈಗ ವಾಲಿಬಾಲ್ ಆಡುವಂತ ಸಂದರ್ಭದಲ್ಲಿ ನಾವು ಮಿನಿಮಮ್ ನಮ್ಗೆ 6 ಜನರ ಅವಶ್ಯಕತೆ ಇರುತ್ತೆ. ಅಲ್ಲಿ ಅದು ಕೋರಮ್. ಆ ಆಟಕ್ಕೆ, ಆ ವಾಲಿಬಾಲ್ಗೆ 6 ಜನರ ಸಂಖ್ಯೆ ಬೇಕೇ ಬೇಕು. ಅಷ್ಟು ಅದರಲ್ಲಿ ಕಡಿಮೆ ಇತ್ತು ಅಂತಂದ್ರೆ ನಮ್ಗೆ ಅದನ್ನ ನ್ಯಾಯಬದ್ಧವಾಗಿ ಅಥವಾ ಏನು ಅದರ ರೂಲ್ಸ್ ಪ್ರಕಾರವಾಗಿ ನಾವು ಆಡಕ್ಕಾಗಲ್ಲ ವಾಲಿಬಾಲ್ನ. ಅದಕ್ಕೆ ಈ 6 ಅನ್ನೋದು ಏನಿದೆ ಸಂಖ್ಯೆ, ಇದು
ವಾಲಿಬಾಲ್ಗೆ ಒಂದು ತಂಡಕ್ಕೆ ಇರ್ಬೇಕಾದಂತ ಒಂದು ಸಂಖ್ಯೆ ಬಲ, ಹಾಗಾಗಿ ಅದು ಕೋರಂ ಆಗುತ್ತೆ. ಆ ರೀತಿಯಾಗಿ ಯಾವುದೇ ಒಂದು ಏನು ಈ ಕೊಲಿಜಿಯಂ ಇದೆಯಲ್ಲ, ಇದು ನಡಿಬೇಕಾದ್ರೆ ಅದಕ್ಕೆ ಒಂದು ನಿಗದಿತವಾಗಿ ಅದಕ್ಕೊಂದು ಕೋರಂ ವ್ಯವಸ್ಥೆ ಇರಬೇಕು, ಅದರಲ್ಲಿ ಇಷ್ಟು ಸಂಖ್ಯೆ ಇರಬೇಕು ಅನ್ನೋದನ್ನ ಈ 9 ಏನು ಮಾರ್ಗಸೂಚಿಗಳನ್ನ ಹೇಳ್ತಲ್ಲ ಅದನ್ನ ನಾವು ಈ ಪ್ರಕರಣದಲ್ಲಿ ಗಮನಿಸಬಹುದು. ದಿಸ್ ಕೇಮ್ ಟು ಬಿ ದ ಪ್ರೆಸೆಂಟ್ ಫಾರ್ಮ್ ಆಫ್ ದಿ ಕೊಲಿಜಿಯಂ. ಈ ವ್ಯವಸ್ಥೆ ನಮಗೆ ಅಂದು ಏನು ಈ 98ರಲ್ಲಿ ಹಾಕಿದಂತಹ ಸುಪ್ರೀಂ ಕೋರ್ಟ್ ನ ಮಾರ್ಗಸೂಚಿಗಳಿದಾವೆ, ಅದು ಒಂದು ಕೋರಂಗೆ ಮುನ್ನುಡಿಯನ್ನು ಆಡ್ತು, ಅಥವಾ ಈ ಕೊಲಿಜಿಯಂ ವ್ಯವಸ್ಥೆಗೆ ದೇಶದಲ್ಲಿ ಪ್ರಥಮ ಬಾರಿಗೆ ಸುವ್ಯವಸ್ಥಿತವಾಗಿ ಒಂದು ಮುನ್ನುಡಿ ಆಡಿದಂತಹ ಈ 9 ಮಾರ್ಗಸೂಚಿಗಳಿದಾವೆ. ಅದರಲ್ಲಿ ಕೋರಂ ಇಷ್ಟಿರ್ಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದೆ ಕ್ಲಿಯರ್ ಆಗಿ. ಸೊ ಜಸ್ಟಿಸ್ SP ಏನು ಬರೂಚಾ ಅಟ್ ದ ಹೆಡ್ ಆಫ್ ದಿ 9 ಬೆಂಚ್ ಇದ್ರಲ್ಲ, ಅವರು ಯೂಸ್ಡ್ ದ ಆಪರ್ಚುನಿಟಿ ಟು ಸ್ಟ್ರಾಂಗ್ಲಿ ರೀಇನ್ಫೋರ್ಸ್ ದಿ ಕಾನ್ಸೆಪ್ಟ್ ದಿ ಪ್ರೈಮಸಿ ಆಫ್ ದಿ ಹೈಯೆಸ್ಟ್ ಜುಡಿಷಿಯರಿ ಓವರ್ ದ ಎಕ್ಸಿಕ್ಯೂಟಿವ್ಸ್. ದಿಸ್ ವಾಸ್ ದ ಥರ್ಡ್ ಜಡ್ಜ್ ಕೇಸಸ್. ಇದನ್ನ ನಾವು ಥರ್ಡ್ ಜಡ್ಜ್ ಕೇಸಸ್ ಅಂತ ಹೇಳಿ ಹೇಳ್ಬೋದು. ಇದನ್ನ ಯಾರು ಅಂದಿನ ನ್ಯಾಯಮೂರ್ತಿ ಆಗಿದ್ರಲ್ಲ SP ಬರೂಚಾನ್ ಅವರು ಅದು ಕೂಡ 9 ಜನ ಇದ್ದಂತಹ ಪೀಠ ಅದು. ಅವರು ಈ ಅವಕಾಶವನ್ನ ಯಾರು ಪ್ರೆಸಿಡೆಂಟ್ ಕೇಳಿದ ತಕ್ಷಣ ಈ ಅವಕಾಶವನ್ನ ಅವರು ಸದ್ವಿನಿಯೋಗ ಮಾಡಿಕೊಂಡು ನ್ಯಾಯಾಂಗ ವ್ಯವಸ್ಥೆ ಬಲವಾಗಿರೋ ತರ ಇವರು ಆ ಮಾರ್ಗಸೂಚಿಗಳನ್ನ ಹಾಕಿ ನ್ಯಾಯಾಂಗ ವ್ಯವಸ್ಥೆಗೆ ಈ ಕೊಲಿಜಿಯಂ ಅನ್ನೋದನ್ನ ಪೂರಕವಾಗಿರೋ ತರ, ಸರ್ಕಾರಕ್ಕೆ ಇದರಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಇಲ್ದೇನೆ, ಎಕ್ಸಿಕ್ಯೂಟಿವ್ಸ್ಗೆ ಇಲ್ಲಿ ಯಾವುದೇ ರೀತಿ ಅವಕಾಶ ಇಲ್ದೇನೆ, ಅವರಿಗೆ ಮೂಗು ತೋರ್ಸಕ್ಕೆ ಅವಕಾಶ ಇಲ್ದೇನೆ ಇದನ್ನ ಸ್ಟ್ರಾಂಗ್ ಮಾಡಿ ಈ 9 ಮಾರ್ಗಸೂಚಿಗಳನ್ನ ಕೊಡ್ತಾರೆ. ಇದನ್ನ ನಾವು 3 ಜಡ್ಜ್ ಕೇಸಸ್ ಅಂತ ನಾವು ಕರಿತೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಆಗ್ಲೇ ಮಾತಾಡಿರೋ ತರ 9 ಮಾರ್ಗಸೂಚಿಗಳನ್ನ ಈ ಪ್ರಕರಣದಲ್ಲಿ ಹಾಕಿದೆ. ಸೊ ಇದರಲ್ಲಿ 4 ಸೀನಿಯರ್ ಮೋಸ್ಟ್ ಸೀನಿಯರ್ ಕೊಲೀಗ್ಸ್ ನ ಇದ್ರಲ್ಲಿ ಸೇರಿಸಿದ್ದಾರೆ. ಇನ್ಸ್ಟೆಡ್ ಆಫ್ 2 ಏನು ಜಸ್ಟಿಸ್ ವರ್ಮಾ ಅವರ ತೀರ್ಪಿನಲ್ಲಿ ಈ ಪ್ರಕರಣದಲ್ಲಿ ಹೇಳಿತ್ತು, 2ರ ಬದಲಾಗಿ ಇದು ಫೈನಲೈಸ್ ಮಾಡಿ 9 ಮಾರ್ಗಸೂಚಿಗಳಲ್ಲಿ 4 ಜನನ ಇದು ಫೈನಲೈಸ್ ಮಾಡಿದೆ. ಇಟ್ ವಾಸ್ ಆಲ್ಸೋ ಹೆಲ್ಡ್ ದಟ್ ಇವನ್ ಇಫ್ 2 ಜಡ್ಜಸ್ ಗೇವ್ ಎನ್ ಅಡ್ವರ್ಸ್ ಒಪಿನಿಯನ್ ದ CJ ಶುಡ್ ನಾಟ್ ಸೆಂಡ್ ದ ರೆಕಮೆಂಡೇಶನ್. ಅಂತಂದ್ರೆ ಇದು ಬ್ಯಾಲೆನ್ಸಿಂಗ್ ಆಕ್ಟ್. ಇದು ಅಂತಂದ್ರೆ ಯಾರು ಈ ಕೊಲಿಜಿಯಂ ವ್ಯವಸ್ಥೆಯಲ್ಲಿ 4 ಜನ ಇರ್ತೀವಿ, ಪ್ಲಸ್ ಅದ್ರ ಜೊತೆಗೆ ಒಬ್ರು ಸೀನಿಯರ್ ಮೋಸ್ಟ್ ಜಡ್ಜ್ ಇರ್ತಾರೆ, ಅಂದ್ರೆ CJ ಇರ್ತಾರೆ, ಇನ್ನು ಇವರು ಸೀನಿಯರ್ ಜಡ್ಜಸ್ ಇರ್ತಾರೆ. ಇವರು ಒಟ್ಟು 5 ಜನ ಸೇರಿ ಒಂದು ಕೊಲಿಜಿಯಂ ಆಗುತ್ತೆ. ಈ ಕೊಲಿಜಿಯಂ ಮಾಡುವಂತ ಶಿಫಾರಸ್ ಏನಿದೆ, ಈ ಹೆಸರುಗಳನ್ನ ಸರ್ಕಾರ ಇಲ್ಲಿ ಪರಿಗಣಿಸಬಹುದು. ಆದ್ರೆ ಈ 5 ಜನ ಏನಿದಾರಲ್ಲ, ಈ 5 ಜನದ ಒಳಗಡೆನೆ SP ಬರೂಚಾ ಅವರು ಹೇಳಿರೋ ಪ್ರಕಾರ ಇವರು ಆ ಅವಕಾಶನ ಬಳಸಿ ಜುಡಿಷಿಯರಿ ನ್ಯಾಯಾಂಗ ಇಲ್ಲಿ ಮುಖ್ಯವಾಗಿರ್ಬೇಕು ಎಕ್ಸಿಕ್ಯೂಟಿವ್ಸ್ ಗಿಂತ ಅನ್ನೋ ಒಂದು ಏನ್ ತೀರ್ಪಿನಲ್ಲಿ ಅದನ್ನ ಇರೋ ತರ 9 ಮಾರ್ಗಸೂಚಿಗಳನ್ನ ಹಾಕಿದ್ರಲ್ಲ, ಅದ್ರ ಒಳಗಡೆನೆ ಇವರು ಈ 5 ಜನಗಳ ಏನು ಕೊಡುವಂತ ಅಭಿಪ್ರಾಯಗಳಿದಾವೆ, ಅದರಲ್ಲಿ 4 ಜನ ಕೊಡುವಂತ ಸೀನಿಯರ್ ಜಡ್ಜಸ್ ಗಳ ಏನು ಅಭಿಪ್ರಾಯ ಕೊಡ್ತಾರೆ, ಇವರು ಈ 4 ಜನದಲ್ಲಿ ಒಟ್ಟು ಈ ಕಡೆ 2 ಈ ಕಡೆ 2, ಇದರಲ್ಲಿ ಇಬ್ರು ಏನಾದ್ರು ಮುಖ್ಯ ನ್ಯಾಯಮೂರ್ತಿ ಹೇಳುವಂತ ಅಭಿಪ್ರಾಯಕ್ಕೆ ಅಥವಾ ಅವರು ಸೂಚಿಸುವಂತ ಹೆಸರುಗಳಿಗೆ ಇವರು ವಿರೋಧ ವ್ಯಕ್ತಪಡಿಸಿದ್ರೆ ಈ ಇಬ್ರು ಒಟ್ಟಾರೆಯಾಗಿ ಈ ಹೆಸರುಗಳನ್ನ ರೆಕಮೆಂಡ್ ಮಾಡೋ ಹಾಗಿಲ್ಲ. 5 ಜನದಲ್ಲಿ ಇಬ್ರು ಅಡ್ವರ್ಸರಿ ಏನು ಒಪಿನಿಯನ್ ಕೊಟ್ರು ಅಂತಂದ್ರೆ ಉಳಿದಿರುವಂತಹ 3 ಜನದ್ದು ಇಲ್ಲಿ ಮೆಜಾರಿಟಿ ಆಗ್ಬೋದು, ಆದ್ರೆ ಈ ಒಪಿನಿಯನ್ ಇವರು ಮುಂದಕ್ಕೆ ತಗೊಂಡೋಗಕ್ ಆಗಲ್ಲ. ಹಾಗಾಗಿ ಇದನ್ನ ಇದೇ ತೀರ್ಪಿನಲ್ಲಿ ಮುಂದುವರೆದು ಹೇಳಿರೋ ಪ್ರಕಾರ ಅಡ್ವರ್ಸ್ ಒಪಿನಿಯನ್ ಕೊಟ್ರೆ ಇಬ್ರು ಈ ರೆಕಮೆಂಡೇಶನ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಎಕ್ಸಿಕ್ಯೂಟಿವ್ಸ್ನವರು ಇದ್ರ ಮೇಲೆ ಏನು ಅತಿಕ್ರಮಣ ಮಾಡುವಂತದ್ದು ಇರುತ್ತಲ್ಲ, ಅದನ್ನ ತಪ್ಪಿಸೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ನವರೇ ನ್ಯಾಯಮೂರ್ತಿಗಳು ಇದನ್ನ ಒಂದು ತಮಗೆ ತಾವೇ ಹಾಕಿಕೊಂಡಿರೋ ಒಂದು ವ್ಯವಸ್ಥೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಮುಂದೆ 2002ವರೆಗೂ 98ರಿಂದ 2002ವರೆಗೂ ರಾಷ್ಟ್ರಪತಿ ಪ್ರಧಾನಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹುದ್ದೆಯನ್ನ ಅಲಂಕರಿಸ್ತಾರೆ. ಅಂತ ಸಂದರ್ಭದಲ್ಲಿ ನ್ಯಾಯಾಂಗ ಇಲಾಖೆಯಲ್ಲಿ ಜಡ್ಜ್ಗಳ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಮತ್ತೆ ಏನು ವರ್ಕಿಂಗ್ ಕಾನ್ಸ್ಟಿಟ್ಯೂಷನ್ ಇರುತ್ತಲ್ಲ ಅದರ ರಿಫಾರ್ಮ್ಸ್ಗೋಸ್ಕರ ಒಂದು ಆಯೋಗನ ರಚನೆ ಮಾಡುತ್ತೆ. ಇದರ ಮುಖ್ಯ ಆಯೋಗ ಯಾರಾಗಿರ್ತಾರೆ, ಇದು ಚೇರ್ಪರ್ಸನ್ ಅಂತಂದ್ರೆ MN ವೆಂಕಟಾಚಲಯ್ಯ. ಇವರು ನಿವೃತ್ತ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಇವರು ಕರ್ನಾಟಕದವರೇ. ಅವರು 2000ನೇ ಇಸ್ವಿಲಿ ಒಂದು ಆಯೋಗನ ರಚನೆ ಮಾಡಿರ್ತಾರೆ. ಈ ವರದಿಯಲ್ಲಿ ಅವ್ರು ಹೇಳಿರ್ತಾರೆ, MN ವೆಂಕಟಾಚಲಯ್ಯನವರು ಆ ವರದಿಯಲ್ಲಿ ಹೇಳಿರ್ತಾರೆ, ಈ ಸುಪ್ರೀಂ ಕೋರ್ಟ್ಗಳ ಏನು ಜಡ್ಜ್ಗಳನ್ನ ಅಪಾಯಿಂಟ್ಮೆಂಟ್ ಇದೆ ಅಥವಾ ಹೈಕೋರ್ಟ್ಗಳ ಜಡ್ಜಸ್ ಅಪಾಯಿಂಟ್ ಮಾಡೋದು ಅಥವಾ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಏನಿದೆ, ಅದಕ್ಕೆ ನೀವು ಕೊಲಿಜಿಯಂ ವ್ಯವಸ್ಥೆಗೆ ಬಿಟ್ರೆ ಆಗಲ್ಲ, ಸರ್ಕಾರದ ಕಡೆಯಿಂದನೂ ಅದಕ್ಕೆ ಒಂದು ಯಾವ್ದಾದ್ರು ಒಂದು ಬೇರೆ ವ್ಯವಸ್ಥೆನ ಮಾಡ್ಬೇಕು ಅನ್ನೋದನ್ನ ಇವರು ರೆಕಮೆಂಡ್ ಮಾಡಿರ್ತಾರೆ. ಆ ರೆಕಮೆಂಡ್ ಪ್ರಕಾರ ಆದ್ರೆ ಅಂದಿನ ವಾಜಪೇಯಿ ಸರ್ಕಾರ ಅದನ್ನ ಅನುಷ್ಠಾನ ಮಾಡಕ್ಕೆ ಹೋಗಲ್ಲ. ಆದ್ರೆ ಮುಂದೆ 2014ರಲ್ಲಿ ಬಂದಂತಹ ಏನು ಬಿಜೆಪಿ ಪ್ರಧಾನಮಂತ್ರಿ ಮೋದಿ ಅವರಿದ್ದಾರೆ, ಇವರ ಆಡಳಿತ ಪಕ್ಷ 1999 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ 2014 ಅಲ್ಲಿ ಮತ್ತೆ
ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಆಕ್ಟ್ ಅನ್ನ ಒಂದು ಜಾರಿಗೆ ತರ್ತಾರೆ. ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮೂಲಕ ಈ ಹೊಸ ಒಂದು ಕಾಯ್ದೆನ ಜಾರಿಗೆ ತರ್ತಾರೆ. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಆಕ್ಟ್ ಅಂತ ಯಾರನ್ನ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡೋದಕ್ಕೋಸ್ಕರನೇ ರಚನೆ ಮಾಡಿದಂತಹ ಒಂದು ಆಯೋಗ ಇದು. ಹ್ಯಾವ್ ರೀಪ್ಲೇಸ್ಡ್ ದಿ ಕೊಲಿಜಿಯಂ ಸಿಸ್ಟಮ್. ಇದೇನ್ ಮಾಡುತ್ತೆ, ರೀಪ್ಲೇಸ್ ಮಾಡುತ್ತೆ ಹಿಂದೆ ಇರ್ತಕ್ಕಂಥ ಯಾವ್ದು ಕೊಲಿಜಿಯಂ ಸಿಸ್ಟಮ್ ಇತ್ತಲ್ಲ, ಜಡ್ಜ್ಗಳು ಸುಪ್ರೀಂ ಕೋರ್ಟ್ ನವರೇ ಏನು ಶಿಫಾರಸ್ ಮಾಡ್ತಾ ಇದ್ರಲ್ಲ ಅಂತ ವ್ಯವಸ್ಥೆ ಕೊಲಿಜಿಯಂ ಸಿಸ್ಟಮ್ ನ ಇದು ರೀಪ್ಲೇಸ್ ಮಾಡಬೇಕು ಅಂತ ಹೇಳಿ ಈ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. ಅಪಾಯಿಂಟಿಂಗ್ ಜಡ್ಜಸ್ ಆಫ್ ದಿ ಟು ದ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ಸ್ ವಿತ್ ದ ನ್ಯೂ ಬಾಡಿ ಕಾರ್ಡ್. ಅದರ ಏನು ಇದನ್ನ ಮುಖ್ಯವಾಗಿ ನಿರ್ವಹಿಸುತ್ತಲ್ಲ, ಇದನ್ನ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅನ್ನೋ ಹೆಸರಲ್ಲಿ, NJAC ಅನ್ನೋ ಹೆಸರಲ್ಲಿ ಇವರು ಕರೀತಾರೆ. ಹವೆವರ್ ಇನ್ 2015 ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, 2015ರಲ್ಲಿ 2014ರಲ್ಲಿ ಈ ಕಾಯ್ದೆನ ಪಾಸ್ ಮಾಡ್ತಾರೆ. 2015ರಲ್ಲಿ ಇದು ಅನುಮೋದನೆಯನ್ನು ಪಡೆಯುತ್ತೆ. 2015ರಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಮಧ್ಯಪ್ರವೇಶ ಮಾಡಿ, ಏನು ನೀವು 99ನೇ ಸಂವಿಧಾನ ತಿದ್ದುಪಡಿ ಮಾಡಿದಿರಲ್ಲ, ಅದ್ರ ಜೊತೆಗೆ ಏನು NJAC ಇದೆಯಲ್ಲ ಕಮಿಷನ್, ಈ ಎರಡೂ ಕೂಡ ಅನ್ಕಾನ್ಸ್ಟಿಟ್ಯೂಷನಲ್ ಮತ್ತೆ ವಾಯ್ಡ್ ಅಂತ ಹೇಳಿ ಡಿಕ್ಲೇರ್ ಮಾಡುತ್ತೆ. ಇದು ಅಸಂವಿಧಾನಿಕ, ಇದು ನಿಮ್ಮ ಮಾಡ್ತಿರ್ತಕ್ಕಂತಹ ಕಾರ್ಯಗಳಾಗಿದ್ದಾವೆ ಮತ್ತೆ ಇದಕ್ಕೆ ಯಾವುದೇ ರೀತಿ ಮಾನ್ಯತೆ ಇಲ್ಲ, ಇವು ಅಸಿಂಧುಗೊಂಡಿದ್ದಾವೆ ಅಂತ ಹೇಳಿ ತನ್ನ ಪ್ರಕರಣದಲ್ಲಿ ಇದನ್ನ ಸರ್ಕಾರದ ಕ್ರಮವನ್ನ ಅಸಿಂಧುತ್ವಗೊಳಿಸುತ್ತೆ. ಅದರಲ್ಲಿ ಮುಂದೆ ಹೋದು ಪ್ರಕರಣದಲ್ಲಿ ತೀರ್ಪನ್ನು ಹೇಳುತ್ತೆ. ದ ಕೋರ್ಟ್ ಒಪಿನಿಯನ್ ದಟ್ ನ್ಯೂ ಸಿಸ್ಟಮ್ ಏನಿದೆ NJAC ವುಡ್ ಅಫೆಕ್ಟ್ ದ ಇಂಡಿಪೆಂಡೆನ್ಸ್ ಆಫ್ ದ ಜುಡಿಷಿಯರಿ. ಏನು ನ್ಯಾಯಾಂಗದ ಸ್ವತಂತ್ರತೆ ಇದೆ, ಅದರ ಸಾರ್ವಭೌಮತೆಗೆ ಅಥವಾ ಏನು ಅದರ ಮುಕ್ತವಾಗಿ ಕಾರ್ಯನಿರ್ವಹಿಸುವಂತ ಕ್ಷಮತೆಗೆ ನೀವು ಧಕ್ಕೆ ತರ್ತಾ ಇದ್ದೀರಾ ಅನ್ನೋದನ್ನ ಇಟ್ ವುಡ್ ಅಫೆಕ್ಟ್ ಅಂತ ಹೇಳುತ್ತೆ. ಕನ್ಸಿಕ್ವೆಂಟ್ಲಿ ದ ಅರ್ಲಿಯರ್ ಕೊಲಿಜಿಯಂ ಸಿಸ್ಟಮ್ ಬಿಕೇಮ್ ಆಪರೇಟಿವ್. ಮತ್ತೊಮ್ಮೆ ಏನು ಹಳೆಯ ಕೊಲಿಜಿಯಂ ಪದ್ಧತಿ ಇತ್ತಲ್ಲ, ಅದು ಪುನಃ ತನ್ನ ಕಾರ್ಯ ಮಾಡಲು ಶುರು ಮಾಡುತ್ತದೆ. ದಿಸ್ ವರ್ಡಿಕ್ಟ್ ಡೆಲಿವರ್ಡ್ ಬೈ ದ SC ಇನ್ 4th ಜಡ್ಜಸ್ ಕೇಸ್ ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ. ಹಿಂದೆ 3 ಜಡ್ಜಸ್ ಕೇಸ್ ಆಗಿತ್ತು, ಈಗ 4th ಜಡ್ಜಸ್ ಕೇಸ್ ಕೂಡ 2015ರಲ್ಲಿ ಆ ಲಿಸ್ಟ್ಗೆ ನಾವು ಸೇರಿಸ್ತೀವಿ. ಸೊ ಒಟ್ಟಾರೆಯಾಗಿ ಜಡ್ಜ್ಗಳನ್ನ ಹೇಗೆ ಅಪಾಯಿಂಟ್ ಮಾಡಬೇಕು ಅನ್ನೋದಕ್ಕೆ ನಾವು ಮುಖ್ಯವಾಗಿ 1st, 2nd, 3rd ಮತ್ತೆ 4th ಜಡ್ಜ್ ಕೇಸ್ಗಳನ್ನ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿರ್ತಕ್ಕಂತಹ ಪ್ರಕರಣಗಳ ತೀರ್ಪಿನ ಆಧಾರದ ಮೇಲೆ ಅದಕ್ಕೆ ಅನುಗುಣವಾಗಿ ರೂಪುಗೊಂಡಿರತಕ್ಕಂಥ ಈ ಕೊಲಿಜಿಯಂ ವ್ಯವಸ್ಥೆ ಇದು ಅನ್ನೋದನ್ನ ನಾವು ಹೇಳ್ಬೋದು. ಹಾಗೆ ಅದೇ ಬೆಂಚಲ್ಲಿ ಇದ್ದಂತಹ ಇನ್ನೊಬ್ರು ಜಸ್ಟಿಸ್ J. ಚಲಮೇಶ್ವರ್. ಈ ಜಸ್ಟಿಸ್ ಚಲಮೇಶ್ವರ್ ಅವರು ರಿಟೈರ್ಡ್ ಆದ್ರು. ನಾವು 2019ನೇ ಇಸ್ವಿಯಲ್ಲಿ ನೋಡಿರೋ ತರ 4 ಜನ ಏನು ಮುಖ್ಯ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾಗಿದ್ದಂಥವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ರು. ಇದರಲ್ಲಿ ಯಾರು ಆವಾಗ ಕೆಲಸ ಮಾಡ್ತಿದ್ದಂತ ರಂಜನ್ ಗೊಗೊಯ್ ಅವರು ಏನಿದ್ದಾರೆ, ಅವರು ಏನು ಇದರಲ್ಲಿ ಕೆಲಸ ನಮಗೆ ಪ್ರಕರಣಗಳನ್ನ ಹಂಚಿಕೆ ಇದರಲ್ಲಿ ನಮಗೆ ಅವರು ಸರಿಯಾಗಿ ನ್ಯಾಯಯುತವಾಗಿ ನಡ್ಕೊಳ್ತಿಲ್ಲ ಅಂತ ಹೇಳಿ ಸಾರ್ವಜನಿಕವಾಗಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು. ಅದರಲ್ಲಿ ಈ ಮುಖ್ಯವಾಗಿ ಈ ಜಸ್ಟಿಸ್ ಚಲಮೇಶ್ವರ್ ಅವರು ಮಾತಾಡಿದ್ರು. ಸೊ ಅವರು ಅದೇ ಅವತ್ತಿನ ಏನು 2015 ಆಗಿರ್ತಕ್ಕಂಥ 4 ಜಡ್ಜ್ ಕೇಸಸ್ ನಲ್ಲೂ ಕೂಡ ಅವರು ಈ ಬೆಂಚ್ ನ ಶೇರ್ ಮಾಡಿದ್ರು. ಅವರು ತಮ್ಮ ತೀರ್ಪಿನಲ್ಲಿ ಬರೆದಿದ್ದಾರೆ, ರೋಟೆ ಡಿಸೆಂಟಿಂಗ್ ವರ್ಡಿಕ್ಟ್. ಏನು ಈ ತೀರ್ಪಿನಿದೆಯಲ್ಲ, ಈ ಕೊಲಿಜಿಯಂ ವ್ಯವಸ್ಥೆನ ಇವರು ಮತ್ತೆ ಎತ್ತಿಡಿ ಅಂತ ಪ್ರಕರಣ ಏನು ಇತ್ತು, ಇದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಎಕ್ಸಿಕ್ಯೂಟಿವ್ಸ್ ಇಲ್ಲಿ ಕೈ ಇದು ಯಾವುದು ಇಲ್ಲಿ ಇಂಟರ್ವ್ಯೂನ್ ಮಾಡಬಾರ್ದು, ಸುಪ್ರೀಂ ಕೋರ್ಟ್ಗೆ ಇದ್ರ ಎಲ್ಲ ಅಧಿಕಾರ ಇರುತ್ತೆ, ನ್ಯಾಯಾಂಗ ವ್ಯವಸ್ಥೆ ತನ್ನೊಳಗೆ ಇದು ಕಾರ್ಯನಿರ್ವಹಿಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ತೀರ್ಪನ್ನ ಕೊಟ್ಟಿದ್ರಲ್ಲ, ಅದಕ್ಕೆ ಇವರು ಡಿಸೆಂಟಿಂಗ್ ಅಂದ್ರೆ ಅಷ್ಟು ಇದನ್ನ ಅಭಿಮತ ವ್ಯಕ್ತಪಡಿಸಿರ್ಲಿಲ್ಲ. ಕ್ರಿಟಿಸೈಸಿಂಗ್ ದಿ ಕೊಲಿಜಿಯಂ ಸಿಸ್ಟಮ್ ಬೈ ಹೋಲ್ಡಿಂಗ್ ದಟ್ ಪ್ರೊಸೀಡಿಂಗ್ ಆಫ್ ದ ಕೊಲಿಜಿಯಮ್ಸ್ ವೇರ್ ಅಬ್ಸಲ್ಯೂಟ್ಲಿ ಒಪೇಕ್ ಅಂಡ್ ಇನ್ಆಕ್ಸೆಸಿಬಲ್ ಬೋತ್ ಟು ದಿ ಪಬ್ಲಿಕ್ ಅಂಡ್ ಹಿಸ್ಟ್ರಿ ಬಾರಿಂಗ್ ಅಕೇಶನಲ್ ಲೀಕ್ಸ್ ಅಂತ ಹೇಳಿದ್ರು ಇವರು ತಮ್ಮ ತೀರ್ಪಿನಲ್ಲಿ. ಇವರು ಏನು ಈ ಕೊಲಿಜಿಯಂ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ ಅದು ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ಕೂಡಿಲ್ಲ ಮತ್ತೆ ಇನ್ಆಕ್ಸೆಸಿಬಲ್. ಇದ್ರ ಮಾಹಿತಿ ಯಾಕೆ ಕೆಲವು ಜಡ್ಜಸ್ಗಳ ಹೆಸರನ್ನ ನಾವು ಕೈ ಬಿಡ್ತೀವಿ, ಯಾಕೆ ಇವ್ರನ್ನ ಪರ್ಟಿಕ್ಯುಲರ್ ಆಗಿ ನೇಮಕ ಮಾಡ್ತೀವಿ ಅನ್ನೋ ಯಾವುದೇ ರೀತಿಯ ಕಾರಣಗಳನ್ನ ಈ ಕೊಲಿಜಿಯಂ ವ್ಯವಸ್ಥೆಯಲ್ಲಿ ನಾವು ಕೊಡಕ್ ಆಗ್ತಾ ಇಲ್ಲ. ಹಾಗಾಗಿ ಇದು ಸಂಪೂರ್ಣವಾಗಿ ಪಾರದರ್ಶಕತೆ ಇಲ್ಲ ಮತ್ತೆ ಇನ್ಆಕ್ಸೆಸಿಬಲ್ ಆಗಿದೆ. ಇದಕ್ಕೆ ಸಾರ್ವಜನಿಕರು ಇದನ್ನ ತಿಳ್ಕೊಳ್ಳೋಂತಹ ಅವಕಾಶ ಪಬ್ಲಿಕ್ಸ್ಗೆ ಇದರಲ್ಲಿ ಸಿಗ್ತಾ ಇಲ್ಲ ಅನ್ನೋದನ್ನ ಇವರು ಜಸ್ಟಿಸ್ ಚಲಮೇಶ್ವರ್ ಅವರು ಹೇಳಿದ್ರು. ಸೊ ವಾಟ್ ಆರ್ ದಿ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ದಿ ಕೊಲಿಜಿಯಂ ಸಿಸ್ಟಮ್? ಏನು ಚಲಮೇಶ್ವರ್ ಅವರು ಹೇಳಿದ್ರಲ್ಲ, ಅದೇ ತರ ಹಲವಾರು ರೀತಿಯ ಆಪಾದನೆಗಳು ಈ ಕೊಲಿಜಿಯಂ ವ್ಯವಸ್ಥೆ ಮೇಲೆ ಇದಾವೆ. ನಾವು ಇದನ್ನ ನೋಡೋದಾದ್ರೆ ಅಡ್ಮಿನಿಸ್ಟ್ರೇಟಿವ್ ಬರ್ಡನ್ಸ್ ಆಫ್ ಅಪಾಯಿಂಟಿಂಗ್ ಅಂಡ್ ಟ್ರಾನ್ಸ್ಫರಿಂಗ್ ಜಡ್ಜಸ್ ವಿತೌಟ್ ಸಪರೇಟ್ ಸೆಕ್ರೆಟರಿಯೇಟ್. ನೋಡಿ, ನ್ಯಾಯಾಂಗ ಇಲಾಖೆ ಅನ್ನೋದು ನ್ಯಾಯದಾನ ಮಾಡುವಂತಹ ಒಂದು ಸಂಸ್ಥೆಯಾಗಿ ಕೆಲಸ ಮಾಡಬೇಕು. ಆದ್ರೆ ಇದು ಅಡ್ಮಿನಿಸ್ಟ್ರೇಟಿವ್ ಬರ್ಡನ್ ಇಂದ ಇದು ಅಂದ್ರೆ ಈಗ ಅಪಾಯಿಂಟ್ ಮಾಡುವಂಥದ್ದು, ಅವ್ರಿಗೆ ಇನ್ನೊಬ್ರಿಗೆ ರೆಕಮೆಂಡ್ ಮಾಡುವಂಥದ್ದು, ಟ್ರಾನ್ಸ್ಫರ್ ಮಾಡುವಂಥದ್ದು, ಈ ವ್ಯವಸ್ಥೆಯ ಬಗ್ಗೆ ಇವ್ರಿಗೆ ಯಾಕೆ ಇದು ಹೆಚ್ಚಾಗಿ ಅವ್ರ ಮೇಲೆ ಬರ್ಡನ್ ಆಗುತ್ತೆ. ಹಾಗಾಗಿ ಇದಕ್ಕೊಂದು ಸಪರೇಟ್ ಮೆಕಾನಿಸಮ್ನ ಮಾಡಿದ್ರೆ ಅವರು ಟ್ರಾನ್ಸ್ಫರ್ ಮಾಡುವಂಥದ್ದು ಅದಕ್ಕೆಲ್ಲ ಇವರು ಸಪರೇಟ್ ವ್ಯವಸ್ಥೆ ಕಲ್ಪಿಸಿದ್ರೆ ಇದು ಸುಗಮವಾಗುತ್ತೆ. ಮತ್ತೆ ಹೈಕೋರ್ಟ್ ಅಲ್ಲಿ ಆಲ್ರೆಡಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಈಗಾಗಲೇ ಸಾಕಷ್ಟು ಕೇಸ್ಗಳ ಪೆಂಡಿಂಗ್ ಅನ್ನ ಇಟ್ಕೊಂಡಿದ್ದಾವೆ.
ಅದ್ರ ನಡುವೆ ಅವರು ಈ ರೀತಿ ಅಡ್ಮಿನಿಸ್ಟ್ರೇಷನ್ ಬರ್ಡನ್, ಈ ರೀತಿ ಟ್ರಾನ್ಸ್ಫರ್, ಅಪಾಯಿಂಟ್ಮೆಂಟ್ ಮಾಡೋಂಥದ್ದು, ಇದಕ್ಕೆಲ್ಲ ಅವರು ನೋಡೋದ್ರ ಬಗ್ಗೆ ನೋಡಿದ್ರೆ ಅವರ ಕಾರ್ಯಕ್ಷಮತೆ ಅಂದ್ರೆ ಏನು ನ್ಯಾಯದಾನ ಮಾಡುವಂಥದ್ದು ವ್ಯವಸ್ಥೆ ಇದೆ, ಕೋರ್ಟ್ ಕೇಸಸ್ ನ ಕ್ಲಿಯರ್ ಮಾಡುವಂಥದ್ದು ಅದರಲ್ಲಿ ಕಡಿಮೆ ಆಗ್ಬೋದು. ಸೊ ಕಲೆಕ್ಷನ್ ಅಂಡ್ ಚೆಕಿಂಗ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಬ್ಯಾಕ್ ಗ್ರೌಂಡ್ಸ್ ಪರ್ಸ್ಪೆಕ್ಟಿವ್ ಅಪಾಯಿಂಟೀಸ್, ಇವರು ಯಾರನ್ನ ಅಪಾಯಿಂಟ್ ಮಾಡ್ತಾರೆ ಅವರ ಹಿನ್ನೆಲೆಯನ್ನ ಅಥವಾ ಅದನ್ನ ಚೆಕ್ ಮಾಡೋಕೆ ಅವರು ಕೊಟ್ಟಿರುವಂತ ತೀರ್ಪುಗಳ ಪರಾಮರ್ಶೆ ಮಾಡುವಂಥದ್ದು, ಅವರ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಅದನ್ನ ಸಪರೇಟ್ ಒಂದು ಸೆಕ್ರೆಟರಿಯೇಟ್ ಇದ್ರೆ ಅನುಕೂಲ ಆಗುತ್ತೆ. ಹಾಗಾಗಿ ಇದು ಅಡ್ಮಿನಿಸ್ಟ್ರೇಟಿವ್ ಬರ್ಡನ್ ಇದೆ ಈ ಕೊಲಿಜಿಯಂ ವ್ಯವಸ್ಥೆ ಮೇಲೆ. ಮತ್ತೆ ಈ ಕ್ಲೋಸ್ಡ್ ಡೋರ್ ಅಫೈರ್ಸ್, ಇಲ್ಲಿ ನಡೆಯತಕ್ಕಂಥ ಏನು 4+1 ಇದೆಯಲ್ಲ, ಇದರಲ್ಲಿ ಯಾಕೆ ಹೆಸರುಗಳನ್ನ ಸೇರಿಸ್ತೀವಿ, ಯಾವ ಉದ್ದೇಶದಿಂದ ಕೈ ಬಿಡ್ತೀವಿ, ಅಥವಾ ಯಾಕೆ ಸರ್ಕಾರಕ್ಕೆ ಇದನ್ನ ರೆಕಮೆಂಡ್ ಮಾಡ್ತೀವಿ ಅನ್ನೋದನ್ನು ಯಾವುದು ಕೂಡ ಇಲ್ಲಿ ಸಾರ್ವಜನಿಕರಿಗೆ ಇದರ ಅವಕಾಶ ಇಲ್ಲ ಆಕ್ಸೆಸ್ ಮಾಡೋದಕ್ಕೆ. ಹಾಗಾಗಿ ಒಂದು ಇದು ಟ್ರಾನ್ಸ್ಪರೆಂಟ್ ಆಗಿ ಇದು ಕೆಲಸ ಮಾಡಬೇಕಾಗುತ್ತೆ. ಮತ್ತೆ ದ ಲಿಮಿಟೇಷನ್ ಆಫ್ ದ ಕೊಲಿಜಿಯಮ್ಸ್ ಫೀಲ್ಡ್ ಆಫ್ ಚಾಯ್ಸ್ ಟು ದ ಸೀನಿಯರ್ ಮೋಸ್ಟ್, ಕೊಲಿಜಿಯಂ ವ್ಯವಸ್ಥೆಯಲ್ಲಿ ಯಾವುದೇ ಆಗಲಿ ಯಾರಿಗೆ ಪದೋನ್ನತಿ ಕೊಡುವಂತಹ ಸಂದರ್ಭದಲ್ಲಿ ಅಂದು ದೇಶದಲ್ಲಿ ಯಾರು ಹೈಕೋರ್ಟ್ ಅಲ್ಲಿ ಮುಖ್ಯವಾಗಿ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ ಅಥವಾ ಹಿರಿಯ ನ್ಯಾಯಮೂರ್ತಿಗಳಾಗಿರ್ತಾರೆ ಅವರನ್ನ ಮಾತ್ರ ನಾವು ಪರಿಗಣನೆ ಮಾಡಿ ನಾವು ಸರ್ಕಾರಕ್ಕೆ ಅವರನ್ನ ಸುಪ್ರೀಂ ಕೋರ್ಟ್ಗೆ ಅಥವಾ ಟ್ರಾನ್ಸ್ಫರ್ ಮಾಡುವಂಥದ್ದು ಅಥವಾ ಅಪಾಯಿಂಟ್ ಮಾಡುವಾಗ ಅವರನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಸೀನಿಯರ್ ಮೋಸ್ಟ್ ಯಾರು ಇರ್ತಾರೆ ಅವ್ರನ್ನ ಮಾತ್ರ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುವಂಥದ್ದು. ಆದಾಗ್ಯೂ ಜೂನಿಯರ್ಸ್ಗೆ ಯಾರು ವಯಸ್ಸಲ್ಲಿ ಕಡಿಮೆ ಇರ್ಬೋದು ಅವರಿಗೆ ಬೇರೆ ರೀತಿಯಾದಂತಹ ಒಳ್ಳೆಯ ಟ್ಯಾಲೆಂಟ್ ಇರ್ಬೋದು, ಮತ್ತೆ ಒಳ್ಳೆ ಕೇಸ್ಗಳನ್ನ ಅವರು ಸಾಲ್ವ್ ಮಾಡಿ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಆ ತರದವ್ರನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಮುಖ್ಯವಾಗಿ ಆ ವಯಸ್ಸಿನ ಆಧಾರದ ಮೇಲೆನೆ ಈ ಕೊಲಿಜಿಯಂ ವ್ಯವಸ್ಥೆ ಜಡ್ಜ್ಗಳನ್ನ ಕನ್ಸಿಡರ್ ಮಾಡುವಂಥದ್ದಿದೆ. ಹಾಗಾಗಿ ಇದು ಕೂಡ ಒಂದು ಇದ್ರ ಮೇಲಿರುವಂತಹ ಒಂದು ಅಲಿಗೇಷನ್ ಆಗಿದೆ. ದ ಕೊಲಿಜಿಯಂ ಮೆಂಬರ್ಸ್ ಆಫನ್ ಫೇಸ್ ದ ಇಶ್ಯೂಸ್ ಆಫ್ ಎ ಮ್ಯೂಚುವಲ್ ಕನ್ಸೆಂಟ್. ನಾವು ಆಗ್ಲೇ ಏನ್ ಹೇಳಿದ್ವಿ 4+1 ಇರಬೇಕು. ಆದ್ರೆ ಕೆಲವು ನ್ಯಾಯವಾದಿಗಳು ಏನಿರ್ತಾರೆ, ನ್ಯಾಯಮೂರ್ತಿಗಳು ಏನಿರ್ತಾರೆ ಅದರಲ್ಲಿ ಸೆಕೆಂಡ್ ಜಡ್ಜ್ ಕೇಸಸ್ ಅಲ್ಲಿ ಜಸ್ಟಿಸ್ ವರ್ಮಾ ಅವರು ಹೇಳಿರೋ ಪ್ರಕಾರ ಇಬ್ಬರಲ್ಲಿ ಯಾರ್ದೇ ಅಡ್ವರ್ಸರಿ ಎಫೆಕ್ಟ್ ಏನಾರು ಅಥವಾ ಅಡ್ವರ್ಸರಿ ಒಪಿನಿಯನ್ ಕೊಟ್ಟರು ಅಂತಂದ್ರೆ ಇದನ್ನ ಮುಂದೆ ಪಾಸ್ ಮಾಡೋ ಆಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಹಾಗಾಗಿ ಮ್ಯೂಚುವಲ್ ಕನ್ಸೆಂಟ್ ಈ 4 ಜನದ್ದು ಇನ್ನೇನು ಉಳಿದಿರ್ತಾರಲ್ಲ ಸೀನಿಯರ್ ಜಡ್ಜ್ಗಳದ್ದು, ಇವರು ಎಲ್ಲರ ಅಭಿಪ್ರಾಯ 4 ಜನದ್ದು ಒಟ್ಟಾರೆಯಾಗಿ ಅಭಿಪ್ರಾಯ ಒಮ್ಮತವಾಗಿರ್ಬೇಕು. ಆ ರೀತಿ ಮೂಡೋದು ಒಮ್ಮತ ಅಭಿಪ್ರಾಯ ತುಂಬಾ ಕಷ್ಟ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಮ್ಯೂಚುವಲ್ ಕನ್ಸೆಂಟ್ ಇರದೇ ಇರೋ ಸಂದರ್ಭದಲ್ಲಿ ಅಪಾಯಿಂಟ್ಮೆಂಟ್ ಏನಿರುತ್ತೆ ಅದು ಲೇಟ್ ಆಗುತ್ತೆ ಅಥವಾ ಅದು ತಾತ್ಕಾಲಿಕವಾಗಿ ತಡೆ ಆಗುವಂಥದ್ದು, ಹಿನ್ನಡೆ ಆಗುವಂಥ ಸಂದರ್ಭ ಇಲ್ಲಾಗುತ್ತೆ. ಇಲ್ಲಿ ನಮ್ಮ ಏನು 9 ಜನ ಈಗ ನ್ಯಾಯಮೂರ್ತಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದಾರಲ್ಲ ಇವತ್ತು ಸುಪ್ರೀಂ ಕೋರ್ಟ್ಗೆ, ಈ ಸುಪ್ರೀಂ ಕೋರ್ಟ್ಗೆ ಈ 9 ಜನಗಳ ಹೆಸರುಗಳನ್ನ ಶಿಫಾರಸು ಮಾಡಿರತಕ್ಕಂತಹ ಕೊಲಿಜಿಯಂ ಸಿಸ್ಟಮ್ ನಲ್ಲಿ ಮುಖ್ಯವಾಗಿ CJI ಆಗಿರ್ತಕ್ಕಂತಹ ರಮಣ ಅವರಿದ್ರು. ಈ ವಿಷಯದಲ್ಲಿ ರಮಣ ಅವ್ರನ್ನ ನಾವು ಇಲ್ಲಿ ಅಭಿನಂದಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ 9 ಜನಗಳನ್ನು ಅಪಾಯಿಂಟ್ ಮಾಡುವ ಸಂದರ್ಭದಲ್ಲಿ ಈ 4 ಜನಗಳ ಸಹಮತವನ್ನ ಅವರು ಒಪ್ಪುವ ಹಾಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ 9 ಜನಕ ನೇಮಕಾತಿ ಇದೆಯಲ್ಲ, ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ, ನ್ಯಾಯಾಂಗ ಇಲಾಖೆ ಇತಿಹಾಸದಲ್ಲಿ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿರುವಂತಕ್ಕಂಥದ್ದು ಸನ್ನಿವೇಶ. ಇವತ್ತು ನಾವು ರಮಣ ಅವ್ರನ್ನ ನಿಜವಾಗ್ಲೂ ಅಭಿನಂದಿಸಬೇಕಾಗಿದೆ. ಎಲ್ಲರ ಸಹಮತವನ್ನು ಇವರು ಗಳಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಉತ್ತಮವಾದ ಉದಾಹರಣೆಯಾಗಿದೆ. ಹಾಗೆ ದ ಪ್ರೊಸೆಸ್ ಆಫ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಈಸ್ ಡಿಲೇಡ್ ಡ್ಯೂ ಟು ಡಿಲೇ ಇನ್ ರೆಕಮೆಂಡೇಶನ್ ಬೈ ದ ಕೊಲಿಜಿಯಂ ಫಾರ್ ದಿ ಹೈಯರ್ ಜುಡಿಷಿಯರಿ. ಈ ಏನು ಕೊಲಿಜಿಯಂ ಇರುತ್ತೆ ಇದು ಡಿಲೇ ಮಾಡಬಹುದು ರೆಕಮೆಂಡೇಶನ್ ಮಾಡೋದಕ್ಕೆ, ಅಥವಾ ಕೊಲಿಜಿಯಂ ಕಳ್ಸಿಕೊಡೋ ಅಂತಹ ಹೆಸರುಗಳನ್ನ ಸರ್ಕಾರ ಅದು ಈ ಸಂವಿಧಾನದಲ್ಲಿ ಆಗ್ಲಿ ಅಥವಾ ಯಾವುದೇ ಇದರಲ್ಲಿ ಗೈಡ್ಲೈನ್ಸ್ ಅಲ್ಲೂ ಕೂಡ ಸರ್ಕಾರ ಇಷ್ಟು ಅವಧಿಯ ಒಳಗೆ ಏನು ಕೊಲಿಜಿಯಂ ಕಳ್ಸಿಕೊಟ್ಟಿರ್ತಕ್ಕಂಥ ಹೆಸರುಗಳನ್ನ ನೀವು ಕ್ಲಿಯರ್ ಮಾಡಬೇಕು ಅಥವಾ ಇಷ್ಟು ಅವಧಿಯ ಒಳಗೆ ನೀವು ಫೈನಲೈಸ್ ಮಾಡಬೇಕು ಅನ್ನೋದನ್ನ ಯಾವುದೇ ರೀತಿ ಇಲ್ಲಿ ಹೇಳಿಲ್ಲ, ಯಾವುದೇ ಒಂದು ಕಾಲಮಿತಿ ಇಲ್ಲ. ಹಾಗಾಗಿ ಸರ್ಕಾರ ಇಲ್ಲಿ ಡಿಲೇ ಮಾಡುವಂತಹ ಒಂದು ಅವಕಾಶ ಕೂಡ ಸರ್ಕಾರಕ್ಕಿದೆ. ಅದ್ರ ಮೂಲಕ ಯಾರು ಆಗ್ಬೇಕಾಗಿರ್ತಕ್ಕಂತಹ ಜಡ್ಜ್ಗಳಿದ್ದಾರೆ ಅವರು 2-3 ವರ್ಷಗಳ ಕಾಲ ಲೀಸ್ಟ್ ಸರ್ಕಾರದ ಹತ್ರನೇ ಇರುತ್ತೆ, ಅವರು ಅಪಾಯಿಂಟ್ ಆಗೋದೇ ಇಲ್ಲ. ಅವರು ತಮ್ಮ ಸೇವಾವಧಿನ ಮುಗಿಸಿ ಅವರು ರಿಟೈರ್ಡ್ ಆಗೇ ಬಿಡ್ಬೋದು ಅಂತ ಒಂದು ಅವಕಾಶ ವಂಚಿತರಾಗ್ಬೋದು ಜಡ್ಜ್ಗಳು. ಹಾಗಾಗಿ ಸರ್ಕಾರಕ್ಕೆ ಇಲ್ಲಿ ಯಾವುದೇ ಒಂದು ಕಾಲಮಿತಿ ಅನ್ನೋದು ಇದರಲ್ಲಿ ಇಲ್ಲ. ಹಾಗೆ ಸರ್ಕಾರ ಇಲ್ಲಿ ಮತ್ತೊಂದು ಅಂಶ ಗಮನಿಸಬೇಕಾಗಿರೋದು, ಸರ್ಕಾರ ಒಮ್ಮೆ ಏನು ಕೊಲಿಜಿಯಂ ವ್ಯವಸ್ಥೆ ಕಳಿಸ್ಕೊಟ್ಟಿರುವಂತ ಹೆಸರುಗಳನ್ನ ಪುನಃ ಸರ್ಕಾರ ಇನ್ನೊಮ್ಮೆ ರೀಕನ್ಸಿಡರ್ ಮಾಡಿ ಅಂತೇಳಿ ಕೊಲಿಜಿಯಂಗೆ ಕಳಿಸ್ಕೊಡುವಂತ ಅವಕಾಶ ಇದೆ. ಮತ್ತೆ ಏನಾದ್ರು ಕಳಿಸ್ಕೊಟ್ಟಿರ್ತಕ್ಕಂತಹ ಹೆಸರುಗಳನ್ನ ಕೊಲಿಜಿಯಂ ಪುನಃ ಅದೇ ರೀತಿಯಾಗಿ ಯಾವುದೇ ಮಾರ್ಪಾಡು ಮಾಡ್ದೇನೆ ವಾಪಸ್ ಕಳಿಸ್ಕೊಟ್ರೆ ಅದನ್ನ ರಾಷ್ಟ್ರಪತಿಯವರು ಕಡ್ಡಾಯವಾಗಿ ಅದನ್ನ ಒಪ್ಪಲೇಬೇಕಾಗುತ್ತೆ. ಹಾಗಾಗಿ ಮತ್ತೆ ಮುಂದುವರೆದು ನಾವು ಇಂಟರ್ನ್ಯಾಷನಲ್ ಏನು ಬೇರೆ ದೇಶಗಳ ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ನಾವು ನೋಡೋದಾದ್ರೆ ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಇಟ್ ಇಸ್ ಎ ಗುಡ್ ಪಾಯಿಂಟರ್ ದಟ್ ರ್ಯಾಷನಲ್ ಬಿಹೈಂಡ್ ಎನ್ಶೂರಿಂಗ್ ದಿ ರೆಪ್ರೆಸೆಂಟೇಷನ್.
ಆಫ್ ಮಾರ್ಜಿನಲೈಸ್ಡ್ ಸೆಕ್ಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಸೆಕ್ಷನ್. ಅವರ ಒಂದು ಏನ್ ಸಂವಿಧಾನ ಇದೆ ಸೆಕ್ಷನ್ 174 ಅನ್ನೋದ್ರಲ್ಲಿ ಅವರು ಜಡ್ಜ್ಗಳನ್ನ ಅಪಾಯಿಂಟ್ ಮಾಡುವಾಗ ಅವರು ಯಾವ ರೀತಿ ಇನ್ಶೂರಿಂಗ್ ರೆಪ್ರೆಸೆಂಟೇಷನ್ ಆಫ್ ಮಾರ್ಜಿನಲೈಸ್ಡ್ ಸೆಕ್ಷನ್ಸ್, ಯಾರು ಮಾರ್ಜಿನಲೈಸ್ಡ್ ಸೆಕ್ಷನ್ಸ್ ಇರುತ್ತೆ ಅಂತಂದ್ರೆ ಮೈನಾರಿಟೀಸ್ ಇರ್ಬೋದು, ವುಮೆನ್ಸ್ ಇರ್ಬೋದು, ಆ ರೀತಿ ಅವ್ರನ್ನ ಎಲ್ಲರನ್ನೂ ಪರಿಗಣನೆಗೆ ತೆಗೆದುಕೊಳ್ಬೇಕು. ಮತ್ತೆ ದ ನೀಡ್ ಫಾರ್ ದ ಜುಡಿಷಿಯರಿ ಟು ರಿಫ್ಲೆಕ್ಟ್ ದ ಬ್ರಾಡ್ಲಿ ದ ರೇಷಿಯಲ್ ಮತ್ತೆ ಜೆಂಡರ್ ಕಾಂಪೋಸಿಷನ್ ಎರಡೂ ಇರಬೇಕು. ಇಲ್ಲಿ ಸ್ತ್ರೀ ಮತ್ತೆ ಪುರುಷ ಇಬ್ಬರಿಗೂ ಕೂಡ ಸಮಾನ ಅವಕಾಶಗಳು ಇರಬೇಕು. ಮತ್ತೆ ರೇಷಿಯಲ್ ಆಗಿ ಅದು ಯಾವ ವರ್ಣಭೇದ ಏನು ಇಲ್ದೇನೆ ಅವರು ಸಮವಾಗಿ ಇಡೀ ಒಂದು ಸಮುದಾಯವನ್ನ ಅಥವಾ ಇಡೀ ಒಂದು ಸಮಾಜವನ್ನ ಅವರು ರೆಪ್ರೆಸೆಂಟ್ ಮಾಡೋ ತರ ಅಲ್ಲಿ ಜಡ್ಜ್ಗಳ ನೇಮಕಾತಿ ಆಗ್ಬೇಕು ಅಂತೇಳಿ ಸೆಕ್ಷನ್ 174 ಆ ಸಂವಿಧಾನದ ಇಲ್ಲಿ ಸೌತ್ ಆಫ್ರಿಕಾದ ಸಂವಿಧಾನದಲ್ಲಿ ಹೇಳಿರುವಂತದ್ದು. ಹಾಗೆ ಭಾರತದಲ್ಲಿ ನೋಡೋದಾದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಯಾವುದೇ ಜೆಂಡರ್ ಇದರಲ್ಲಿ ಇಷ್ಟೇ ನೀವು ಒಮ್ಮೆ ಜುಡಿಷಿಯಲ್ ಯಾರು ಕೊಲಿಜಿಯಂ ವ್ಯವಸ್ಥೆ ರೆಕಮೆಂಡ್ ಮಾಡುವಾಗ ಹೆಸರುಗಳಲ್ಲಿ ಯಾವ್ದನ್ನ ಗೌರ್ಮೆಂಟ್ಗೆ ಕಳಿಸ್ಕೊಡುತ್ತೆ ಅಂತ ಸಂದರ್ಭದಲ್ಲಿ ಇಷ್ಟು ಜನ ಪುರುಷರಿರ್ಬೇಕು ಅಥವಾ ಇಷ್ಟು ಪರ್ಸೆಂಟ್ ಮಹಿಳೆಯರಿರ್ಬೇಕು ಅಂತ ನಮ್ಗೆ ಯಾವುದೇ ರೀತಿ ಸಂವಿಧಾನದಲ್ಲಿ ಇದನ್ನ ಉಲ್ಲೇಖ ಮಾಡಿಲ್ಲ. ಮತ್ತೆ ಕೊಲಿಜಿಯಂ ಯಾವುದೇ ಸುಪ್ರೀಂ ಕೋರ್ಟ್ ತೀರ್ಪುಗಳಲ್ಲೂ ಕೂಡ ಇದನ್ನ ಹೇಳಿಲ್ಲ. ಹಾಗಾಗಿ ಈಗ ಏನು ಜಸ್ಟಿಸ್ ರಮಣ ಅವರು ಕೊಲಿಜಿಯಂ ಇದರಲ್ಲಿ ರೆಕಮೆಂಡ್ ಮಾಡಿರುವಂತಹ 3 ಸ್ತ್ರೀ ನ್ಯಾಯಮೂರ್ತಿಗಳಿದ್ದಾರೆ, ಅವರನ್ನ ಇಲ್ಲಿ ಮತ್ತೊಂದು ಇಲ್ಲಿ ಈ ರಮಣ ಅವರ ಒಂದು ಉತ್ತಮ ತೀರ್ಮಾನಕ್ಕೆ ನಾವು ಇಲ್ಲಿ ಮತ್ತೊಮ್ಮೆ ಅವ್ರನ್ನ ಅಭಿನಂದಿಸಬಹುದು. ಯಾಕೆ ಅಂತಂದ್ರೆ ಅವರು 3 ಜನ ಸ್ತ್ರೀ ನ್ಯಾಯಮೂರ್ತಿಗಳನ್ನ ಅವರು ಸುಪ್ರೀಂ ಕೋರ್ಟ್ಗೆ ಪದೋನ್ನತಿಗೊಳಿಸಿದ್ದಾರೆ. ಹಾಗಾಗಿ ನಾವು ಏನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋದನ್ನ ಸೌತ್ ಆಫ್ರಿಕಾದನ್ನ ಈ ಪಾಯಿಂಟ್ ನಾವು ಗಮನಿಸಬಹುದು. ಮತ್ತೆ ವೇ ಫಾರ್ವರ್ಡ್ ಅಲ್ಲಿ ನಾವು ನೋಡೋದಾದ್ರೆ ಈ ಕೊಲಿಜಿಯಂ ವ್ಯವಸ್ಥೆ ಅನ್ನೋದು preserving the independence of the judiciary. It's time to think a permanent independent body to institutionalize the process with an adequate safeguards to preserve the judiciary independence, guaranteeing the judicial primacy but not judicially exclusivity. ಇಲ್ಲಿ ಮುಖ್ಯವಾಗಿ ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವಿಭಾಗ ಏನಿರುತ್ತೆ ಅಥವಾ ನ್ಯಾಯಾಂಗ ಅದು ಸ್ವತಂತ್ರವಾಗಿ ಮುಕ್ತವಾಗಿ ಕೆಲಸ ಮಾಡ್ಬೇಕಾಗಿರುತ್ತೆ. ಮುಕ್ತವಾಗಿ ಎಂದಿದ ತಕ್ಷಣ ಅದಕ್ಕೆ ಯಾವುದೇ ರೀತಿಯ ನಿರ್ಬಂಧ ಅಥವಾ ಯಾವುದೇ ರೀತಿಯ ಒಂದು ಅಂಕೆ ಸಂಖ್ಯೆ ಇಲ್ದೇನೆ ಅದು ಕೆಲಸ ಮಾಡಿದ್ರೆ ಯಾರನ್ನ ಬೇಕಾದ್ರೂ ಅದು ಅಪಾಯಿಂಟ್ ಮಾಡುತ್ತೆ, ಯಾರನ್ನ ಬೇಕಾದ್ರೂ ಸುಪ್ರೀಂ ಕೋರ್ಟ್ಗೆ ಜಡ್ಜ್ಗಳನ್ನಾಗಿ ಕದ್ಕೊಳ್ಳುತ್ತೆ. ಹಾಗಾಗಿ ಒಂದು ಅಡಿಕ್ವೇಟ್ ಸೇಫ್ ಗಾರ್ಡ್ ಇರಬೇಕು. ಮತ್ತೆ ಜುಡಿಷಿಯರಿ ಪ್ರೈಮಸಿ ಅದೊಂದೇ ಪ್ರಾಮುಖ್ಯತೆಯನ್ನ ಪಡಿಬಾರ್ದು. ಹಾಗೆ ಸರ್ಕಾರದ ಜೊತೆಗೂ ಒಂದು ವ್ಯವಸ್ಥೆಯನ್ನ ಏನು ನಾವು ಆಗ್ಲೇ ಮಾತಾಡಿದ್ವಲ್ಲ, ಒಂದು ಸೆಕ್ರೆಟರಿಯೇಟ್ ಸಪರೇಟ್ ಆಗಿರ್ತಕ್ಕಂಥದ್ದು ಅಥವಾ ಒಂದು ಇಂಡಿಪೆಂಡೆಂಟ್ ಬಾಡಿ ಟು ಇನ್ಸ್ಟಿಟ್ಯೂಷನಲೈಸ್ ಒಂದು ಸಾಂಸ್ಥೀಕರಣವನ್ನು ಗೊಳಿಸಬೇಕು ಈ ನೇಮಕ ಮಾಡುವಂಥದ್ದು ಮತ್ತೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಇದರಲ್ಲಿ ನಾವು ಟ್ರಾನ್ಸ್ಫರ್ ಮಾಡುವಂತ ಸಂದರ್ಭಗಳಲ್ಲಿ ನೋಡಿದ್ರೆ 2019ರಲ್ಲಿ ಮಡ್ರಾಸ್ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂತಹ ಚೀಫ್ ಜಸ್ಟಿಸ್ ಆಗಿದ್ದಂತಹ ಏನು ಶ್ರೀಮತಿ ತಾಯಿಲ್ ರಮಣಿಯನ್ ಅವ್ರನ್ನ ಈ ಕೊಲಿಜಿಯಂ ಅನ್ನೋದು ಅವ್ರನ್ನ ಮಡ್ರಾಸ್ ಹೈಕೋರ್ಟ್ನಲ್ಲಿ ಎಷ್ಟು ಒಟ್ಟು ಜಡ್ಜ್ಗಳ ಸಂಖ್ಯೆ ಇರುವಂತದ್ದು 75 ಜಡ್ಜ್ಗಳಿರುವಂತಹ ಒಂದು ಬೃಹತ್ ಅದಕ್ಕೂ ದೊಡ್ಡ ಕೋರ್ಟ್, ಅದು ದೊಡ್ಡ ಬೆಂಚ್ಗಳನ್ನ ಇರುವಂತಹ ಒಂದು ಕೋರ್ಟ್ ಅದು. ಅವ್ರನ್ನ ತಾಯಿಲ್ ರಮಣಿ ಅವರನ್ನ ಅಲ್ಲಿಂದ ತೆಗೆದು ಅವ್ರನ್ನ ಮೇಘಾಲಯಕ್ಕೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಮೇಘಾಲಯದಲ್ಲಿ ಒಟ್ಟು ಇನ್ಕ್ಲೂಡಿಂಗ್ ಯಾರು ಮುಖ್ಯ ನ್ಯಾಯಮೂರ್ತಿ, ಚೀಫ್ ಜಸ್ಟಿಸ್ ಪ್ಲಸ್ ಒಬ್ರು ನ್ಯಾಯಮೂರ್ತಿಗಳು, ಅಲ್ಲಿ ಕೇವಲ ಇಬ್ರು ಇರುವಂತದ್ದು. ಈ ತಾಯಿಲ್ ರಮಣಿ ಅವರನ್ನ ಮುಖ್ಯ ನ್ಯಾಯಮೂರ್ತಿ ಮಡ್ರಾಸ್ ಹೈಕೋರ್ಟ್ಗೆ ಇದ್ದಂತವ್ರನ್ನ 75 ಜನಗಳ ಜಡ್ಜಸ್ಗಳಿದ್ದಂತಹ ಬೆಂಚ್ಗಳಿಂದ ತೆಗೆದು ಬರೀ ಇಬ್ರು ಇರುವಂತಹ ಒಂದು ಕೋರ್ಟ್ಗೆ ಅವ್ರನ್ನ ಈ ಕೊಲಿಜಿಯಂ ಅವ್ರನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಆರ್ಟಿಕಲ್ 222 ಕೆಳಗಡೆ ಇವರನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಆವಾಗ ಅವರು ತಾಯಿಲ್ ರಮಣಿ ಅವರು ಮತ್ತೊಮ್ಮೆ ಏನು ಕೊಲಿಜಿಯಂ ಸಿಸ್ಟಮ್ಗೆ ಅವರು ರಿಕ್ವೆಸ್ಟ್ ಮಾಡ್ತಾರೆ, ಪ್ಲೀಸ್ ರೀಕನ್ಸಿಡರ್ ಅಂತ. ಆದ್ರೆ ಯಾರು ಈ ಕೊಲಿಜಿಯಂ ಅವರು ಇದನ್ನ ನಿರಾಕರಿಸ್ತಾರೆ, ನಿಮ್ಮ ಮನವಿಯನ್ನು ನಾವು ಪರಿಗಣಿಸಕ್ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾಗಿ ನೀವು ಇದಕ್ಕೆ ಮೇಘಾಲಯ ಕೋರ್ಟ್ಗೆ ನೀವು ಹೋಗ್ಬೇಕು ಅಂತ ಹೇಳಿ ಅವರು ಆದೇಶ ಕೊಡ್ತಾರೆ. ಆದ್ರೆ ಇದ್ರ ವಿರುದ್ಧ ಅವರು ತಮ್ಮ ಏನು ಪ್ರತಿಭಟನೆಯ ರೂಪವಾಗಿ ಅವರು ತಮ್ಮ ರಾಜೀನಾಮೆನ ಸಲ್ಲಿಸ್ತಾರೆ. ಸೊ ಹಾಗಾಗಿ ಇದರಲ್ಲಿ ಒಂದು ಇನ್ಸ್ಟಿಟ್ಯೂಷನಲೈಸ್ ಆಗಿರ್ಬೇಕು, ಒಂದು ಸಾಂಸ್ಥೀಕರಣದ ಒಂದು ವ್ಯವಸ್ಥೆ ಇರ್ಬೇಕು. ಇಲ್ಲಿ ಯಾರನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು, ಯಾರನ್ನ ನಾವು ಪ್ರಮೋಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಸೇಫ್ ಗಾರ್ಡ್ ಅಡಿಕ್ವೇಟ್ ಸೇಫ್ ಗಾರ್ಡ್ ಇರುವಂತ ಒಂದು ವ್ಯವಸ್ಥೆನ ಮಾಡಬೇಕು. ಮತ್ತೆ ಚೇಂಜಿಂಗ್ ದಿ ಪ್ರೊಸೀಜರ್ ಆಫ್ ದಿ ರೆಕಮೆಂಡೇಶನ್ಸ್, ಏನು ಅದಕ್ಕೆ ನಾವು ಶಿಫಾರಸ್ ಮಾಡುವಂತ ವ್ಯವಸ್ಥೆ ಇದೆಯಲ್ಲ ಅದನ್ನ ಬದಲಾಯಿಸಬೇಕು ಅಂತ ಹೇಳ್ತೀವಿ. ಇನ್ಸ್ಟೆಡ್ ಆಫ್ ದಿ ಸೆಲೆಕ್ಟಿಂಗ್ ದ ನಂಬರ್ ಆಫ್ ಜಡ್ಜಸ್ ರಿಕ್ವೈರ್ಡ್ ಅಗೇನ್ಸ್ಟ್ ಎ ಸರ್ಟೈನ್ ನಂಬರ್ ಆಫ್ ದ ವ್ಯಾಕೆನ್ಸೀಸ್, ದ ಕೊಲಿಜಿಯಂ ಮಸ್ಟ್ ಪ್ರೊವೈಡ್ ದ ಪ್ಯಾನಲ್ ಆಫ್ ಪಾಸಿಬಲ್ ನೇಮ್ಸ್ ಆಫ್ ದಿ ಪ್ರೆಸಿಡೆಂಟ್ಸ್ ಟು ಅಪಾಯಿಂಟ್ ಇನ್ ಆರ್ಡರ್ ಟು ದಿ ಪ್ರಿಫರೆನ್ಸ್ ಅಂಡ್ ಆರ್ಡರ್ ದಿ ವೆಲ್ ಕ್ರಿಟೀರಿಯಾ. ಅಂದ್ರೆ ಇವಾಗ ಸುಪ್ರೀಂ ಕೋರ್ಟ್ ನಲ್ಲಿ 3 ಜನಗಳ ಒಂದು ಖಾಲಿ ಇದೆ ಸ್ಥಾನ, ನ್ಯಾಯಮೂರ್ತಿಗಳ ಸ್ಥಾನ 3 ಖಾಲಿ ಇದೆ ಅಂತಂದಾಗ ಕೊಲಿಜಿಯಂ ವ್ಯವಸ್ಥೆ ಏನ್ ಮಾಡುತ್ತೆ, 3 ಜನದ ಮಾತ್ರನೇ ಕಳಿಸ್ಕೊಡುತ್ತೆ ಪ್ರೆಸಿಡೆಂಟ್ಗೆ.
ಆದ್ರೆ ಸರ್ಕಾರ 3 ಜನನ ಅಪಾಯಿಂಟ್ ಮಾಡಬೇಕು ಅಥವಾ ಮಾಡ್ದೇನೆ ಅವ್ರನ್ನ ಏನ್ ಶಿಫಾರಸ್ ಮಾಡಿರುತ್ತಲ್ಲ ಅದ್ರ ಮೇಲೆ ಅದನ್ನ ಫೈನಲ್ ಮಾಡ್ದೇನೆ ಹಾಗೆ ತಡೆ ಹಿಡಿಬಹುದು ಅಂತಂದ್ರೆ ರಿಜೆಕ್ಟ್ ಮಾಡಕ್ಕಾಗಲ್ಲ. ಅದನ್ನ ಯಾವಾಗ ನಾವು ಕ್ಲಿಯರ್ ಮಾಡ್ತೀವಿ ಅನ್ನೋದನ್ನ ಪೆಂಡಿಂಗ್ ಅಲ್ಲಿ ಇಡ್ಬೋದು. ಸೊ ಹಾಗಾಗಿ ಇದ್ರ ಬದಲಾಗಿ ಈಗ ಒಟ್ಟು 3 ಸೀಟ್ಗಳು ಖಾಲಿ ಇದಾವೆ ಅಂತಂದ ಸಂದರ್ಭದಲ್ಲಿ ಇದಕ್ಕೆ 1:2 ರೇಂಜ್ ಅಲ್ಲಿ ಒಂದು 6 ಜನದ ಹೆಸರುಗಳನ್ನ ಕಳಿಸ್ಕೊಡುವಂಥದ್ದು. ಆವಾಗ ಪ್ರೆಸಿಡೆಂಟ್ ಯಾರಾದ್ರೂ ಇದರಲ್ಲಿ 3 ಜನನ ಅವರು ಸೆಲೆಕ್ಟ್ ಮಾಡಬಹುದು. ಈ ರೀತಿಯಾದಂತ ಒಂದು ವ್ಯವಸ್ಥೆಯನ್ನು ಬೇಕಾದ್ರೆ ನಾವು ಕೊಲಿಜಿಯಂಗೆ ಸೇರಿಸ್ಕೋಬಹುದು. ಎನ್ಶೂರಿಂಗ್ ದಿ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯನ್ನು ನಾವಿಲ್ಲಿ ಖಾತ್ರಿಪಡಿಸಬೇಕಾಗುತ್ತೆ. ದ ಕೊಲಿಜಿಯಂ ಮೆಂಬರ್ಸ್ ಹ್ಯಾವ್ ಟು ಮೇಕ್ ಫ್ರೆಶ್ ಸ್ಟಾರ್ಟ್ ಅಂಡ್ ಎಂಗೇಜ್ ವಿತ್ ಈಚ್ ಅದರ್. The transparency process adds accountability is that much needed to resolve the deadlock. ಏನಿದು ಡೆಡ್ಲಾಕ್ ಯಾವುದು ಈಗ 4+1 ಇರುವಂತಹ ಕೊಲಿಜಿಯಂ ವ್ಯವಸ್ಥೆಯಲ್ಲಿ ಇವರು ಒಪ್ಪದೇ ಇರ್ಬೋದು, ಇಬ್ರು ಒಪ್ಪದೇ ಇರ್ಬೋದು, ಅಥವಾ ಇನ್ನಿಬ್ರು ಶಿಫಾರಸ್ ಮಾಡಬಹುದು. ಇದನ್ನ ಈ ಹೆಸರುಗಳು ಕೂಡ ಮುಂದೆ ಹೋಗಕ್ ಸಾಧ್ಯ ಇಲ್ಲ ಇದರ ಅಡ್ವರ್ಸರಿ ಒಪಿನಿಯನ್ ಬಂದಾಗ. ಅಥವಾ ಸರ್ಕಾರಕ್ಕೆ ಇವರು ಶಿಫಾರಸ್ ಮಾಡಿದ್ರು, ಸರ್ಕಾರ ಇದನ್ನ ಫೈನಲೈಸ್ ಮಾಡ್ದೇನೆ ಇದನ್ನ ಪೆಂಡಿಂಗ್ ಮಾಡಬಹುದು. ಈ ರೀತಿಯಾದಂತಹ ಡೆಡ್ಲಾಕ್ ಸಂದರ್ಭಗಳಲ್ಲಿ ಇದಕ್ಕೆ ಒಂದು ಸೊಲ್ಯೂಷನ್ ಆಗಿ ಒಂದು ಟ್ರಾನ್ಸ್ಪರೆಂಟ್ ಪ್ರೊಸೆಸ್ ಇರ್ಬೇಕು. ಇಲ್ಲಿ ಒಂದು ಅಕೌಂಟಬಿಲಿಟಿ ಇರಬೇಕು, ಒಂದು ಉತ್ತರದಾಯಿತ್ವ ಇರಬೇಕು. ಯಾವುದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಯೋಜನೆಗಳಾಗ್ಲಿ ಯಾವುದೇ ಒಂದು ಕಾರ್ಯಗಳಾಗ್ಲಿ ಅದಕ್ಕೆ ಒಂದು ಅಕೌಂಟಬಿಲಿಟಿ ಇರಬೇಕು. ಆ ರೀತಿ ಇದ್ದಾಗ ಮಾತ್ರನೇ ಅದು ಒಂದು ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಅನ್ನೋ ಈ ಎರಡೂ ಇದ್ದಾಗ ಆ ವ್ಯವಸ್ಥೆ ಸಕ್ಸಸ್ಫುಲ್ ಆಗುತ್ತೆ. ಮತ್ತೆ ಅದಕ್ಕೆ ಸಾರ್ವಜನಿಕರ ಮೇಲೆ ನಂಬಿಕೆ ಮೂಡುವಂಥದ್ದು, ಉತ್ತರದಾಯಿತ್ವ ಮತ್ತೆ ಪಾರದರ್ಶಕತೆ ಎಲ್ಲಾ ಸರ್ಕಾರದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಇದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ತರದ ಸಂದರ್ಭದಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ನಾವು ಶುರು ಮಾಡಬೇಕಾಗುತ್ತೆ. ಇದರಲ್ಲಿ ನೋಡಿ, ಉದಾಹರಣೆಗೆ ಅಖಿಲ್ ಖುರೇಶಿ ಈಗ ಸದ್ಯಕ್ಕೆ ಅವರು ತ್ರಿಪುರಾದಲ್ಲಿರುವಂತಹ ಮುಖ್ಯ ನ್ಯಾಯಮೂರ್ತಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಏನು ಇವತ್ತು ನೇಮಕ ಆಗಿರ್ತಕ್ಕಂಥ 9 ಜನ ಮುಖ್ಯರು ನ್ಯಾಯಮೂರ್ತಿಗಳಿದ್ದಾರೆ ಸುಪ್ರೀಂ ಕೋರ್ಟ್ಗೆ ನೇಮಕ ಆಗಿರ್ತಕ್ಕಂಥವ್ರು. ಅದರಲ್ಲಿ ಪ್ರಸ್ತುತ ನಮ್ಮ ಕರ್ನಾಟಕದ ಹೈಕೋರ್ಟ್ ನಿಂದ ಪದೋನ್ನತಿ ಹೊಂದಿರುವಂತಹ ಪ್ರಮೋಷನ್ ಆಗಿರ್ತಕ್ಕಂತಹ ಜಸ್ಟಿಸ್ ಅಭಯ್ ಶ್ರೀನಿವಾಸ್ ಓಕಾ ಇದಾರಲ್ಲ, ಅವರು ದೇಶದಲ್ಲಿ ಈಗ ಪ್ರಸ್ತುತ ಇರುವಂತಹ ಅತ್ಯಂತ ಹಿರಿಯ ನ್ಯಾಯಮೂರ್ತಿ ಆಗಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಹಾಲಿ ಇರುವಂತಹ ನ್ಯಾಯಮೂರ್ತಿಗಳನ್ನ ಹೊರತುಪಡಿಸಿ ಹೈಕೋರ್ಟ್ ಮಟ್ಟದಲ್ಲಿ ನಾವು ಮಾತಾಡೋದಾದ್ರೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳಲ್ಲಿ ಅತ್ಯಂತ ಹಿರಿಯರಾದವರು ವಯಸ್ಸಿನಲ್ಲಿ ಅಥವಾ ಅವರ ಸೇವಾ ಅನುಭವಗಳಲ್ಲಿ ಯಾರು ಅದಕ್ಕೆ ಕೆಲ್ಸಕ್ಕೆ ಸೇರಿರ್ತಾರಲ್ಲ ಮುಂಚೆ, ಇದರಲ್ಲಿ ಸೇವಾ ಹಿರಿತನದಲ್ಲಿ ಅವರು ಇಡೀ ದೇಶದಲ್ಲಿ ಅವರು ಮೊದಲನೇಗರಾಗಿದ್ರು ಅಭಯ್ ಶ್ರೀನಿವಾಸ್ ಓಕಾ ಅವರು. ಅದರ ನಂತರದ ಸ್ಥಾನದಲ್ಲಿ ಇದ್ದಂಥವ್ರು ಈ ಅಖಿಲ್ ಖುರೇಶಿ ಅನ್ನೋರು, ಅವರು 2ನೇ ಸ್ಥಾನದಲ್ಲಿದ್ರು. ಆದ್ರೆ ಮೊದಲನೆಯವರಾಗಿದ್ದಂತ ಅಭಯ್ ಶ್ರೀನಿವಾಸ್ ಓಕಾ ಅವರನ್ನ ಕೊಲಿಜಿಯಂ ವ್ಯವಸ್ಥೆ ಅವರನ್ನ ಶಿಫಾರಸ್ ಮಾಡಿದೆ. ಆದ್ರೆ 2ನೇ ಸ್ಥಾನದಲ್ಲಿದ್ದಂತಹ ಖುರೇಶಿ ಅವ್ರನ್ನ ಇವರು ಕೊಲಿಜಿಯಂ ಇಂದ ಕೈ ಬಿಡಲಾಗಿದೆ. ಮತ್ತೆ 3ನೇವರನ್ನ ಆಯ್ಕೆ ಮಾಡಲಾಗಿದೆ. ಹಾಗಾಗಿ ಈ ವ್ಯಕ್ತಿಯನ್ನ ಅಖಿಲ್ ಖುರೇಶಿ ಯಾರು ತ್ರಿಪುರಾದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ, ಇವರನ್ನ ಕೈ ಬಿಟ್ಟಂತಹ ಕಾರಣ ಏನು, ಅದಕ್ಕೆ ಕಾರಣಗಳನ್ನ ಈ ಕೊಲಿಜಿಯಂ ವ್ಯವಸ್ಥೆ ಇದುವರೆಗೂ ಹೇಳಿಲ್ಲ. ಇವ್ರ ಹೆಸರು ಸುಮಾರು 2019ರಿಂದನೂ ಕೂಡ ಕೊಲಿಜಿಯಂ ಅಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ಇವ್ರ ಹೆಸರು ಅವಾಗ್ಲಿಂದನೂ ಇತ್ತು. ಯಾಕಂದ್ರೆ ಅವರು ಒಬ್ರು ಹಿರಿಯ ನ್ಯಾಯಮೂರ್ತಿ ಆಗಿದ್ರು. ಈ 2 ವರ್ಷದ ಹಿಂದೆನಿಂದ ಕೂಡ ಮೊನ್ನೆ ಏನು ಸುಪ್ರೀಂ ಕೋರ್ಟ್ ಇಂದ ರಿಟೈರ್ಡ್ ಆದ್ರಲ್ಲ ರೋಹಿಂಟನ್ ನಾರಿಮನ್ ಅನ್ನೋರು, ಅವರು ಈ ಜಸ್ಟಿಸ್ ಖುರೇಶಿ ಅವರನ್ನ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಅವ್ರು 2 ವರ್ಷಗಳಿಂದನೂ ಕೂಡ ಈ ಕೊಲಿಜಿಯಂ ಮೇಲೆ ಒತ್ತಾಯ ತಂತಾ ಇದ್ರು. ಯಾಕಂದ್ರೆ ಅವರು ಕೂಡ ಕೊಲಿಜಿಯಂ ಅಲ್ಲಿ ಒಂದು ಪಾರ್ಟ್ ಆಗಿದ್ರು. ಅವರು ಕೂಡ ಸೀನಿಯರ್ ಮೋಸ್ಟ್ ಜಡ್ಜ್ ಆಗಿದ್ರು. ಅವರು ಮುಖ್ಯ ನ್ಯಾಯಮೂರ್ತಿಯರು CJI ಆಗಿರ್ತಾರಲ್ಲ ಅವ್ರ ಮೇಲೆ ಹೇಳ್ತಾ ಇದ್ರು, ಅವರಿಗೆ ರೆಕಮೆಂಡ್ ಮಾಡ್ತಾ ಇದ್ರು ಈ ಹೆಸರನ್ನ ನಾವು ಕನ್ಸಿಡರ್ ಮಾಡಬೇಕು ಅಂತ. ಆದ್ರೆ ಬಂದಂತ ಎಲ್ಲ ಚೀಫ್ ಜಸ್ಟಿಸ್ಗಳು 2 ವರ್ಷಗಳ ಅವಧಿಯಲ್ಲಿ ಯಾರು ಕೂಡ ಈ ಜಸ್ಟಿಸ್ ಖುರೇಶಿ ಯಾರಿದಾರಲ್ಲ ಅಖಿಲ್ ಖುರೇಶಿ ಇವ್ರನ್ನ ಯಾರು ಕೂಡ ಪರಿಗಣಿಸಿಲ್ಲ. ಅದಕ್ಕೆ ಕಾರಣ ಏನು ಅಂತ ನಾರಿಮನ್ ಅವರು ಅದನ್ನ ಯಾರಿಗೂ ಹೇಳಿಲ್ಲ. ಮತ್ತೆ ಈ ಕೊಲಿಜಿಯಂ ಯಾವ್ದಕ್ಕೆ ಈ ಹೆಸರುಗಳನ್ನ ಅವಾಯ್ಡ್ ಮಾಡ್ತಿದೆ ಅಂತ ಕೂಡ ನಮ್ಗೆ ತಿಳಿಸಿಲ್ಲ. ಮೊನ್ನೆ ಜಸ್ಟಿಸ್ ಯಾರು ನಮ್ಮ ರೋಹಿಂಟನ್ ನಾರಿಮನ್ ಇದ್ರಲ್ಲ, ಅವರು ರಿಟೈರ್ಡ್ ಆದ್ರು. ಅವ್ರನ್ನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಜಸ್ಟಿಸ್ ಯಾರು CJI ಇದ್ರಂತ ರಮಣ ಅವರೇ ಅವ್ರನ್ನ ಒಂದು ಜುಡಿಷಿಯರಿ ಲಯನ್ ಅಂತ ಕರೆದಿದ್ದಾರೆ. ಯಾರನ್ನ ನಾರಿಮನ್ ಅವರನ್ನ ಒಂದು ನ್ಯಾಯಾಂಗ ವ್ಯವಸ್ಥೆ ಒಂದು ಸಿಂಹ ಅಂತ ಹೇಳಿ ಅವ್ರನ್ನ ಕರೆದಿದ್ದಾರೆ. ಅಂತ ಅವರು ಆಡಳಿತದ ಅವಧಿಯಲ್ಲಿದ್ದಾಗ ಈ ಜಸ್ಟಿಸ್ ಖುರೇಶಿ ಅವರ ಹೆಸರನ್ನ ಕನ್ಸಿಡರ್ ಮಾಡಿ ಅಂತಂದಾಗ ಇವರು CJI ರಮಣ ಅವರು ಕೇಳಿಲ್ಲ. ಇದಾದ ನಂತರ ಅವರು ಮೊನ್ನೆ ರಿಟೈರ್ಡ್ ಆದ ನಂತರ ರಿಟೈರ್ಡ್ ಆಗಿದ್ದ ಕೆಲವೇ ದಿನಗಳಲ್ಲಿ ಈ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಏನಿದೆ ಈ ಹೆಸರುಗಳನ್ನ ಶಿಫಾರಸ್ ಮಾಡಿದೆ. ಮತ್ತೆ ಅವ್ರನ್ನ ಖುರೇಶಿ ಅವರನ್ನ ಹೊರಗಡೆ ಇಟ್ಟು ಈ ಕೊಲಿಜಿಯಂ ರೆಕಮೆಂಡ್ ಮಾಡಿದೆ ಸರ್ಕಾರಕ್ಕೆ. ಸರ್ಕಾರ ಅದನ್ನ ತಕ್ಷಣವೇ ಅದನ್ನ ಒಪ್ಪಿ ಅದಕ್ಕೆ ನೋಟಿಫಿಕೇಶನ್ ಹೊರಡಿಸಿದಂಥದ್ದು. ಮತ್ತೆ ಅದ್ರ ಪ್ರಕಾರ ಇವತ್ತು 9 ಜನ ಪ್ರಮಾಣ ವಚನ ಸ್ವೀಕರಿಸಿರುವಂತದ್ದು. ಮತ್ತೆ ಇದನ್ನ
ನಾವು ಕನ್ಕ್ಲೂಷನ್ ಅದರಲ್ಲಿ ನೋಡೋದಾದ್ರೆ, ಇಟ್ ಇಸ್ ದ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ದಟ್ ದ ಜುಡಿಷಿಯರಿ ವಿಚ್ ಈಸ್ ದ ಮೈನ್ ಬುಲ್ವರ್ಕ್ ಆಫ್ ಸಿವಿಲ್ ಲಿಬರ್ಟೀಸ್. ಬುಲ್ವರ್ಕ್ ಅಂತಂದ್ರೆ ಯಾವುದೇ ಒಂದು ಕೋಟೆಗೆ ಕಾವಲು ಗೋಪುರ ಅಂತ ಇರ್ತವೆ. ಇದರಲ್ಲಿ ಒಂದು ಎಂಟ್ರೆನ್ಸ್ ಇರುತ್ತೆ, ಹಾಗೆ ಮತ್ತೆ ಇನ್ನೊಂದು ಕಾವಲು ಗೋಪುರಗಳಿರುತ್ತೆ. ಅಥವಾ ಕೋಟೆಯ ಯಾವುದು ಆಯಕಟ್ಟಿನ ಜಾಗಗಳಲ್ಲಿ ಕಾವಲು ಗೋಪುರ ಇರುತ್ತೆ. ಯಾವ್ದಾದ್ರು ಶತ್ರುಗಳ ಆಕ್ರಮಣನ ಇಲ್ಲಿಂದ ನೋಡುವಂಥದ್ದು ನಮಗೆ ಸಾಧ್ಯ ಆಗುತ್ತೆ. ಸುಲಭವಾಗಿ ಅತಿಕ್ರಮಣವನ್ನ ನಾವು ಗುರುತಿಸ್ಬೋದು. ಹಾಗಾಗಿ ಬುಲ್ವರ್ಕ್ ಏನನ್ನು ಸುಪ್ರೀಂ ಕೋರ್ಟ್ ಅನ್ನ ಬುಲ್ವರ್ಕ್ ಆಫ್ ಸಿವಿಲ್ ಲಿಬರ್ಟೀಸ್ ಅಂತೇಳಿ ಅಂಬೇಡ್ಕರ್ ಅವರೇ ಇದನ್ನ ಕರೆದಿರೋದು. ಬುಲ್ವರ್ಕ್ ಆಫ್ ದಿ ಸಿವಿಲ್ ಲಿಬರ್ಟೀಸ್ ಆಗಿ ಇದೊಂದು ಕಾವಲು ಬುರ್ಜ್ ಆಗಿರುತ್ತೆ. ನಾಗರಿಕ ಹಕ್ಕುಗಳ ರಕ್ಷಣೆಗೆ ಇದೊಂದು ಬುಲ್ವರ್ಕ್ ಆಗಿ ಕೆಲಸ ಮಾಡುವಂತದ್ದು, ಕಾವಲು ಗೋಪುರ ಆಗಿ ಕೆಲಸ ಮಾಡುವಂತಹ ಒಂದು ಸುಪ್ರೀಂ ಕೋರ್ಟ್ ವ್ಯವಸ್ಥೆ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಅಂಡ್ ಸಪರೇಟೆಡ್ ಫ್ರಮ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಇನ್ಫ್ಲೂಯೆನ್ಸ್ ಆಫ್ ದ ಎಕ್ಸಿಕ್ಯೂಟಿವ್ಸ್. ಯಾವುದೇ ರೀತಿಯಾಗಿ ಕಾರ್ಯಾಂಗದ ಒಂದು ಪ್ರಭಾವಕ್ಕೆ ಇದು ಒಳಪಡಬಾರದು. ಇದೊಂದು ಸ್ವತಂತ್ರವಾಗಿ ಇದು ಕೆಲಸ ಮಾಡುವಂತಹ ಒಂದು ಸಂಸ್ಥೆ ಆಗಿರಬೇಕು. ಮತ್ತೆ ಐಡೆಂಟಿಫೈಯಿಂಗ್ ಅಂಡ್ ಸೆಲೆಕ್ಟಿಂಗ್ ದ ಜಡ್ಜಸ್ ಆಫ್ ದಿ ಹೈಯೆಸ್ಟ್ ಇಂಟಿಗ್ರಿಟಿ ಫಾರ್ ದಿ ಅಪಾಯಿಂಟ್ಮೆಂಟ್ ಟು ದ ಹೈಯೆಸ್ಟ್ ಕೋರ್ಟ್ಸ್ ಆಫ್ ದ ಲ್ಯಾಂಡ್ ಇಸ್ ದ ಲೀಸ್ಟ್ that can be done to ensure independence of the judicial system of India. ಇದರಲ್ಲಿ ಯಾರು ನೇಮಕ ಆಗುವಂತಹ ನ್ಯಾಯಮೂರ್ತಿಗಳಿದ್ದಾರೆ ಅವರು ಟು ಎನ್ಶೂರ್ ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯಲ್ ಸಿಸ್ಟಮ್, ಅವರು ನ್ಯಾಯಾಂಗ ಇಲಾಖೆ ಸ್ವತಂತ್ರವಾಗಿ ಕೆಲಸ ಮಾಡುವಂಥದ್ದು, ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರವಾಗಿ ನಿರ್ಭೀತವಾಗಿಂದ ಕೆಲಸ ಮಾಡುವಂಥದ್ದನ್ನ ಅವರು ಕೂಡ ತೀರ್ಪುಗಳಲ್ಲಿ ಖಾತ್ರಿಪಡಿಸಬೇಕಾಗುತ್ತೆ. ನಾವು ಈ ಏನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಅಥವಾ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ಪದೋನ್ನತಿ ಹೊಂದುತ್ತಾರೆ ಅವರು ಯಾವಾಗ್ಲೂ ಆಲ್ಮೋಸ್ಟ್ ಸೀನಿಯಾರಿಟಿ ಇರ್ತಾರಲ್ಲ, ಅವರು ಅದಕ್ಕೆ ಆಯ್ಕೆ ಆಗ್ತಿರ್ತಾರೆ. ಆದ್ರೆ ನಾವು ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ ಜಸ್ಟಿಸ್ ಎನ್ ರೇ ಅವರನ್ನ ಅದಕ್ಕಿಂತ ಮುಂಚೆ ಇವ್ರಿಗಿಂತ ಮುಂಚೆ ಎನ್ ರೇ ಅವ್ರಿಗಿಂತ ಮುಂಚೆ ಅಂದ್ರೆ ಇವ್ರಿಗಿಂತ ಹಿರಿಯರಾಗಿ ಇನ್ನ 3 ಜನ ಮುಖ್ಯ ನ್ಯಾಯಮೂರ್ತಿಗಳು ಹಿರಿಯರಾಗಿ ಇರ್ತಾರೆ. ಆದ್ರೆ ಈ 3 ಜನಗಳನ್ನು ಕೂಡ ಅಂದಿನ ಸರ್ಕಾರ ಹೆಸರನ್ನ ಪರಿಗಣಿಸದೇನೆ ಈ ಎನ್ ರೇ, ಈ 3 ಜನಕ್ಕಿಂತ ವಯಸ್ಸಲ್ಲಿ ಚಿಕ್ಕವರು ಇರತಕ್ಕಂಥ ಎನ್ ರೇ ಅವ್ರನ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡುತ್ತೆ. ಅದೇ ರೀತಿ ಮತ್ತೆ ಜಸ್ಟಿಸ್ ಬೇಗ್ ಅನ್ನೋರು ಅವರನ್ನು ಕೂಡ ಅಪಾಯಿಂಟ್ ಮಾಡ್ತಾರೆ ಮುಖ್ಯ ನ್ಯಾಯಮೂರ್ತಿಯಾಗಿ. ಅಂದ್ರೆ ಇಲ್ಲಿ ಯಾರು ಇವರು ಅಧಿಕಾರದಲ್ಲಿ ಇರುವಂತಹ ಪಕ್ಷಗಳಿಗೆ ಅಥವಾ ಅದರಲ್ಲಿ ಇರ್ತಕ್ಕಂತಹ ಸರ್ಕಾರಗಳಿಗೆ ಅನುಕೂಲಕರವಾಗಿರ್ತಕ್ಕಂತಹ ಒಂದು ಆ ರೀತಿಯಾದಂತಹ ಪ್ರಕರಣಗಳಲ್ಲಿ ತೀರ್ಪುಗಳನ್ನ ಕೊಡೋದ್ರ ಮೂಲಕ ಅವರು ನ್ಯಾಯಾಂಗ ಏನು ಇರುತ್ತಲ್ಲ ವ್ಯವಸ್ಥೆ, ಕಾರ್ಯಾಂಗದ ವ್ಯವಸ್ಥೆಯ ಮರ್ಜಿಯಲ್ಲಿ ಅವರ ಇಷ್ಟಕ್ಕನುಸಾರವಾಗಿ ಇವರು ತೀರ್ಪುಗಳನ್ನ ಕೊಟ್ರೆ ಇವರಿಗೆ ಏನು ನಮ್ಮ ಇಂಡಿಪೆಂಡೆನ್ಸ್ ಜುಡಿಷಿಯರಿ ಅಂತ ಏನಿದೆ ಅದಕ್ಕೆ ಇಲ್ಲಿ ಅರ್ಥ ಇರಲ್ಲ. ಹಾಗಾಗಿ ಯಾವುದೇ ಜಡ್ಜ್ಗಳು ಸರ್ಕಾರಕ್ಕೆ ಅಥವಾ ಏನು ಕಾರ್ಯಾಂಗದ ವ್ಯವಸ್ಥೆಗೆ ಅವರು ಅದ್ರ ಮೇಲೆ ಅದರಿಂದ ಪ್ರಭಾವಿತರಾಗ್ದೇನೆ, ಅವರು ಸ್ವತಂತ್ರವಾಗಿ ಒಂದು ಪ್ರಿಜುಡೈಸ್ ಮೈಂಡ್ ಇಲ್ದೇನೆ, ಯಾವುದೇ ರೀತಿಯ ಬಯಾಸ್ಡ್ ಆಗ್ದೇನೆ, ಪೂರ್ವಗ್ರಹ ಪೀಡಿತ ಇಲ್ದೇನೆ ತೀರ್ಪುಗಳನ್ನ ನ್ಯಾಯಯುತವಾಗಿ ಪರಿಶೀಲಿಸಿ ಮತ್ತೆ ಪರಾಮರ್ಶಿಸಿ ಒಂದು ತೀರ್ಪನ್ನ ಕೊಡ್ಬೇಕಾಗುತ್ತೆ. ಇದಕ್ಕೆ ನಾವು ಅಮೆರಿಕದ ಅಥವಾ ಬ್ರಿಟನ್ನ ಉದಾಹರಣೆ ನೋಡೋದಾದ್ರೆ ಈ ಜಸ್ಟಿಸ್ ಎನ್ ರೇ ಅವ್ರ ತರಾನೇ ಕಳೆದ ಬಾರಿ ಅಯೋಧ್ಯೆ ತೀರ್ಪಿನಲ್ಲಿ ಯಾರು ನಮ್ಮ ರಂಜನ್ ಗೊಗೊಯ್ ಅವರು ಇದ್ರಲ್ಲ, ಇವರು ಅಯೋಧ್ಯೆಯ ತೀರ್ಪನ್ನ ಕೊಟ್ರು. ಅಂದ್ರೆ ಸರ್ಕಾರ ಅದಕ್ಕೆ ಅಯೋಧ್ಯೆ ದೇವಸ್ಥಾನ ನಿರ್ಮಾಣ ಮಾಡ್ಬೇಕು ಅನ್ನೋದನ್ನ ತೀರ್ಪಿಗೆ ಅದು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಅದೇ ರೀತಿ ಸುಪ್ರೀಂ ಕೋರ್ಟ್ ಕೂಡ ಅದೇ ರೀತಿ ಪ್ರಕರಣನ ಸಮರ್ಪಕವಾಗಿ ತನಿಖೆ ನಡೆಸಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರಿಂದ ಮತ್ತೆ ಪುರಾತತ್ವ ಇಲಾಖೆಯವರಿಂದ ಎಲ್ಲ ಮಾಹಿತಿನ ಪಡೆದು ಆ ಪ್ರಕರಣನ ಅಂತ್ಯ ಹಾಡ್ತು. ಆ ತೀರ್ಪಿಗೆ ಇದ್ದ ನಂತರ ಅಂದ್ರೆ ಅದಾದ ನಂತರ ರಂಜನ್ ಗೊಗೊಯ್ ಅವರು ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದ ನಂತರ ಅವರನ್ನ ರಾಜ್ಯಸಭಾ ಮೆಂಬರ್ ಆಗಿ ಸರ್ಕಾರ ಅವರನ್ನ ರಾಷ್ಟ್ರಪತಿ ಅವರು ಅದನ್ನ ನಾಮನಿರ್ದೇಶನ ಮಾಡ್ತಾರೆ, ನಾಮಿನೇಷನ್ ಮಾಡ್ತಾರೆ. ಇದ್ರ ವಿರುದ್ಧವಾಗಿ ಹಲವಾರು ನಾಗರಿಕ ಸಂಘಟನೆಗಳು ಅಥವಾ ಎಡಿಟೋರಿಯಲ್ಗಳು ಮತ್ತೆ ವಿರೋಧ ಪಕ್ಷಗಳು ಇದ್ರ ವಿರುದ್ಧ ಟೀಕೆನ ಹೊರ ಹಾಕ್ತವೆ. ಅಂತಂದ್ರೆ ನೀವು ಅಧಿಕಾರದಲ್ಲಿದ್ದಾಗ ಸರ್ಕಾರದ ಪರವಾಗಿ ನೀವು ತೀರ್ಪು ಕೊಟ್ಟಿದ್ದೀರಾ, ಅದಕ್ಕೆ ಉಡುಗೊರೆಯಾಗಿ ಸರ್ಕಾರ ನಿಮ್ಗೆ ಈ ರೀತಿಯ ಪದವಿಯನ್ನ ನಿಮ್ಗೆ ಕೊಟ್ಟಿದೆ ಅನ್ನೋದನ್ನ ಟೀಕೆ ಮಾಡ್ತವೆ. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಭಾರತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ನೋಡೋದಾದ್ರೆ ಈಗ ಅಮೆರಿಕ ಅಥವಾ ಬ್ರಿಟನ್ ಈ ತರದ ದೇಶಗಳಲ್ಲಿ ಏನ್ ಮಾಡ್ತಾರೆ, ಯಾವುದೇ ರೀತಿಯ ಜಡ್ಜ್ಗಳಾಗಿದ್ದಂಥವ್ರು ಅವರು ತಮ್ಮ ಸೇವಾವಧಿಯನ್ನು ಪೂರೈಸಿ ಅವರು ರಿಟೈರ್ಮೆಂಟ್ ಆಗೋ ಸಂದರ್ಭದಲ್ಲಿ, ರಿಟೈರ್ಮೆಂಟ್ ಆದ ನಂತರ ಯಾವುದೇ ರೀತಿಯ ಸರ್ಕಾರಿ ಹುದ್ದೆಗಳನ್ನ ಅಥವಾ ಸರ್ಕಾರದಿಂದ ಬರತಕ್ಕಂತಹ ಯಾವುದೇ ನಾಮನಿರ್ದೇಶನ ಆಗುವಂತಕ್ಕ ಯಾವುದೇ ಸೀಟ್ಗಳಿರ್ಲಿ ಅದರಲ್ಲಿ ಅವರು 3 ವರ್ಷಗಳ ಕಾಲ, ಅಂದ್ರೆ ಅವರು ರಿಟೈರ್ಡ್ ಆಗಿರ್ತಕ್ಕಂತಹ ದಿನದಿಂದ ಹಿಡಿದು 3 ವರ್ಷಗಳ ಅವಧಿವರೆಗೂ ಯಾವುದೇ ರೀತಿಯ ಸರ್ಕಾರದಿಂದ ಬರುವಂತಕ್ಕಂತಹ ಒಂದು ಫೆಸಿಲಿಟೀಸ್ ಅಂತಂದ್ರೆ ಯಾವುದೇ ಒಂದು ಸದಸ್ಯತ್ವ ಅಂತ ಆಗುವಂಥದ್ದು, ಒಂದು ಮೆಂಬರ್ಶಿಪ್ ಪಡೆಯುವಂಥದ್ದು, ಯಾವ್ದಾದ್ರು
ಅಪ್ಪರ್ ಹೌಸ್ ಇರ್ಬೋದು, ಲೋಯರ್ ಹೌಸ್ ಇರ್ಬೋದು, ಅಥವಾ ಯಾವ್ದಾದ್ರು ಸ್ಟೇಟ್ ಗವರ್ನರ್ ಆಗುವಂಥದ್ದು, ಈ ತರದ್ದು, ಅಥವಾ ಫಾರಿನ್ ಸೆಕ್ರೆಟರಿ ಆಗುವಂಥದ್ದು, ಈ ತರದ ಅವಕಾಶಗಳಲ್ಲಿ ಇಲ್ಲಿ ನಿರ್ಬಂಧಿಸಲಾಗಿದೆ. 3 ವರ್ಷಗಳನ್ನು ನಾವು ಕೂಲಿಂಗ್ ಪೀರಿಯಡ್ ಅಂತ ಕರಿತೀವಿ. ಅದೇ ರೀತಿ ಅಮೆರಿಕದಲ್ಲೂ ಕೂಡ 2 ವರ್ಷಗಳ ಕಾಲ ಇದನ್ನ ಕೂಲಿಂಗ್ ಪೀರಿಯಡ್ ಆಗಿ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಭಾರತದಲ್ಲೂ ಕೂಡ ಈ ವ್ಯವಸ್ಥೆ ಇದ್ರೆ ಒಂದು ಒಳ್ಳೇದಾಗುತ್ತೆ. ಯಾಕೆಂತಂದ್ರೆ ಅವರು ಸರ್ಕಾರ ಅವ್ರ ಮೇಲೆ ಪ್ರಭಾವ ಬೀರಕ್ ಆಗಲ್ಲ. ಅವ್ರಿಗೆ ಹೇಗಿದ್ರು ರಿಟೈರ್ಡ್ ಆಗಿದ ನಂತರ ಅವ್ರಿಗೆ ಕೂಲಿಂಗ್ ಪೀರಿಯಡ್ ಒಂದು 2 ವರ್ಷನೋ 3 ವರ್ಷನೋ ಅಥವಾ 5 ವರ್ಷನೋ ಒಂದು ಕೂಲಿಂಗ್ ಪೀರಿಯಡ್ ಇರುತ್ತೆ. ಅದರ ಅವಧಿವರೆಗೂ ಅವರು ಯಾವುದೇ ರೀತಿ ಸರ್ಕಾರಕ್ಕೆ ಉಪಯೋಗನೂ ಆಗಲ್ಲ. ಹಾಗಾಗಿ ಸರ್ಕಾರ ಈ ತರದನ್ನ ಪ್ರಭಾವಿಸಕ್ಕೆ ಆಗಲ್ಲ. ಈ ತರ ವ್ಯವಸ್ಥೆ ಭಾರತದಲ್ಲೂ ಇದ್ರೆ ಒಂದು ಒಳ್ಳೇದಾಗುತ್ತೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ತರ ಚರ್ಚೆನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಲಿ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಇದಕ್ಕೆ ಈ ರೀತಿ ಕೂಲಿಂಗ್ ಪೀರಿಯಡ್ ಅನ್ನ ಭಾರತದ ವ್ಯವಸ್ಥೆಯಲ್ಲೂ ಕೂಡ ಸಂವಿಧಾನದಲ್ಲೂ ಕೂಡ ಸೇರಿಸಬೇಕು ಅಂತ ಹೇಳಿ ಅಂದಿನ ಯಾರು ಚುನಾಯಿತರಾಗಿದ್ರಲ್ಲ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ, KT ಶಾ ಅನ್ನೋರು, ಇವರು ಕೂಡ ಬಿಹಾರದಿಂದ ಎಲೆಕ್ಟ್ ಹೋಗಿದ್ದಂಥವ್ರು ಕೂಡ, ಇವರು ಅವಾಗಲೂ ಕೂಡ ಅವರು ನ್ಯಾಯವಾದಿಗಳಾಗಿದ್ದಂಥವ್ರು, ಅಂಬೇಡ್ಕರ್ ಅವರ ಸಮಕಾಲೀನರು. KT ಶಾ ಅವರು ಒಂದು ಪ್ರಪೋಸಲ್ ನ ಇಡ್ತಾರೆ, ನಾವು ಕೂಡ ದೇಶದಲ್ಲಿ 5 ವರ್ಷಗಳ ಕಾಲ ಒಂದು ಕೂಲಿಂಗ್ ಪೀರಿಯಡ್ ನ ಸೆಟ್ ಮಾಡೋಣ. ರಿಟೈರ್ಡ್ ಆಗುವಂತಹ ಜಡ್ಜ್ಗಳು ಮುಂದಿನ 5 ವರ್ಷಗಳ ಕಾಲ ಯಾವುದೇ ರೀತಿ ಸರ್ಕಾರದಲ್ಲಿ ಒಂದು ಸುಲಭವಾಗಿ ಒಂದು ಸದಸ್ಯತ್ವನ ಪಡೆಯೋಕೆ ನಾವು ನಿರ್ಬಂಧಿಸೋಣ ಅಂತ ಹೇಳಿ 5 ವರ್ಷಕ್ಕೆ ಇವರು ರೆಕಮೆಂಡ್ ಮಾಡ್ತಾರೆ. ಆದ್ರೆ ಅಂಬೇಡ್ಕರ್ ಅವರು ಈ ವಾದನ ತಳ್ಳಾಕ್ತಾರೆ. ಯಾಕೆಂತಂದ್ರೆ ನ್ಯಾಯಾಂಗದ ಇಲಾಖೆಗೆ ಎಲ್ಲರೂ ಅವ್ರಿಗೆ ಸಮಗ್ರವಾಗಿ ಗೊತ್ತಿರುತ್ತೆ. ಈ ನ್ಯಾಯಾಂಗ ಇಲಾಖೆಯವರು ಆಡಳಿತಕ್ಕೆ ಬರುವಂತದ್ದು ಅಥವಾ ಈಗ ಪ್ರಸ್ತುತ ಆಗ್ತಿರ್ತಕ್ಕಂಥ ಬೆಳವಣಿಗೆಯ ಬಗ್ಗೆ ಅವ್ರಿಗೆ ಒಂದು ಇಷ್ಟೆಲ್ಲ ಈ ತರ ಎಲ್ಲ ಆಗುತ್ತೆ ಅನ್ನೋದು ಅಂದಿನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಇರ್ದೇನೆ ಇರ್ಬೋದಾಗಿತ್ತು. ಸೊ ಹಾಗಾಗಿ KT ಶಾ ಅವರು ಮಾಡಿದಂತಹ ಏನು ಕೂಲಿಂಗ್ ಪೀರಿಯಡ್ ಪ್ರಪೋಸಲ್ ಇತ್ತಲ್ಲ, ಇದನ್ನ ಯಾರು ಕೂಡ ಒಪ್ಪಲ್ಲ. ಹಾಗಾಗಿ ಯಾರು ಜಸ್ಟಿಸ್ಗಳಾಗಿದ್ದಂಥವ್ರು ಅವ್ರು ರಿಟೈರ್ಡ್ ಆದ ನಂತರ ಅವರು ಹಲವಾರು ನಾವು ನೋಡಿದೀವಿ. ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ಯಾರು ಚೀಫ್ ಜಸ್ಟಿಸ್ಗಳನ್ನ ಕೇರಳ ಗವರ್ನರ್ಗಳನ್ನಾಗಿ ಮಾಡಿದ್ದಾರೆ, ಮುಂಬೈ ಮಹಾರಾಷ್ಟ್ರಕ್ಕೆ ಗವರ್ನರ್ಗಳನ್ನಾಗಿ ಎಲ್ಲ ಮಾಡಿರುವಂಥದ್ದು ನಾವು ನೋಡಿದ್ದೀವಿ. ಹಾಗಾಗಿ ನ್ಯಾಯಾಂಗ ಇಲಾಖೆ ಸ್ವತಂತ್ರವಾಗಿ ಕೆಲಸ ಮಾಡುವಾಗ ಅದು ಸ್ವತಂತ್ರವಾಗಿರೋಕ್ಕೆ ಸರ್ಕಾರನೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ರೀತಿಯ ಪ್ರಭಾವವನ್ನ ಬೀರಬಾರ್ದು. ಪ್ರಭಾವ ಬೀರದೇ ಇರೋ ತರ ಯಾವ್ದಾದ್ರು ಒಂದು ಪರ್ಮನೆಂಟ್ ವ್ಯವಸ್ಥೆನ ಸುಪ್ರೀಂ ಕೋರ್ಟ್ ಕೂಡ ಅಳವಡಿಸ್ಕೋಬೇಕು. ಹಾಗೆ ನಾವು ಹಳೆಯ ಈ ಕೊಲಿಜಿಯಂ ವ್ಯವಸ್ಥೆಗೆ ಸಂಬಂಧಪಟ್ಟಿರೋ ತರ ಪ್ರಶ್ನೆಯನ್ನು ನೋಡೋದಾದ್ರೆ, ಬ್ರಿಂಗ್ ಔಟ್ ದ ಇಶ್ಯೂಸ್ ಇನ್ವಾಲ್ವ್ಡ್ ಇನ್ ದ ಅಪಾಯಿಂಟ್ಮೆಂಟ್ಸ್ ಅಂಡ್ ಟ್ರಾನ್ಸ್ಫರ್ ಆಫ್ ದ ಜಡ್ಜಸ್. ಅಪಾಯಿಂಟ್ಮೆಂಟ್ ಮತ್ತೆ ಟ್ರಾನ್ಸ್ಫರ್ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಳ ಬಗ್ಗೆ ಏನು ಇಶ್ಯೂಸ್ಗಳಿದಾವೆ ಅದನ್ನ 150 ಪದಗಳಲ್ಲಿ ಬರೀರಿ ಅಂತ ಹೇಳಿ ಒಂದು ಹಳೆಯ ಕ್ವಶನ್ ಇದು 1997 ನಲ್ಲಿ ಬಂದಿರುವಂತಹ ಮೇನ್ಸ್ ಕ್ವಶನ್ ಆಗಿದೆ. ಈ ಕ್ವಶನ್ ನೀವು ಅಟೆಂಪ್ಟ್ ಮಾಡಬಹುದು. ಥ್ಯಾಂಕ್ ಯು ಆಲ್.